ಮುಂದುವರೆದು ಮುಂದಿನ ಪದ್ಯೊಳಗೆ ಇನ್ನು ಉಳಿದೇವ್ರನ್ನ ಸಂಗ್ರಹ ಮಾಡ್ತಾರೆ. ಯಾರ್ಯಾರು? ಪುಷ್ಕರ ಅಂತ ಒಬ್ಬ ದೇವತೆ, ಕರ್ಮಜ ದೇವತೆ, ಅಜಾನಜ ದೇವತೆಗಳು, ಇವರ ತಾರತಮ್ಯ ಈ ಪದ್ಯ ತಿಳಿಸ್ತಾ ಇದ್ದಾರೆ. ಸುಮಾರು ಇಲ್ಲಿ ಎರಡು ತಾರತಮ್ಯಗಳು. ಹೆಂಗೆ ಹೇಳ್ತಾರ? ಎರಡು ಗುಣ ಕರ್ಮಾಧಿಪತಿ ಪುಷ್ಕರ ಕಡಿಮೆ. ಯಾರಿಗೆ? ಅಜಾನಜ ದಿವಿಜರು, ಚಿರಪಿತೃಗಳಿಂದ ಉತ್ತಮರು, ಕಿಂಕರರು ಪುಷ್ಕರಿಗೆ. ಸುರಪನಾಲಯ ಗಾಯಕೋತ್ತಮರು ಅದು ಬಿಡಿಸ್ಬೇಕಲ್ಲೇ. 2 ಗುಣದಿಂದ ಅಧಮ ತುಂಬುರಗೆ ಸಮ 100 ಕೋಟಿ ಋಷಿಗಳು 100 ಜನರುಳಿದು. 100 ಕೋಟಿ ಋಷಿಗಳು 100 ಜನರುಳಿದು ಅಂದ್ರೆ 100 ಕೋಟಿ ಋಷಿಗಳಿದ್ದಾರೆ. 1 ಕೋಟಿ ಒಳಗೆ 100 ಎಷ್ಟು ಉಳಿತದ? 100 ಕೋಟಿ ಒಳಗೆ 100 ಮಂದಿ ಹೋದ್ರು. 99 ಕೋಟಿ 99 ಲಕ್ಷ 99,000 900. ಇವ್ರ ತಾರತಮ್ಯ ಬೇರೆ. ಆ 100 ಮಂದಿ ಮೊದಲೇ ಇದ್ದವ್ರು, ಅವ್ರ ಹೆಸರಿನವ್ರು ಸ್ವಲ್ಪ ಆ ಋಷಿಗಳ ಗುಂಪಿನಾಗ ಮತ್ತೆ 100 ಮಂದಿ ಉತ್ತಮರು, ಉಳಿದವರೆಲ್ಲ ಒಂದು ತಾರತಮ್ಯ. ಇಷ್ಟು ಮಂದಿ ಹೆಸರು ಹೇಳ್ತಾ ಇದ್ದಾರೆ. ಇವ್ರ ತಾರತಮ್ಯವನ್ನು ಇಷ್ಟು ಮಂದಿ ಋಷಿಗಳಿದ್ದಾರಂತೆ. ಯಾರ್ಯಾರು ಹೇಳ್ತಾರ ನೋಡ್ರಿ ಇಲ್ಲಿ. ಕರ್ಮಾಧಿಪತಿ ಪುಷ್ಕರ ದೇವತೆ ಕರ್ಮಾಧಿಪತಿ ಅವ. 2 ಗುಣ ಕಡಿಮೆ. ಯಾರಿಗಿಂತ? ಶನೀಶ್ವರನಿಗಿಂತ 2 ವಿಜಾತಿ ಗುಣಗಳಿಂದ ಕಡಿಮೆ ಆಗಿರ್ತಕ್ಕಂಥವ. ಅಜಾನಜ ದಿವದರು ಅಂದ್ರೆ ಯಾರು? ದೇವಗಂಧರ್ಯ ಪಡಿರ್ತಕ್ಕಂಥ ಅಜಾನಜ ದೇವತಾ ಗಣ ಅಂತ ಒಂದು ಗುಂಪಿದು. ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ದೇವತಾ ಗಂಧರ್ವರಿಂದ. ಪುಷ್ಕರಿಗೆ ಕಿಂಕರರು. ಪುಷ್ಕರ ಜಾಸ್ತಿ, ಅವಾಗೇನಾಗಬೇಕು? ಸೇವಕರಾಗಬೇಕು ಅವ್ರು. ಇವಾಗ 100 ಕೋಟಿ ಋಷಿಗಳು, 100 ಕೋಟಿ ಸಂಖ್ಯಾತ್ಮಕ ಋಷಿಗರಲ್ಲಿ 100 ಜನ ಉಳಿದು ಅಂದ್ರೆ 100 ಜನರನ್ನು ಬಿಟ್ಟು ಅಂತ ಅರ್ಥ. 99 ಕೋಟಿ ಚಿಲ್ಲರ ಆತಲ್ಲ. ಸಂಖ್ಯಾ ಋಷಿಗಳಲ್ಲಿ ಇವ್ರು 10 ಮಂದಿ. ಈ ಅವಶಿಷ್ಟ ಋಷಿಗಣ 27ನೇ ಇರ್ತಕ್ಕಂಥ ಅಜಾನಜರಿಗಿಂತ ಕಡಿಮೆ. ಕಡಿಮೆ ಅವರ ಶಬ್ದಕ್ಕೆ ಅರ್ಥ. ಚಿರಪಿತೃಗಳು ಒಂದು ಲೋಕ, ಪಿತೃಗಳ ಲೋಕ. ಸಾಮಾನ್ಯ ಪಿತೃಗಳು ಬೇರೆ, ಚಿರಪಿತೃಗಳು ಬೇರೆ. ಮತ್ತು ಅದರಾಗನ 100 ಕಡಿಮೆ 100 ಕೋಟಿ ಋಷಿಗಳಿಗಿಂತ ಇವರು ಅವರನ್ನು ಕಡಿಮೆ ಆಗಿರ್ತಕ್ಕಂಥವ್ರು. ಋಷಿಗಳಿಗಿಂತ ಕಡಿಮೆ. ಇವರು 100 ಕೋಟಿ ಇವರೇನಲ್ಲ, ಆ ಋಷಿಗಳಿಗಿಂತ ಕಮ್ಮಿ ಆದರು ಅಂತ ಅರ್ಥ ಹೇಳ್ತಾ ಇದ್ದಾರೆ. ಸುರಪನಾಲಯ ಅರ್ಥಾತ್ ಏನು? ಸುರಪನಾಲಯ ಅವು ಇಂದ್ರ ಕಡೆ ಮುಂದೆ. ಇಂದ್ರ ಅಷ್ಟ ಅಲ್ಲ, ಸ್ವರ್ಗ. ಸುರಪನ ಆಲಯ. ಸುರಪ ಅಂದ್ರೆ ಇಂದ್ರ, ಆಲಯ ಅಂದ್ರೆ ಮನೆ. ಸ್ವರ್ಗ ಅಂತ ಅರ್ಥ. ಸುರಪನಾಲಯ ಅಲ್ಲಿ ಯಾರಿದ್ದಾರ? ಗಾಯಕರು, ಹಾಡೋರು ಇದ್ದಾರಲ್ಲೇ. ಕಾಯಂ ಅಪಾರ್ಟ್ಮೆಂಟ್ ಅವ್ರದ್ದು, ಅವ್ರಿಗೆ ಹೋಗೋದು ಬರೋದು ಇಲ್ಲ. ಗಂಧರ್ವ ಬರುವಂತ ಹೆಸರು ಅವರಿಗೆ. ಅವರು ನಾಯಕರು. 2 ಗುಣದಿಂದ ಅಧಮರು, ಕಮ್ಮಿ. ಎಷ್ಟು ಗುಣದಿಂದ? 2 ಅಧಮರು ಕಮ್ಮಿ ಅಂತ ಅರ್ಥ. ಯಾರಿಗಿಂತ? ಹಿಂದೆ ಚಿರಪಿತೃಗಳಿಗಿಂತ, ಹಿಂದೆ ಅವ್ರಿಗಿಂತ ನಾನು. ತುಂಬುರಿಗೆ ಸಮರು. ತುಂಬುರ ಒಬ್ಬ ಗಾಯಕ ಇವ. ತುಂಬುರ ನಾರದ ಕೇಳ್ತೀರಿ ಹೆಸರು ನೀವೆಲ್ಲ. ನಾರದ ಶ್ರೇಷ್ಠ ಮತ್ತು ತುಂಬುರ ಅವ್ರಿಗಿಂತ ಕಮ್ಮಿ ಅವರು. 100 ಮಂದಿ ಋಷಿಗಳು ಇವರು ತುಂಬುರಾದಿ ದೇವ ಗಂಧರ್ವರಿಗೆ ಸಮ ಆಗಿರ್ತಕ್ಕಂಥವ್ರು. ಇಷ್ಟು ಮಂದಿಗೆ ತಾರತಮ್ಯವನ್ನು ಇಲ್ಲಿ ಹೇಳ್ಕೊತ ಹೋಗ್ತಾ ಇದ್ದಾರೆ. ಆ ಗಾಯಕರು ಬಂದರು, ಪುಷ್ಕರ ಬಂದಿರ್ತಕ್ಕಂಥ ಇನ್ನಿತರು ಇವ್ರ ಮಹಿಮೆ ಹೇಳ್ಕೊತ ಹೋಗ್ತಾರೆ ಒಂದೊಂದಾಗಿ. ಅದಕ್ಕಂತಾರ ನೋಡ್ರಿ ಯಾರು ಇವ್ರು ಹಂಗಾರ ಅಂತ ಹೇಳ್ತಾ ಇದ್ದಾರೆ. ಅಜಾನಜ ದೇವತೆ ಒಂದು ಯಾರು ಹಂಗಾರ? ಇಲ್ಲಿ ಸಿಗುದಿಲ್ಲ, ಮ್ಯಾಟ್ರ್ ಸಿಗುದಿಲ್ಲ. ಮತ್ತು ಛಾತ್ರಕ್ಕೆ ಹೋಗ್ಬೇಕಾಗ್ತದೆ. ಇದಕ್ಕೂ ನೋಡ್ರಿ, ದೇವತಾ ಕುಲದಾಗ ಹುಟ್ಟಿರ್ತಾರ, ಆದರೆ ದೇವತೆಗಳ ಅಂತಕ್ಕಿಂತ ಸ್ವಲ್ಪ ಕಮ್ಮಿ ಇರ್ತಾರೆ ಇವರು. ಕುಲ ಒಂದ ಮನುಷ್ಯ ಕುಲ ಇದ್ದಂಗೆ, ಬ್ರಾಹ್ಮಣ ಶ್ರೇಷ್ಠ, ಇತರ ಕಮ್ಮಿ ಇದ್ದಂಗೆ ಅಲ್ಲಿ ಅಂತ ಅರ್ಥ. ದೇವತಾ ಕುಲ ಇದ್ದದ್ರಿಂದ ಅವರಿಗೆ ದೇವತೆಗಳಂತೆ ವ್ಯವಹಾರ ಮಾಡ್ತಕ್ಕಂಥವ್ರು ಅವರು. ಅದರಾಗ ಮತ್ತೆ 2 ಪ್ರಕಾರ, ಆಖ್ಯಾತರು ಅನಾಖ್ಯಾತರು ಮತ್ತೆ 2 ಭಾಗ. ಅಕಸ್ಮಾತ್ ವೈಷ್ಣವರು ಇದ್ದಂಗೆ ಆಖ್ಯಾತರು ಅನಾಖ್ಯಾತರು ಅಂತ ತಿಳ್ಕೊಂಡು ಪ್ರಸಿದ್ಧಿ ಅಪ್ರಸಿದ್ಧಿ ಅಂತ ಅರ್ಥ. ಆಖ್ಯಾತರು ಕರ್ಮಜ ದೇವತೆ ಹುಟ್ಟಿರ್ತಕ್ಕಂಥವ್ರು ಇವರು ಅಜಾನಜರ. ಅನಾಖ್ಯಾತರು ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥವ್ರು, ಪ್ರಸಿದ್ಧಿ ಅಲ್ಲ ಅವರು, ಆ ದೇವತೆ ಗುಂಪು ಹೇಳ್ತಾ ಇದ್ದಾರೆ. ಅದ್ರಾಗ ನೋಡ್ರಿ, ಆ ಅಜಾನರು ಯಾರು ಬರ್ತಾರ? ವಿಭುಧರು, ಅಸುರರು, ರಾಕ್ಷಸರು, ಚಾರಣರು ಅಂತಕ್ಕಂಥ ಮುಂತಾದವರು. ದೈತ್ಯರನ್ನು ತೊಗೊಂಡಿದ್ರಾಗ ದೈತ್ಯರು ಹೆಂಗೆ ತೋತಾರೆ ತಾರತಮ್ಯದಾಗ ಅಂತ ಕೇಳಿದ್ರೆ, ದೈತ್ಯರು ಶಬ್ದಕ್ಕೆ ಆ ದೈತ್ಯರಲ್ಲ. ಪ್ರಹ್ಲಾದ ರಾಜರು, ಬಲಿಚಕ್ರವರ್ತಿ, ಇವರು ದೈತ್ಯಗಳೆಲ್ಲ ಹುಟ್ಟಿದವರಲ್ಲ. ಮತ್ತೆ ಅವರು ದೈತ್ಯಗಳೆಲ್ಲ ಹುಟ್ಟಿಯೂ ಕೂಡ ಇವರು ವೈಷ್ಣವರು, ವಿಷ್ಣು ಭಕ್ತರಾಗಿರ್ತಕ್ಕಂಥವ್ರು, ಇವ್ರನ್ನ ತೊಗೊಂಡಿರೋದಂತ. ಅಥವಾ ಘಟೋತ್ಕಚ ಇದ್ದಾನ, ಹೌದಾ? ಇನ್ನೊಬ್ಬ ಹೆಸರು ಹೇಳ್ತಾನೆ ಕೇಳಿದ ನಮಗೆ, ವಿಭೀಷಣ. ರಾಮಾಯಣದಾಗ ರಾವಣ ತಮ್ಮ ದೈತ್ಯ ಕುಲದಾಗ ಹುಟ್ಟ್ಯಾನ. ರಾಮ ನೋಡಿ ಸಾಷ್ಟಾಂಗ ಹಾಕಿಬಿಟ್ಟವ.
ಅರ್ಥ ಆಗ್ತದೆ ನಿಮಗೆ ಅವ್ರಂಥವ್ರು ಅಂತ. ಅದಕ್ಕೆ ದೈತ್ಯ ಉಳ್ದಕ್ಕಂಥ ದೈತ್ಯರು ಅಂತ ಅರ್ಥ. ಇವ್ರು ಹೇಳ್ತಾ ಇದ್ದಾರೆ ಕರ್ಮಾಧಿಪತಿ ಆಗಿರ್ತಕ್ಕಂಥ ಪುಷ್ಕರ ಚಿರಪಿತೃಗಳು 100 ಕೋಟಿ ಸಂಖ್ಯಾತರು 100 ಮಂದಿ ಋಷಿಗಳು ಬಿಟ್ಟು 100 ಕೋಟಿ ಋಷಿಗಳು ತುಂಬರಾದಿ ಗಂಧರ್ವರಿಗೆ ಸಮರಾಗಿರ್ತಕ್ಕಂಥವ್ರು. ಇಷ್ಟನ್ನ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು ಮುಂದಿನ ಪದ್ಯೊಳಗ ಒಂದು ಗುಂಪು ಅಶಾನದ್ರೆ ಹೆಂಗೋ ಚಿರಪಿತೃಗಳು ಅಂತ. ಪಿತೃಲೋಕದಾಗ ನಮ್ಮ ಪಿತೃಲೋಕ ಬೇರೆ, ಅವ್ರು ಚಿರಪಿತೃಗಳು ಕಾಯಂ ಪಿತೃಗಳು. ಇದು ಪ್ರಳಯ ಆಗೋ ತನಕ ಹಂಗೆ ಇರ್ತಾವ. ಅವ್ರು ಕೇವಲ ದೇವತಾ ಆರಾಧನೆ ಮಾಡ್ಕೋತ ತಮ್ಮ ಲೋಕದಾಗ ಕೂತ್ಕೊಂಡ್ಬಿಟ್ಟಿರ್ತಾರ. ಅವ್ರಿಗೊಂದು ಲೋಕ ನಿಯಮ ಆಗಿಬಿಟ್ಟಿರ್ತಾವ. ಆ ರೀತಿ ಅರ್ಥ ಆಯ್ತು. ಇನ್ನು ಇಷ್ಟೋ ತನಕ ಹೇಳಿದ್ರಲ್ಲ ಅಶಾನಜ ದೇವತೆ ಹೇಳಿದ್ರು ಅವರ ಪತ್ನಿಯರು ಚಿರಪಿತೃಗಳು ಋಷಿಗಳು, ಆಮೇಲೆ ಅವರ ಅಪ್ಸರ ಸ್ತ್ರೀಯರು ಮನುಷ್ಯ ಗಂಧರ್ವರು ಮಾನುಷೋತ್ತಮರ ತಾರತಮ್ಯ. ಇಷ್ಟು ಈ ಪದ್ಯ ಹೇಳ್ತಾರೆ. ಅಲ್ಲಿ ಹಿಂಗೆ ಹೇಳ್ತಾರೆ ನೋಡಿ ಒಂದೇ ಈ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಇಲ್ಲಿ ಈ ಪದ್ಯ ಇರ್ತಕ್ಕಂಥ ಮಹಿಮಾ ಮಯೂರ್ಲರು ಅವರವರ ಪತ್ನಿಯರು ಇಷ್ಟು ತನಕ ಹೇಳಿದ್ರ ಮೇಲೆ ಅಜಾನಜರು ಚಿರಪಿತೃಗಳು ಅವರವರ ಪತ್ನಿಯರು, ಅಪ್ಸರ ಯುವತಿಯರು ಅಪ್ಸರಾ ಸ್ತ್ರೀಯರು ಇಲ್ಲಿರ್ತಕ್ಕಂಥವ್ರು, ಸಮ ಉತ್ತಮರನು ಉಳಿದು ಅವರ ರಿಣಿಪರು ಮನುಷ್ಯ ಗಂಧರ್ವರು ಎಷ್ಟ ದ್ವಿಷಡ್ಗುಣದಿ. ದ್ವಿಷಡ್ಗುಣ ಅಂದ್ರೆ ಎಷ್ಟಾಯ್ತು? 12. ಕುವಲಯಾಧಿಪರು 5 ಗುಣ ಕುಲವರಾದಿ ಕುಲ ಅರ್ಥ ಹೇಳ್ತೇನೆ. ಕುವಲ ಯಾ ಅಧಿಪರು ಕುಡಿ ಕುವಲಯಾಧಿ ಶಬ್ದದು. ಕುವಲಯಾಧಿಪರು 5 ಗುಣ ಅವನಿಪ ಸ್ತ್ರೀಯರು ದಶೋತ್ತರ ನಮತಿ ಗುಣದಿಂದ ಅಧಮರಿನಿಪರು ಮಾನುಷೋತ್ತಮರು. ಇಲ್ಲಿ ಅಜಾನಜ ದೇವತೆ ನೋಡ್ಕೊಂಡು ಮಾನುಷೋತ್ತಮ ತನಕ ತಾರತಮ್ಯ ತಗೊಂಡು ಬರ್ತಾರೆ. ಇಲ್ಲಿ ಒಂದೇ ನೋಡಿ ಹೆಂಗದ ಯಾರೇ ಹೇಳ್ತಾ ಇದ್ದಾರೆ. ಉಳಿದ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಗಂಧರ್ವರು ಒಂದು ಅರ್ಥ. ಇಲ್ಲಿ ಮ್ಯಾನೆ ಹೇಳಿದ್ರು ಅಲ್ಲಿರ್ತಕ್ಕಂಥ ಗಂಧರ್ವರು ಬಿಟ್ಟು ಇಲ್ಲಿರ್ತಕ್ಕಂಥ ಗಂಧರ್ವರು ಅವರು ವಿಷಯ ಹೇಳ್ತಾ ಇದ್ದಾರೆ. ಉಳಿದ ಗಂಧರ್ವರು ತಿಳ್ಕೊಂಡು ಉಳಿದ ಗಂಧರ್ವರು ಋಷಿಪತ್ನಿಯರು ಅಥವಾ ಮತ್ತು ರಂಭಾ ಮುಂತಾಗಿರ್ತಕ್ಕಂಥ ಇಷ್ಟೇ ಹೆಸರು ಹೇಳಿಲ್ಲ, ಅಪ್ಸರಸರು ಇಷ್ಟೇ ಹೇಳಿಬಿಟ್ಟಾರೆ. ಅಲ್ಲಿ ರಂಭಾಗಿಂಬ ಬರ್ತಕ್ಕಂಥ ರಂಭಾದಿಗಳು ಇವರು ಸಮಾನ ಕಕ್ಷಾಪನ್ನರು. ಸಮ ಒಂದೇ ಕಕ್ಷ ಇರ್ತಕ್ಕಂಥ ಹೆಂಗೆ ಗರುಡ ಒಂದು ಕಕ್ಷ ಬರ್ತಾರೆ ಆ ರೀತಿ ಒಳಗೆ ಈ ವರ್ಗ ತಮಗೆ ಉತ್ತಮರಾಗಿರತಕ್ಕಂಥ 12 ಗುಣಗಳಿಂದ ಕಡಿಮೆ ಇವರು. ಅದಕ್ಕೆ ದ್ವಿಷಡ್ ಗುಣ ಅಂದ್ರಲ್ಲಿ ಉತ್ತಮರಾಗಿರ್ತಕ್ಕಂಥ ದೇವಗಂಧರ್ವರನ್ನ ಬಿಟ್ಟು ಮನುಷ್ಯ ಗಂಧರ್ವರು ಬೇರೆ, ದೇವಗಂಧರ್ವರು ಬೇರೆ. ಇವರ ಉಪಪತ್ನಿ ಋಷಿಪತ್ನಿಯರು ಅಪ್ಸರಾಸ್ತ್ರೀಯರು 12 ವಿಜಾತಿಗಳಿಂದ ಇವರು ಕಡಿಮೆ ಆಗಿರ್ತಕ್ಕಂಥವ್ರು. ಅದಕ್ಕೆ ದ್ವಿಶಬ್ದ ಇಲ್ಲಿ ಹಚ್ಚೋಬೇಕು. ದ್ವಿಶಬ್ದ ಅಲ್ಲಿ ದ್ವಿಶಬ್ದ ಮ್ಯಾಲೆ ಹಚ್ಕೊಂಡ್ರೆ ಇಲ್ಲಿ ಹಚ್ಚೋಬೇಕಂತ ಅರ್ಥ. ಕುವಲಯಾಧಿಪರು ಅರ್ಥಾತ್ ನಿಮಗೆ ಕುವಲಯ ಅಂದ್ರೆ ಭೂಮಿ, ಅಧಿಪತಿ ಅಂದ್ರೆ ರಾಜ ರಾಜಸರು ಅಂತ ಅರ್ಥ. ಕುವಲಯಾಧಿಪರು ಅಧಿಪರ್ತಕ್ಕಂಥ ಚಕ್ರವರ್ತಿಗಳು ಇವರು. ಮನುಷ್ಯ ಗಂಧರ್ವರಿಗಿಂತ 10 ವಿಜಾತಿಗೊಂದ ಕಡಿಮೆ ಇವರು. ಅವರು ಗಂಧರ್ವರು, ಇವರು ಕುವಲಯಾಧಿಪರು ರಾಜಾದಿಗಳು. ಅವ್ರ ದೊಡ್ಡ ರಾಜರು ಬಿಟ್ಟು ಬರ್ತಾರೆ. ಮಾಂಧಾತ ನೌಶೋಷಿ ಇವರೆಲ್ಲ ಬಿಟ್ಟಿರ್ತಕ್ಕಂಥ ರಾಜರು, ಸಣ್ಣ ಸಣ್ಣ ರಾಜರಲ್ಲ. ಅನೇಕ ಮಂದಿ ರಾಜರಾಗಿ ಹೋಗ್ಯಾರ. ಎಲ್ಲರೂ ವಿಷ್ಣು ಭಕ್ತರೇ ಇದ್ರು. ಮತ್ತೆ ಎಂಥಂತರು ಇದ್ರಾಗ ಗೊತ್ತಾ ನಿಮಗೆ? ಹಂಗ ನಾವು ಹೇಳ್ತೇನೆ ನಿಮಗೆ, ಭಗವಂತನ ಉಪಾಸನ ಮಾಡಿ ಯಾವ್ಯಾವ ಶತಮಾನದಾಗ ಉಪಾಸನ ಮಾಡಿ ದೇವ್ರ ಗುಡಿ ಸ್ಥಾಪನೆ ಮಾಡಿ ಆ ದೇವ್ರ ಪೂಜೆ ಮಾಡ್ಲಿಕ್ಕೆ ಅವ್ರಿಗೆ ಹೊಲ ಕೊಟ್ಟು ಹೋಗ್ಯಾರ. ಇಂಡಿಯನ್ ರಾಜ್ಯದ್ದಾರೆ. ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನಮ್ಮ ಮತ್ತೆ ಎನ್ಸೈಕ್ಲೋಪೀಡಿಯಾದೊಳಗೆ ಇವೆಲ್ಲ ಹೆಸರು. ನಾವು ಅಷ್ಟು ಅಷ್ಟು ಹಂಗಾಗಿರ್ಲಿಕ್ಕೆ ಅಂತ ತಿಳ್ಕೊಂಡು ಹೇಳಿ. ಯಾಕಂದ್ರೆ ಎಂತೆಂಥ ರಾಜರ ಆಗಿ ಹೊರ ಅಂತ ತಿಳ್ಕೊಂಡು ತಮ್ಮ ತಾವಿರೋ ತನಕ ಕೃಷ್ಣ ವಾಸುದೇವ ನಾರಾಯಣ ಗುಡಿ ಕಟ್ಸ್ಯಾರ. ಗುಡಿ ಕಟ್ಸಿ ತಾವು ಪೂಜೆ ಮಾಡ್ಕೊಂಡಾರ. ಮುಂದೆ ಹೋಗೋ ಹೊತ್ತಿನೊಳಗೆ ತಮಗೆ ಅವ್ರಿಗೆ ಸಾವು ಬರೋದಲ್ಲ. ಮತ್ತೆ ಹೋಗೋ ಹೊತ್ತಿನೊಳಗೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಮತ್ತೊಬ್ಬರು ನೇಮಿಸಿ ಇಡೀ ಹಳ್ಳಿ ಅವ್ರಿಗೆ ಕೊಟ್ಟು ಹೋಗ್ಯಾರ. ಮಾಡ್ಕೊಂಡಿರಪ್ಪ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಹಳ್ಳಿ ಅಷ್ಟು ಹೋಗ್ಬಿಟ್ಟಾವೆ. ಯಾವ ಉಳ್ದೇ ಇದೆ ಅಂತ ಹೇಳ್ತಾ ಇತ್ತು. ಅದು ಕುವಲಯಾಧಿಪರು ಮನುಷ್ಯ ಗಂಧರ್ವರಿಗಿಂತ ವಿಜಾತಿ. ಚಕ್ರವರ್ತಿಗಳ ಪತ್ನಿಯರು ಮ್ಯಾಲೆ ಚಕ್ರವರ್ತಿ ಹೇಳ್ಯಾರ. ಅವರ ಪತ್ನಿಯರು ಅವ್ರಿಗೆ ಸಮ ಆಗ್ತಾರೋ ಹೆಚ್ಚಾಗ್ತಾರೋ? ವೆರಿ ಗುಡ್. ಮತ್ತೆ ಪತ್ನಿಯರು ಹೆಚ್ಚಾಗ ಗತಿನ ಮತ್ತೆ ಹೌದಿಲ್ಲ ಹೇಳ್ತಾರ. ಚಕ್ರವರ್ತಿಗಳು ಅವರ ಪತ್ನಿಯರು ಅವರಿಗಿಂತ 10 ಗುಣದಿಂದ ಕಡಿಮೆ. ಅರ್ಥಾತ್ ಗಂಡಂದರು ಹೆಂಡಂದರು ಗಂಡನಿಗಿಂತ 10 ಗುಣ ಕಡಿಮೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮನೆ ಹೇಳ್ದೆ ಗುಣ ಕೂಡಿಸೋದು ಯಾಕಂತ ತಿಳ್ಕೊಂಡು. ಹೌದಲ್ಲ? ಮಾನುಷೋತ್ತಮರು ಚಕ್ರವರ್ತಿಗಳು ಪತ್ನಿಯರಿಗಿಂತ. ಮಾನುಷೋತ್ತಮರು ಯಾರು ಗೊತ್ತಾದ ನಿಮಗ? ನೀವೆಲ್ಲ ಬರ್ತೀರದ್ರಾಗ. ಮನುಷ್ಯ ಜಾತಿ ಹೌದಿಲ್ಲ, ಒಳ್ಳೆ ಸಾಧನ ಮಾಡಿಕೊಂಡು ಶ್ರೇಷ್ಠ ಮಾಡಿಕೊಂಡು ಉತ್ತಮರಾಗ್ಬಿಟ್ಟು ಮಾನುಷೋತ್ತಮರು ಒಂದು ಹೆಸರು ನಮಗೆ. ನಾವೇನು ಆ ಸ್ಥಿತಿಗೆ ಬಂದಿಲ್ಲ. ನಮ್ಮ ಇಲ್ಲಿ ಅನೇಕ ಗುಣಗಳನ್ನ ಕೆಟ್ಟ ಗುಣ ಅವ ನಮ್ಮ ಹತ್ರ. ಅದಕ್ಕೆ ಮಾನುಷೋತ್ತಮ ಕೆಲವು ಮಂದಿ ಇರ್ತಾರೆ, ಶ್ರೇಷ್ಠ ಇರ್ತಾರೆ, ಅಸಾಧ್ಯ ಇರ್ತಾರೋ.
ಇದ್ರಾಗ ಇನ್ನೊಂದು ತಿಳ್ಕೊಡ್ರಿ, ಬರೀ ಬ್ರಾಹ್ಮಣರ ಅನ್ನೋ ಹಂಗಿಲ್ಲ. ಮತ್ತೆ ಇದ್ರಾಗ ಬೇರೆ ಬೇರೆ ಜಾತಿ ಹುಟ್ಟಿರ್ಬೋದು, ಅವ ಶ್ರೇಷ್ಠ ಮನುಷ್ಯ ಇದ್ರೆ, ವಿಷ್ಣು ಭಕ್ತ ಇದ್ರೆ, ಅದಕ್ಕೆ ಅವ್ರು ಬ್ರಾಹ್ಮಣ ಶಬ್ದಾಗಿಲ್ಲ, ಮಾನುಷೋತ್ತಮ ಬಿಟ್ಟು ತಿಳ್ಕೊಡ್ರಿ. ಮನುಷ್ಯ ಜಾತಿ ಹುಟ್ಟಿರ್ತಾರ, ಉತ್ತಮ ವಿಷ್ಣು ಭಕ್ತರಿರ್ತಾರ ಅವ್ರು. ನೋಡಿ ಹೇಳ್ತಾ ಇದ್ದಾರೆ ಮಾನುಷೋತ್ತಮರು. ಅವ್ರ ಪತ್ನಿಗಿಂತ 10 ಗುಣ ಕಡಿಮೆ, 100 ಗುಣ ಕಡಿಮೆ. ಇದನ್ನು ದಾಸ ಹೆಂಗಾರ ದಶೋತ್ತರ ನವತಿ ಶಬ್ದ ಹಾಕ್ಯಾರ ನೋಡ್ರಿ. ದಶೋತ್ತರ ನವತಿ ಗುಣದಿಂದ ಕಡಿಮೆ. ಅರ್ಥಾತ್ ದಶೋತ್ತರ ನವತಿ ಅರ್ಥ ಹೆಂಗೆ ಮಾಡಬೇಕು? ನಮ ಅಂದ್ರೆ 90, ನವತಿ ಶಬ್ದ ಅದು ಸಂಸ್ಕೃತಾಗ. ನವತಿ ಅಂತ ಹಂಗೆ ಇಂಗ್ಲೀಷ್ನ 90 ಅಂತೇವಿ, ಹಂಗೆ ಸಂಸ್ಕೃತ ನವತಿ ಅದು 90 ಅಂತ ಅರ್ಥ. ದಶೋತ್ತರ ಅಂದ್ರೆ ಎಷ್ಟಾಯ್ತು? ಅಲ್ಲ, 100 + 10, 90 + 10. ಈಗ ಇಲ್ಲೊಂದು ಶಬ್ದ ಆದ್ನಿ ಕೇಳಿ ನಮಗೆ. ನೀವು ಅಷ್ಟೋತ್ತರ ಮಾಡ್ತೇವಿಲ್ಲ, ಅಷ್ಟೋತ್ತರ ಇಷ್ಟೇ ಅಂತೀವಿ ನಾವು. ಅಷ್ಟೋತ್ತರ 8 ಅಂತ ಅರ್ಥ ಆಗ್ತದೆ. ಶತ ಎಲ್ಲಿ ಬಂತದ್ರಾಗ? ಅಷ್ಟೋತ್ತರ ಶತ ಅಂದ್ರೆ 108 ಅಂತ ಅರ್ಥ ಮಾಡ್ತಾರೆ. ಹಂಗೆ ಅಷ್ಟೋತ್ತರ ಅಂದ್ರೆ ಶತ ಹಾರಿಸ್ಬಿಟ್ಟಿರ್ತಾರ, ಸ್ವಾಭಾವಿಕ, ತಪ್ಪಲ್ಲ. ಭೀಮಸೇನ ಹೇಳಿರ್ತಾರೆ, ಭೀಮ ಅಂತ ಕರಿತಾರಿಲ್ಲ, ಹಂಗಿದ್ದಂಗೆ ಅಷ್ಟೋತ್ತರ ಶತ. ಶತ ಅಂದ್ರೆ ಎಷ್ಟು? 100. ಅದ್ರ ಮೇಲೆ ಉತ್ತರ 8, ಎಷ್ಟಾಯ್ತು? ಅದಕ್ಕೆ ಅಷ್ಟೋತ್ತರ ಅಂತಿರು. ಹಂಗೆ ದಶೋತ್ತರ ನವತಿ. ನವ ಅಂದ್ರೆ ಎಷ್ಟು? 90. ಮ್ಯಾಲ ದಶ ಅಂದ್ರೆ 100 ಅಂತ ಹೇಳಿ ದಾಸರ ಶಬ್ದ ಇದು. ದಶೋತ್ತರ ನವತಿ ಗುಣದಿಂದ ಅಷ್ಟು 100 ಗುಣದಿಂದ ಇವರು ಕಡಿಮೆ. ಯಾರ್ಯಾರು? ಮಾನುಷೋತ್ತಮ ಚಕ್ರವರ್ತಿಗಳ ಪತ್ನಿಯರು ಅವರಿಗಿಂತ 100 ಗುಣ ಕಡಿಮೆ ಅಂತ ಅವ್ರಿಗೆ ಅಂದ್ರೆ ಹೇಳ್ತಾ ಇದ್ದಾರೆ. ಇಷ್ಟು ಅಜಾನ್ ದೇವತೆಯನ್ನು ಹೇಳ್ಕೊತ ಹೋಗಿ ಈ ತಾರತಮ್ಯವನ್ನು ಮುಗಿಸಿ ದಾಸರು ಮುಂದಿನ ಪದ್ಯದೊಳಗೆ ಇನ್ನು ಉಳಿದವರು ತಾರತಮ್ಯ ಹೇಳ್ಕೊತ ಹೋಗ್ತಾ ಇದ್ದಾರೆ ಒಂದೊಂದಾಗಿ. ಅದು ಹೆಂಗೆ ಅನ್ನೋದು ಹೇಳ್ತಾ ಇದ್ದಾರೆ ಅವ್ರಿಗೆ. ಇಲ್ಲಿ ಬರ್ತಕ್ಕಂಥದ್ದು ಮೊದಲೇ ಪದ್ಯ ಯಾರ್ಯಾರು ಹೇಳಿದರು? ಈ ಸಾತ್ವಿಕರಲ್ಲಿ, ರಾಜಸರಲ್ಲಿ, ತಾಮಸರಲ್ಲಿ ಬಂದಿರತಕ್ಕಂಥ ಒಂದೊಂದು ಪದ್ಯವನ್ನು ಹೇಳ್ಕೊತ ಹೋಗ್ತಾ ಇದ್ದಾರೆ. ಅವರ ವೈಶಿಷ್ಟ್ಯವನ್ನು, ಅವರ ತಾರತಮ್ಯವನ್ನು ನೋಡ್ರಿ ಮುಂದುವರೆಗೂ. ಇಲ್ಲಿ ಈ ಪದ್ಯ ಒಳಗೆ ಭಾಳ ಒಳ್ಳೆಯ ಪದ್ಯ. ಕೊನೆ ಮುಗಿಸಿ ಬಂದ ದಾಸರ ಈ ಸಂಧಿ ಒಳಗೆ ಮುಕ್ತಿಯೋಗ್ಯ ಚೇತನರು, ಅರ್ಥಾತ್ ಅಲ್ಲೇ ಮೋಕ್ಷಕ್ಕೆ ಹೋಲಿಕೆ ಅರ್ಹತಾ ಇರ್ತಕ್ಕಂಥ ಮಹಾನುಭಾವರು ಇದ್ದಾರೆ. ಎಷ್ಟು ಮಂದಿ ಇದ್ದಾರೆ, ಇಲ್ಲ ಅಂತ ಹೇಳಿ ಬರಂಗಲ್ಲ. ನಿತ್ಯ ಸಂಸಾರಿಗಳ ತಾರತಮ್ಯ. ನಾವ್ಯಾವ ಗುಂಪನೆ ಬರ್ತೀವಿ? ನಿತ್ಯ ಸಂಸಾರಿಗಳು ನಾವು, ಅವರೇ ನಾವು. ಮುಕ್ತಿಯೋಗ್ಯನೂ ಆಗೋದು ಭಾಳ ಕಷ್ಟ ಅದ. ಯಾವಾಗ ಆಗ್ಬೇಕು ಅಂತ ನಾವುದಿಲ್ಲ, ಅದು ಸಾಧನ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಮುಕ್ತಿಯೋಗ್ಯರದ್ದು. ಏನನ್ನ ಯಾವ ಜನ್ಮ ಮನುಷ್ಯನ ಆಗ್ಬೇಕು ಅಂತ ನೀವೇ ಮತ್ತೆ ಇದಕ್ಕೆ ಯಾವ ಜನ್ಮ ಆದ್ರೂ ಮುಕ್ತಿ ಹೋಗಿರ್ತಾರ. ಏನೋ ಆ ಒಂದು ಶಾಪ ಅಥವಾ ಒಂದು ಕೆಟ್ಟ ಕರ್ಮದಿಂದ ಅಲ್ಲಿ ಹುಟ್ಟಿರ್ತಾರೆ, ರಾಜ್ಯದ ಹುಟ್ಟಿರ್ತಾರೆ. ಒಂದು ಉದಾಹರಣೆ ಕೊಟ್ಟಿರಿ ಹಿಂದಕ್ಕೆ ನಿಮ್ಮನ್ನ, ನೆನಪದನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಸತ್ಯಬೋಧರು ಹೇಳ್ತೀನಿ ನಿಮ್ಮನ್ನ. ಆರಾಧನೆ ಬಂತು. ಸತ್ಯಬೋಧರು ಎಲ್ಲಿದ್ದು? ಸವಣೂರಾಗ. ಭಾಳ ಸಾಧನ ಮಾಡೋರು ಸತ್ಯಬೋಧ ಸವಣೂರಾಗ. ಭಾಳ ಮಂದಿ ಸಾಧನ ಮಾಡ್ಸ್ಯಾರ. ಅವ್ರ ವೈಶಿಷ್ಟ್ಯ ಗ್ರಂಥಗಿಂತ ಬರ್ಲಿಕ್ಕೆ ಹೋಗಿಲ್ಲ ಅವರು. ಗ್ರಂಥ ಭಯಂಕರ ಪಾರಾಯಣ ಮಾಡಿ ಅಸಾಧ್ಯ ಮಂದಿ ಪಾಠ ಪ್ರವಚನ ಮಾಡ್ಯಾರ ಅವರು. ಹೆಂಗೆ ರಾಯರ ಹಂಗೆ ಗ್ರಂಥ ಪಂಥ ಆ ಶಬ್ದ ಅವ್ರ ಯೋಗ್ಯತಾ ಅಲ್ಲ, ಅವ್ರ ಸಾಧನ ಅಲ್ಲ. ಅವ್ರ ಸಾಧನ ಮತ್ತೊಂದು ಅದ. ಏನು ಮಾಡ್ಯಾರ? ವಿಷ್ಣು ತೀರ್ಥ ಇತ್ತಲ್ಲ, ಎಲ್ಲ ಹೋಗ್ಬಿಟ್ರೆ ವಿಷ್ಣು ತೀರ್ಥ, ಹೌದಲ್ಲ? ಅಲ್ಲಿ ಗೀತಾ ಭಾಷ್ಯ ಶುರು ಮಾಡಿದ ಸ್ವಾಮಿಗಳು. ಗೀತಾ ಭಾಷೆ ಹೇಳ್ತಾರಂದ್ರೆ ಮಂದಿ ಹೊಡೆದು ಬಂತು ಸವಣೂರಿಗೆ. ಎಲ್ಲರ ಮನೆಯಾಗ ಫುಲ್, ಎಲ್ಲ ಓಣಿ ಫುಲ್, ಎಲ್ಲ ಕಡೆ ಅಷ್ಟು ಮಂದಿ ಊಟ ಆಗ್ಬೇಕು 2 ಹೊತ್ತು. ಎಷ್ಟು ಸಾಧನ ನೋಡಿ ಮಹಾನುಭಾವ ಹೆಂಗೆ ನಡೆಸ್ತಾರೆ. ಎಲ್ಲಿ ಪಾಠ ಹೇಳೋದು? ಅಲ್ಲಿ ವಿಷ್ಣು ತೀರ್ಥ ಪಾಠ ಹೇಳೋದು. ಮುಂಜಾನೆ ಎಲ್ಲರೂ ಹೋಗ್ಬೇಕು, ಹೆಣ್ಣು ಗಂಡು ಅನಾಹುತ ಇರೋ ಬಂದಿ. ಅವು 100 ಮನುಷ್ಯ ಇರ್ಬೇಕು, 1000 ಮನುಷ್ಯ ಇರ್ಬೇಕು. ಪಾಠ ಹೇಳ್ಕೋತ ಗೀತಾ ಭಾಷ್ಯ ಪ್ರಾರಂಭ ಮಾಡಿದ್ರು. ಒಂದು ಮಂಗ್ಯ ಬಂದು ಇದ್ರಿ ಕೂಡಲೇ ಹೇಳ್ಬಿಡ್ತೀವಿ. ಯಾರು ಹೇಳ್ತೀವಿ, ಉಡಿಸ್ಬಾರ್ದು, ಅದೆಲ್ಲೇ ಇರಲಿಲ್ಲ ಸ್ವಲ್ಪ ಸ್ವಾಮಿ, ನಾವೆಲ್ಲ ಉಡ್ಸಕ್ಕೆ ಹೋಗ್ಬಾರ್ದು. ಹೋತ ಗೀತಾ ಭಾಷ್ಯ ಮುಗೀತು. ಮಂಗಳ ಆತು. ಮಂಗಳ ಆದ ಕೂಡಲೇ ಅದು ಬಂದು ಕೂತ್ಕೋತು. ಕಣ್ಣಿರ್ತು, ಸ್ಥಿತಿತ್ತು. ಮಂಗ್ಯ ಅದು ಮಂಗ ಕೂತಿತ್ತು. ಅದು ಮುಗೀತು. ಸ್ವಾಮಿ ಒಳಗೆ ಬಾಳೆಹಣ್ಣು ಕೊಟ್ಟರು, ಅಕ್ಷತ ಕೊಟ್ಟರು, ತಲೆ ಮೇಲೆ ಕೈ ಇಟ್ಟರು. ಅಲ್ಲಿ ಜೀವ ಬಿಡ್ತದೆ. ಉಳ್ದವ್ರಲ್ಲ ಕೇಳಿದ್ರು, ಸ್ವಾಮಿಯವ್ರು ಯಾರು ಅಂತಿಕೊಂಡು. ನೋಡಪ್ಪ ಹೇಳಬಾರ್ದು, ಖರೆ ಅಂದ್ರೆ ಕೇಳ್ತೀರಿ ಹೇಳ್ತೀನಿ. ಇವರು ಕೊನೆಹಿರಿ ಆಚಾರ ಇವರು ಅಂದ್ರೆ. ಅವ್ರು ಕೊನೆಹಿರಿ ಅಂತ ಆಚಾರ. ಅವ್ರ ಹೆಸರನ್ನ ಕೊನೆಹಿರಿ ಅಂತ ಅಡ್ರೆಸ್ ಇರ್ತಾವೆ. ಅವ್ರದಾಗಿರ್ತಾರೆ ಕೊನೆಹಿರಿ ಅಂತ. ನಾವು ಪುಣ್ಯ ಹೋಗಿದ್ದೆ ಅವ್ರ ಮನೆಗೆ. ಇಲ್ಲಿ ಬಾಗಲಗುಟ್ಟಿ ಬಸ್ ಸ್ಟಾಪ್ ಹತ್ರ ಅವ್ರ ಮನೆ ಕೊನೆಹಿರಿ ಅಂತ. ಆ ಕೊನೆಹಿರಿ ಆಚಾರು ಶಾಪದಿಂದ ಹಿಂಗಾಗ್ಯಾರ. ಅವ್ರಿಗೆ ಸಾಯೋ ಕಾಲಕ್ಕೆ ನನ್ನಿಂದ ಗೀತಾ ಭಾಷೆ ಕೇಳೋ ಪ್ರಸಂಗ ಅವ್ರಿಗೆ ಅದ. ಈಗ ಅವ್ರಿಗೆ ಮೋಕ್ಷ ಆತು ಅಂತ ಹೇಳಿ. ಮನುಷ್ಯನ ಆಗ್ಬೇಕು ಅಂತ ಅರ್ಥ ಅಲ್ಲ, ತಿಳ್ಕೊಂಡ್ರಿ. ಆ ಉತ್ತಮ ಚೇತನ ಇತ್ತು ಅಂದ್ರೆ ಅವರು ಸಹಿತ ಹಿಂಗಾಗಿ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಕ್ಕಂಥ ಮಹಾನುಭಾವರು ಯಾರ್ಯಾರು ಅದನ್ನ ಹೇಳ್ತಾ ನೋಡ್ರಿ. ಇಲ್ಲಿ ಹೇಳ್ತಕ್ಕಂಥ ತಾರತಮ್ಯ ಯಾರು? ಮುಕ್ತಿ ಯೋಗ್ಯರು ಮತ್ತು ನಿತ್ಯ ಸಂಸಾರಿಗಳು ಅವ್ರು ಹೇಳ್ತಾ ಇದ್ದಾರೆ. ಸತ್ವರು ಸ್ವಲ್ಪ ಲಘು ಪದ್ಯ ಅರ್ಥ ಆಗೋದಿಲ್ಲ, ಬಹಳ ಕಠಿಣದ ಇದು. ಸತ್ವರು, ಸತ್ವ ರಾಜಸ, ಸತ್ವ ತಾಮಸ ಮೂವರು
ರಜಸ್ಸತ್ವಾಧಿಕಾರಿಗಳು ಭಗವದ್ಭಕ್ತರೆನಿಸುವರು. ನಿತ್ಯ ಬದ್ಧರು ಹೆಂಗಿದ್ದಾರ? ರಜೋರಜರು ಉತ್ಪತ್ತಿ ಭೂ ಸ್ವರ್ಗದೊಳು ನರಕದಿ ಪೃಥ್ವಿಯೊಳು ಸಂಚರಿಸುತ್ತಿಪ್ಪರು ರಜಸ್ತಾಮಸರು. ಅರ್ಥ ಮಾಡ್ಕೊಡ್ರಿ, ನಿಮಗೆ ಗೊತ್ತದ. ಸಾತ್ವಿಕರು, ರಾಜಸರು, ತಾಮಸರು. ಒಂದಂದ್ರ 3 ಭಾಗ ಮತ್ತೆ ಎಷ್ಟಾಗ್ತಾವ? ಹೆಂಗೆ ನೋಡ್ರಿ, ಸತ್ವ ಸತ್ವರು, ಸತ್ವ ರಾಜಸರು, ಸತ್ವ ತಾಮಸರು. ಸತ್ವ 3 ಗುಣ ಆಗ್ತಿಲ್ಲ. ರಾಜಸ ಸಾತ್ವಿಕರು, ರಾಜಸ ತಾಮಸರು, ರಾಜಸ ರಾಜಸರು, ರಾಜಸ ತಾಮಸರು. ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು. ಉದಾಹರಣೆ ಹೆಂಗೆ ತಿಳ್ಕೋಬೇಕು? ಸಾತ್ವಿಕರು ಬಂದಲ್ಲ, ಸಾತ್ವಿಕ ಹೆಂಗೆ ತಿಳ್ಕೋತಾರೆ? ಅವ್ರು 100ಕ್ಕೆ 100 ಸಾತ್ವಿಕರು. ಸತ್ವ ಸತ್ವರು 100ಕ್ಕೆ 100 ಇರ್ತಾರೆ. ಸತ್ವ ರಾಜಸರು 90% ಸಾತ್ವಿಕ, 10 ಗುಣ ರಾಜಸ. ಸತ್ವ ತಾಮಸರು 100 ಗುಣ, 90 ಗುಣ ಹೆಚ್ಚು ಕಡಿಮೆ ಸಾತ್ವಿಕರು, 20 ಗುಣ ತಾಮಸ ಗುಣ. ಅದರಂತ ತಿಳ್ಕೊಡುತ್ತೆ ಹೇಳ್ತಾ ಇದ್ದಾರೆ. ಅದಕ್ಕೆ ಸತ್ವ ಸತ್ವರು, ಸತ್ವ ರಾಜಸರು, ಸತ್ವ ತಾಮಸರು. ರಜಸ್ ಸಾತ್ವಿಕರು, ರಜಸ್ಸರು, ತಾಮಸರು. ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು. 3 ಭಾಗ ಬಂದ್ರು. ಅವ್ರು ಯೋಗ್ಯತೆ ಮೇಲೆ ಅವರು ಹೇಳ್ತಾರೆ ಇಂಥವ್ರು. ಇವ್ರು ಮಾಡ್ತಾರ అని ಹೇಳ್ತಾರೆ. ವಿಭಾಗ ಮಾಡಿರ್ತಕ್ಕಂಥವ್ರು ತತ್ವ ತಾಮಸರು. ಇವ್ರ ಗುಣ ಹೇಳ್ಕೊತಾ ಹೋಗ್ತಾರೆ. ಇವ್ರಿಗೆ ಹೆಂಗೆ ಅನ್ನೋದನ್ನ ಸತ್ವ ಸತ್ವ, ಸತ್ವರಜ, ಸತ್ವ ತಾಮಸ ಅನ್ನೋದನ್ನ ಹೇಳ್ಕೊತಾ ಹೋಗಿ ಅವರ ತಾರತಮ್ಯ ಹೇಳ್ಕೊತಾ ಹೋಗ್ತಾ ಇದ್ದಾರೆ. ಒಂದೇದು ಜೀವರಾಶಿಗಳಿರ್ತಕ್ಕಂಥವ್ರು ಮಹಾನುಭಾವರಿಗಳು. ಇವ್ರು ಹೆಂಗಿದ್ದಾರ? ಸೃಷ್ಟಿ ಪ್ರಾರಂಭದಲ್ಲಿ ನಾರಾಯಣ ಗುಣತ್ರಯಗಳಲ್ಲಿ ಒಂದನ್ನು ವಿಶೇಷ ಮಾಡಿ ಅವನು ಹುಟ್ಟಿಸ್ತಕ್ಕಂಥವ. ಸತ್ವ ಚೇತನರು ಒಂದು, ಇವರಲ್ಲಿ ಪ್ರಾಚುರ್ಯ ಸತ್ವ ದೃಷ್ಟಿ. ರಜೋಪಾಚರ ಸಾತ್ವರು ಸಾತ್ವಿಕ ಜಾಸ್ತಿ, ರಜಸ್ ಕಮ್ಮಿ, ಹಿಂಗಿರ್ತಕ್ಕಂಥವ್ರು. ಇವ್ರಿಗೆ ಹೆಂಗೆ? ಇಲ್ಲಿ ರಜಸ್ಸತ್ವರಿಗೆ ಸ್ವರ್ಗ ಪ್ರಚುರ ಅಂತ ಹೆಸರು ಅವರಿಗೆ. ರಜೋರಜ ಜೀವರು ಭೂಪ್ರಚುರರು, ನಾವೆಲ್ಲ ಅಂತ ತಿಳ್ಕೊಳ್ಳೋದು ಅದು ಹೇಳ್ತಾ ಇದ್ದಾರೆ. ರಜಸ್ತಾಮರು ಅಂದ್ರೆ ನೆರೆಯ ಪ್ರಚುರಕರು. ಇವ್ರು ಹೆಂಗೆ ಹೋಗ್ತಾರ ಅನ್ನೋದನ್ನ ಇಲ್ಲಿ ಕಲ್ಪನಾ ಕೊಡ್ತಾ ಇದ್ದಾರೆ ಮುಂದಿನ ಪದ್ಯ. ಇದೇ ಪದ್ಯೊಳಗೆ ಅವ್ರು ಯಾರ್ಯಾರು ಯಾವ ಹೋಗ್ತಕ್ಕಂಥ ಮಾರ್ಗಗಳೇನು? ಸತ್ವರು, ಸತ್ವ ರಾಜಸ, ಸತ್ವ ತಾಮಸರು 3, ರಜಸ್ಸತ್ವಾಧಿಕಾರಿಗಳು. ಇವರು ಭಗವದ್ಭಕ್ತರೆನಿಸುವರು, ಶ್ರೇಷ್ಠ ಭಕ್ತರಿವರು. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಕೂಡ ಕಿಂಚಿತ್ತಿದ್ರು ಕೂಡ ಭಗವದ್ಭಕ್ತರೆನಿಸುವರು. ನಿತ್ಯ ಬದ್ಧರು ಯಾರು? ರಜೋರಜರು. ರಜಸ್ ಸಾತ್ವಿಕರಲ್ಲ, ಅವ್ರ ಮ್ಯಾಲ ಹೋದಾಗಲೇ ತಿಳ್ಕೊಡ್ರಿ. ಹೌದಾ? ಯಾಕೆ ಸಾತ್ವಿಕರಿಂದ ಕಿಂಚಿತ್ ಸಾತ್ವಿಕ ಗುಣ ಇರ್ತದೆ. ರಜೋರಜರು ಪೂರ್ತಿ ರಾಜಗುಣ ಇವರಲ್ಲೇನೋ, ಮತ್ತು ಸಂಸಾರ ಹೊಳ್ಳೋದು, ತಿನ್ನೋದು, ಬನ್ನೋದು, ಸಂಸಾರ ಇದಾಗಿರ್ತಕ್ಕಂಥವ್ರು ರಜೋರಜರು. ಇವರು ಹೆಂಗಿದ್ದಾರೆ? ನಿತ್ಯ ಬದ್ಧರು, ಸಂಸಾರಕ್ಕೆ ಬದ್ಧರಾಗಿರ್ತಕ್ಕಂಥ ಮಂದಿ ಎಲ್ಲ ಪುನಃ ಹೋಗೋದು ಮತ್ತು ಸಂಸಾರಕ್ಕೆ ಬಳೆ ಬರೋದು. ಉತ್ಪತ್ತಿ ಎಲ್ಲಿ ಹುಟ್ಟರ? ಭೂ ಸ್ವರ್ಗದಳು. ಉತ್ಪತ್ತಿ ಭೂ ಸ್ವರ್ಗ ಎಲ್ಲಿ ಹುಡ್ತಾರ? ಭೂಮಿ ಒಳಗೆ, ಅದಕ್ಕೆ ಭೂ ಅಂದರು. ಸ್ವರ್ಗದಾಗ ಪುಣ್ಯಕ್ಕೆ ಹೋಗ್ತಾರ. ಅಲ್ಲಿ ಲಕ್ಷ ಇಟ್ಕೊಡ್ರಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಯಾರ ಮಾತು? ಕೃಷ್ಣ ಮಾತು. ಗೀತಾಗ ಕ್ಷೀಣೆ ಪುಣ್ಯ ಮಾಡಿರ್ತಾರ. ಅದು ಮೋಕ್ಷಕ್ಕೆ ಹೋಗೋ ಪುಣ್ಯ ಅಲ್ಲ, ಅದು ಸ್ವರ್ಗಕ್ಕೆ ಹೋಗೋ ಪುಣ್ಯ. ಅದು ಅಲ್ಲಿ ಪುಣ್ಯ ಮುಗೀತು ಮತ್ತೆ ಕೆಳಗೆ ಕಳಿಸ್ತಾರ. ಅವ್ರು ಹೋಗಪ್ಪ ಮತ್ತೆ ಮನುಷ್ಯಂಬ ಅಂತ ತಿಳ್ಕೊಂಡು ಹೇಳಿ ಇವ್ರಿಗೆ ಅವ್ರು ಹೇಳ್ತಾರ. ಅವ್ರಿಗೆ ಉತ್ಪತ್ತಿ ಭೂದ ಹುಡ್ತಾರ. ಎಲ್ಲಿ ಕಲಿತಾರ? ವ್ಯಾಲ್ಯ ಕಲಿತಾರ, ಸರ್ಗೊಳಗೆ ಹೇಳ್ತಾರ. ಪುಣ್ಯ ಮುಗೀತು ಅಂದ್ರೆ ಮತ್ತೆ ಹುಡ್ಬಿಡ್ತಾರ ಇವ್ರಂತ ಹೇಳ್ತಾರ. ಇನ್ನು ನರಕದಿ ಪೃಥ್ವಿಯೊಳು ಸಂಚರಿಸುತ್ತಿಪ್ಪರು. ಯಾರ್ಯಾರು? ರಜಸ್ ತಾಮಸರು, ಕೊನೆಯವರು. ರಜಸ್ ತಾಮಸರು ಕೊನೆಯವರು. ಇವರಿಂದ ಕೆಟ್ಟ ಮನುಷ್ಯ ಸಿಗುವುದೇ ಇಲ್ಲ. ಇವ್ರು ಮಹಾ ದೈತ್ಯ ಕುಲದವರು. ಇವ್ರು ಕೇವಲ ಎಲ್ಲಿ ಹೋಗ್ತಾರ? ನರಕದಿ. ಇವರಿಗೆ ಪುನಃ ನರಕ ಹೋಗ್ತಾರೆ ಇವ್ರ ಸ್ಥಿತಿ. ಹಂಗ ಸಾತ್ವಿಕರು, ಸಾತ್ವಿಕ ರಾಜಸರು, ಇವೆಲ್ಲ ಗುಣಗಳನ್ನ ಅವ್ರ ಸಾಧನೆ ಹೇಳಿ ಅಂತರ ಮುಂದುವರೆದು. ತಮೋಯೋಗ್ಯ ಜೀವರ ಉತ್ಪತ್ತಿ ತಾರತಮ್ಯ ಅಲ್ಲಿ ಅರ್ಥ ಆಗ್ಯದ. ತಮೋಯೋಗ್ಯ ಗೊತ್ತಾಗ್ತಿಲ್ಲ ನಿಮಗೆ. ಸಾತ್ವಿಕರು ಅಲ್ಲ, ರಾಜಸರು ಅಲ್ಲ, ಕೇವಲ ತಾಮಸಿಗಳು, ಪರಮಾತ್ಮನ ವಿರೋಧಿಗಳು, ವಿಷ್ಣವರ ವಿರೋಧಿಗಳು, ಧರ್ಮದ ವಿರೋಧಿಗಳು ಆಗಿರ್ತಕ್ಕಂಥವ್ರು. ಅರ್ಥ ಆಗ್ತದ. ತಮಸ್ಸಾತ್ವಿಕರೆನಿಸಿಕೊಂಬರು ಅಮಿತ ಅನಾಖ್ಯಾತ ಅಸುರಗಣವಿದೆ. ಅದು ಹೆಂಗೆ ಬಿಡಿಸೋದನ್ನ? ಸುರಗಣ ಅಲ್ಲ, ಹೆಂಗೆ ಬಿಡಿಸೋದನ್ನ? ಅಸುರಗಣವಿದೆ. ತಮೋ ರಾಜನಿಸಿಕೊಂಬರು ದೈತ್ಯ ಸಮುದಾಯ. ತಮಸ್ತಾಮಸ ಕಲಿ ಪುರಂದ್ರಿಯು ಅಮಿತ ದುರ್ಗುಣ ಪೂರ್ಣ ಸರ್ವಾಧಮರುಳು ಅಧಮಾಧಮ ದುರಾತ್ಮನು ಕಲಿ ಎನಿಸಿಕೊಂಬ. ನಿರ್ಣಯ ಮಾಡ್ತಾರೆ ಯಾರಿಗೆ ಕಲಿ ಅಂತ, ಯಾರಿಗೆ ಅನ್ಬೇಕು ಅಂತ ತಿಳ್ಕೊಂಡು. ನಮ್ಮಲ್ಲಿ ಬೈದ ಕಲಿ ಹೆಂಗಿದ್ದ ನಮ್ಮ ಅಂತಿರ್ತಾರೆ. ಹೌದಿಲ್ಲ? ನೀವು ಇಲ್ಲಿ ಯಾರ್ದ ನೋಡಿ. ತಮಸ್ತಾಮಸ ಎನಿಸಿಕೊಂಬರು
ಯಾರ್ಯಾರು ತಮೋ ಗುಣದಲ್ಲಿ ವಿಭಾವವಾಗಿರ್ತಕ್ಕಂಥ ಭಾಗತ್ರಯ ಮಾಡಿದವಳೆ ಇವರು ತಮಸ್ ಸಾತ್ವಿಕರು. ತಮಸ್ಸು ಬಹಳ ಇರ್ತದೆ, ಸಾತ್ವಿಕ ಕಿಂಚಿತ್ ಇರ್ತದೆ. 90% ತಾಮಸ ಗುಣ, 10 ಸಾತ್ವಿಕ ಗುಣ ಇರ್ತಕ್ಕಂಥದ್ದು. ಆ ದುರ್ಯೋಧನ ಗುಂಪಿನ ಒಬ್ಬ ಇದ್ದ. ಆ ದ್ರೌಪದಿ ಶಿರೀಷ್ ಎಳೆಯುವ ಹೊತ್ತಿನೊಳಗೆ ಯಾರು ಮಾತಾಡಲಿಲ್ಲ. ಭೀಷ್ಮಾಚಾರು, ದ್ರೋಣಾಚಾರು ಯಾರು, ಅವನೇ ಮಾತಾಡಲಿಲ್ಲ. ಅವನು ಸುಮ್ಮನೆ ಕೂತಿದ್ದ. ಆ ಪಾಪ ಕೆಳ್ಳಿ ಹೆಣ್ಮಗಳು ಒಂದ ಸವನ ಹೌದಾ ತೋರಿಸ್ತಾರ. ಒಬ್ಬರು ಮಾತಾಡಿದ್ರೆ ಗೊತ್ತಾನೆ ಯಾರು ಅವ ನಿಮಗೆ? ಅವನ ಹೆಸರು ವಿಕ್ರಮ ಹಿಂಗೇನೋ ಅದ. ಅವನ ಹೆಸರು ಅದು ದೂರ ಅಂತ ಅದ. ಅವ ದುರ್ಯೋಧನ ಪಾರ್ಟಿ ಅವ. ಖಾಸ್ ತಮ್ಮಂದ್ರ ಅವ್ರು ದುರ್ಯೋಧನ ಹಿರಿಯಮ್ಮ, ಉಳಿದವ್ರು ಅವ್ರ ಪೈಕಿನ ನಮ್ಮನೆ ಅವ ಅಂದ, ಏ ಅಣ್ಣ ನೀ ಮಾಡೋದು ತಪ್ಪದಿದ್ದು ದುಶಾಸನ ಹೇಳವ. ಆವಾಗ ಕರ್ಣ ಹೇಳ್ತಾನೆ, ಸುಮ್ಮನೆ ಕೊಡ್ಲಿ ಅಂದ. ಅವಾಗ ನಿಮ್ಮ ಅಣ್ಣ ಹೇಳಿದ್ರೆ ನೀ ಹಿರಿತ ಮಾಡ್ತೀರ ಮರ ಸುಮ್ಮನೆ ಕೊಡು ಅಂತ. ಇಂಥವ್ರು ಕೆಲವು ಮಂದಿ ಇರ್ತಾರೆ ತಿಳ್ಕೊಡ್ರಿ, ಫುಲ್ ಕೆಟ್ಟಿರ್ತಾರ. ಯಾವಾಗ ಒಂಚೂರಲ್ಲಿ ಸಾತ್ವಿಕ ಪ್ರಕಟ ಆಗ್ತದೆ ಅಂತ ಹೇಳ್ತಾರೆ ಅವರು. ಅಮಿತ ಮಿತಿ ಇಲ್ಲದ ಅನಾಖ್ಯಾತ ಅಸುರಗಣ, ಆಗಲೇ ಬಿಡಿಸಿದ ನಿಮಗೆ ಅಸುರಗಣ ದೈತ್ಯ ಗುಣ, ದೈತ್ಯ ಸಮೂಹ. ಇವ್ರು ಏನಂತಾರ, ತಮೋ ರಾಜಶನಿಸಿಕೊಂಬರು. ಅಲ್ಲಿ ಪದ್ಯ ನೋಡಿ, ತಮೋ ಗುಣದಲ್ಲಿ ವಿಭಾಗವಾಗಿರ್ತಕ್ಕಂಥ ತಮೋರಜ ಉತ್ಪತ್ತಿ ಉಳ್ತಕ್ಕಂಥವ್ರು ಯಾರಿವರು? ದೈತ್ಯ ಸಮುದಾಯ. ದೈತ್ಯರಲ್ಲ, ಇಂಥ ತಮಸ್ತಮಸಿರ್ತಕ್ಕಂಥ ಮಹಾನುಭಾವರು. ತಾಮಸ ಅರ್ಥಾತ್ ತಮ್ಮ ಸಾತ್ವಿಕ ಹೋತು, ತಮ್ಮ ರಾಜಸ ಹೋತು, ತಮ್ಮ ತಾಮಸ ಬಂತೀಗ. ತಮೋ ಗುಣದಲ್ಲಿ ವಿಭಾಗಿರ್ತಕ್ಕಂಥ ಇವ ಯಾರಿವ? ಅಲ್ಲಿ ಹುಟ್ಟವ ಕಲಿ. 100ಕ್ಕೂ 100 ಕೆಟ್ಟ ಗುಣದ ಅಮ್ಮ. ಅದಕ್ಕೆ ತಮಸ್ತ ಅಂದ್ರ ಅವಾಗ ಯಾರಿಗೆ? ಕಲಿಗೆ. ಅವ ಹೆಂಗಿದ್ದಾನ ಕಲಿ? ಪುರಂದ್ರಿ ಯಾರು ಗೊತ್ತಾತನ? ಅವನ ಹೆಂಡತಿ ಕಲಿ ಹೆಂಡತಿ ಪುರಂದ್ರಿ ಅಂತ ಇಕಾರ ಅಂತ ಸ್ತ್ರೀಲಿಂಗ ಹೌದಿಲ್ಲ. ಪುರಂದ್ರಿ ಅಂದ್ರೆ ಯಾರು? ಕಲಿಯ ಹೆಂಡತಿ. ಅದೈತೆ ದೇವತೆಗಳಲ್ಲಿ ಬ್ರಹ್ಮಾಂಡ ಪುಷ್ಕರ ಇರ್ತಕ್ಕಂಥ ವರ್ಗ ಇದು ಒಂದು. ಆಕೆ ಹೆಂಗಿದ್ದಾಳ? ಕಲಿ ಮತ್ತು ಪುರಂದ್ರಿ ಅಮಿತ ದುರ್ಗುಣ ಪೂರ್ಣ. ದುರ್ಗುಣ ಎಷ್ಟವ? ಅಮಿತ ಅಮಿತ ಅಂದ್ರೆ ಮಿತಿ ಇಲ್ಲ ಅಂತ ಅರ್ಥ. ಅಮಿತ್ ಅಂತ ಹೆಸರಿಟ್ಟಿರ್ತಾರಲ್ಲ ಹುಡುಗರಿಗೆ. ಅಮಿತ ಗುಣಪೂರ್ಣ. ಅಮಿತ ಅಂದ್ರೆ ಅವನ ಕಲಿ ಗುಣ ಲೆಕ್ಕ ಹೋಗಪ್ಪ ಸಾಲುದಲ್ಲಿ ವಯಸ್ಸು ಸಾಲುದಲ್ಲಿ ಮಗ ಕಲಿ ಇರ್ತಕ್ಕಂಥ ಗುಣಗಳನ್ನ ಹೆಣಿಸಿ ಕಲಿ ಅವ್ನ ಕೆಟ್ಟ ಗುಣ ಹೇಳ್ಕೋತವ್ರೆ ಅಮಿತ ಲೆಕ್ಕನೇ ಇಲ್ಲ ಅಷ್ಟು ಗುಣ. ಪರಮಾತ್ಮ ಹೆಂಗೆ ಅಮಿತ ಸದ್ಗುಣ ಪೂರ್ಣ, ಹೆಂಗೆ ಅಮಿತ ಕಲಿ ಗುಣ ಪೂರ್ಣ ಅಂತ ಅಮಿತ. ಅಮಿತ ಹೊರಗಾರ ಬಂದಾರಲ್ಲ ಕಡೆ ಅಮಿತ ದುರ್ಗುಣ ಪೂರ್ಣ ಕಲಿಯ ಇರ್ತಕ್ಕಂಥವ, ದುರ್ಗಂಧ ಕೂಡಿರ್ತಕ್ಕಂಥವ. ಅದಕ್ಕೆ ಪರಮನೀಚ ಅಂತ ಹೆಸರಿ. ಯಾರಿಗೆ? ಕಲಿಗೆ ಪರಮನೀಚ ಅಂತ ಅರ್ಥ. ಅದಕ್ಕೆ ದುರಾತ್ ಭಾಳ ಕೆಟ್ಟದ್ದು ಏನಂತ ಅವ್ರಿಗೆ ಕಲಿ ಅಂತಿರ್ತಾರೆ. ದುರಾತ್ಮನು ಎರಡನೇ ಶಬ್ದ ಬಳಸ್ತಾಗ. ಒಂದನೇ ಶಬ್ದ ಏನು ಹೊಳಿದವನ ಕಲಿ ಅಂತ ಹೇಳಿ, ಎರಡನೇದು ದುರಾತ್ಮ ಅಂತ ಅಂದ್ರೆ ಪಾಪ ಸ್ವರೂಪಳ್ತಕ್ಕಂಥ ವ್ಯಕ್ತಿ ಅವ. ಸ್ವರೂಪತಃ ತಮೋ ಯೋಗಿಲಿ ಅತ್ಯಂತ ನೀಚ. ಹೆಂಗ ದೇವತೆಗಳ ಗುಂಪುಲಾಗ ಬ್ರಹ್ಮ ಶ್ರೇಷ್ಠ, ಹಂಗ ದೈತ್ಯ ಇವ ಆ ಶ್ರೇಷ್ಠಿಮ. ಅಷ್ಟು ಕೆಟ್ಟ ಗುಣ. ಅವನಿಗಿಂತ ಚಾವು ಇರ್ತಾನ, ಅವನ ಕಮ್ಮಿ ಕೆಟ್ಟಿರ್ತಾನ, ಅವನಿಗಿಂತ ಕೆಮ್ಮಿ ಕೆಟ್ಟ ಇವ ಅತಿ ಕೆಟ್ಟಿರ್ತಕ್ಕಂಥ ಕಲಿಯಾಗಿರ್ತಕ್ಕಂಥವ. ಕಲಿ ಎನಿಸಿಕೊಂಬ ದೈತ್ಯ ಸಮೂಹದಲ್ಲಿ ಕಲಿಯಾಗಿರ್ತಕ್ಕಂಥ ಅಧಮಾಧಮ ಲೀಜನಾಗಿರ್ತಕ್ಕಂಥ ವ್ಯಕ್ತಿ ಅವ. ಅದನ್ನ ಹೇಳ್ತಾ ಇದ್ದಾರೆ. ಕಲ್ಯಾದಿ ಪ್ರಾರ್ಥನಾ ಅಸ್ತು ತಾಮಸಾಹ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ತಾಮಸ ರಾಜಸರು ತಾಮಸ ಜೀವರಿಗಿಂತ ನೀಚದಲ್ಲಿ ಕಡಿಮೆ ಆಗಿರ್ತಕ್ಕಂಥ ಅವರು ಕಲ್ಯಾದಿ ದೈತ್ಯರಿಗೆ ಭೃತ್ಯರು. ಅನೇಕ ಮಂದಿ ಕಲಿಗಳಿದ್ದ ಒಬ್ಬರಲ್ಲ. ಅವರು ಕಲಿಗೆ ಅವ್ರು ಭೃತ್ಯರು ಅಂದ್ರೆ ಸೇವಕರು. ಕಲಿ ಗುಂಪು ಬಾಳೆ ಅದ. ಅತಿ ಕಲಿ ಯಾರಮ್ಮ? 100 ಗುಣ ಇರ್ತಕ್ಕಂಥ 100 ಗುಣ ಇರ್ತಕ್ಕಂಥ ಅತಿ ಕಲಿ ಶ್ರೇಷ್ಠ ಕಲಿ ದೈತ್ಯರ ಶ್ರೇಷ್ಠವ. ಶ್ರೇಷ್ಠ ಒಳ್ಳೆಯವ ಅಂತ ಮತ್ತೆ 100% ಕಲಿ ಅವ. 90% ಇದ್ದವ ಅವನ ಭೃತ್ಯವ, ಅವನಿಂದ ಕಮ್ಮಿ ಆಗಿದ್ದವ, ಅವನಿಗಿಂತ ಅವ ಚಲೋ ಮತ್ತ. 1% ಕಲಿ ಇದ್ದವ ಅವನು ಚಲೋ ಮತ್ತ, ಅವನಿಗಿಂತ ಇವ ಅತಿ ಕೆಟ್ಟವ. ಅದಕ್ಕೆ ಕಲಿ ಅಂತಾರ. ಅವನ ಹೆಂಡತಿ ಹೆಸರೇನು? ಪುರಂದ್ರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತಾರ. ಇವ ಅಧಮಾಧಮ ಕಲಿ. ಹಂಗೆ ಕಲಿ ಅಂತ ಯಾಕಂದ್ರಿ ಹಂಗಾರ ಅವಾಗ ದಾಸರು ವ್ಯಾಖ್ಯಾನ ಮಾಡ್ತಾರೆ. ಇದೇ ಜಗನ್ನಾಥರ ವೈಶಿಷ್ಟ್ಯ. ಏನು ಹೇಳ್ತಾರ ಅದನ್ನ ಮುಂದೆ ವ್ಯಾಖ್ಯಾನ ಮಾಡ್ತಿರ್ತಾರೆ. ಅದಕ್ಕೆ ಹೇಳ್ತೀವಿ ಹರಿಕಥಾಮೃತಸಾರ ಒಂದು ಶಬ್ದ ಹೇಳಿದ್ದೆ, ಸೆಲ್ಫ್ ಇಂಟರ್ಪ್ರಿಟೇಟಿವ್. ತಾನ ತೆಗೆದು ತೋರಿಸ್ತದೆ. ಈ ಪದ್ಯಕ್ಕೆ ವ್ಯಾಖ್ಯಾನ ಅಲ್ಲಿ, ಆ ಪದ್ಯಕ್ಕೆ ವ್ಯಾಖ್ಯಾನ ಅಲ್ಲಿ. ಇದು ಕಾವ್ಯ ತಂತ್ರ ಜಗನ್ನಾಥದಾಸರು ಭಾಳ ಚಂದ ಹೇಳ್ತಾರೆ. ಕಲಿ ಅಂತ ಯಾಕಂತೀವಿ ಹಂಗಾರ ಅವಾಗ ಅಂದ್ರೆ ಈಗ ಕೇಳಿದ್ ನೀವು ಪ್ರಶ್ನೆ ಕೇಳ್ಬೋದು, ನೀವೇನು ಕೇಳೋದಿಲ್ಲ. ದಾಸರು ಅನ್ಕೊಂಡಾರ ಪೂರ್ವ ಪಕ್ಷ ಹಾಕೋತಾರ, ನಮ್ಮ ಸಿದ್ಧಾಂತ ಹಾಕೋತಾರಲ್ಲ, ಈಗ ತಿಳ್ಕೊಂಡು ಸಿದ್ಧಾಂತ ಮಾಡೋದು ಹಂಗಿದ್ದಂಗೆ ಅಂತ ಅರ್ಥ. ನೋಡಿರ್ತಾರೆ ಹೆಂಗಿದ್ದಾನೆ ಇವ. ಇವನ ಪೋಲುವ ಅಂದ್ರೆ ಪೋಲುವ ಉಪಕಾರ ಕಕಾರ. ಇವನು ಪೋಲುವ ಜೀವರು ಭುವನ 3ರೊಳಿಲ್ಲ. ಈಗ ಒಂದು ಗುಣ ಒಂದು ನೋಡಲು ನವವಿಧ ದ್ವೇಷಗಳಿಗೆ ಆಕರ ಎನಿಸಿಕೊಳ್ಳುತ್ತಿಪ್ಪ. ನವವಿಧ
ದ್ವೇಷ. ಅಲ್ಲಿ ಮ್ಯಾಲ ನೋವಿದ ಭಕ್ತಿ ನೋಡ್ರಿ ನೀವು ಅಲ್ಲಿ. ಹೌದಾ? ಯಾರು ಹೇಳಿದ್ರು? ಪ್ರಹ್ಲಾದರಾಜರು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪೂಸಾರ್ಪಿತ ಭಕ್ತಿಶ್ಚ ನೋವು ಅಂತ. ಹೇಗೆ ಅವು 9 ನೋವು ಭಕ್ತಿ ಲಕ್ಷಣ. ಇವ 9 ನೋವಿದ ದ್ವೇಷ, ಅವು ನೋವಿದ ಭಕ್ತಿ. ಅವು ಯಾವ ಹೇಳ್ತಾನೆ ನಮಗಿಲ್ಲ. ದ್ವೇಷಗಳಿಗೆ ಆಕಾರ ಎನಿಸಿಕೊಳ್ಳುತ್ತಿಪ್ಪ, 2ನೇ ಗುಣ ಇವೊಂದು. 9 ದ್ವೇಷ ಇವನ ಹತ್ರ ಇರ್ತಾವ. ಇವನು ಬೃತ್ತಲ್ಲಿ ಒಂದು 8 ಇರ್ಬೋದು, ಮತ್ತೆ ಅವ್ರು ಕಮ್ಮಿ ಇರ್ತಾರ. ಅವು ಬವರದಲ್ಲಿ ಎಲ್ಲಿರ್ತಾನೆ ಕಾರ್ಯಮ ಕಲಿಯಲ್ಲಿ ಹುಡುಕ್ಬೇಕು ಮನ್ಯಾಗ. 3 ಕಲಿಯಿಂದ ಹಿಂದೆ ಕೇಳ್ತೀನಿ ನಾನು. ಒಂದು ಮೊಬೈಲ್, ಒಂದು ಟಿವಿ, ಇನ್ನೊಂದು ಗ್ಯಾಸ್ ಅನ್ನೋಂಗಿಲ್ಲ. ಎಲ್ಲರೂ ಗ್ಯಾಸ್ ಮಾಡ್ತಾರೆ. ಭಾಳ ತಪ್ಪಾಗ್ತದೆ ಅಂದ್ರೆ ಇವು ಕೆಡ ಅನ್ಬಹುದು. ಹೌದಲ್ಲ? ಒಂದು ಟಿವಿ, ಒಂದು ಮೊಬೈಲ್ ಕಲಿ. ಹೌದಿಲ್ಲ? ಮತ್ತೆ ಏನು ಯಾರ ಬರಲಿ ತಿಕ್ಕೋ ಬಿಡ್ತೀವಿ. ಯಾರು ಈಗಿನ ಹುಡುಗರು ಹಂಗಾಗಿಬಿಟ್ಟವು. ಅರ್ಥ ಇಲ್ಲ ಏನ್ರು ತಗೋ ಮರ್ತೀವಿ. ನಾ ಮೊಬೈಲ್ ನೋಡ್ತಿದ್ದೆ. ಏನು ಹುಚ್ಚುಗಾರ ಅದಕ್ಕೆ ಇಲ್ಲಿ ಕಲಿಯಲ್ಲಿ ಅಂತ ನೋಡ್ರಿ. ಬವರದಲ್ಲಿ 1ನೇದು. ಬಂಗಾರದಲ್ಲಿ, ಹೌದಾ? ನಟಿ, ನಟ ಅಲ್ಲ, ನಟ ಅದು. ನಟ ಯುವತಿ, ದ್ಯೂತ, ಅಪೇಯ, ಮೃಷದಲ್ಲಿ ಕವಿಶಿ ಮೋಹದಿ ಕೆಡಿಸುವನು ಎಂದರಿದು ತ್ಯಜಿಸುವುದು. ನಾವು ಪ್ಲೀಸ್ ಮಾಡ್ತಾರೆ ತ್ಯಜಿಸುವನು. ಇವ್ರು ಬಿಟ್ಬಿಟ್ಟು ಇವನ್ನೆಲ್ಲ ಅಂತಾರ. ಏನು ಬಿಡಬೇಕಾದ ನೋಡ್ರಿ. ಇವನ ಪೋಲುವ ಪಾಪಿ ಅರ್ಥಾತ್ ಇವನು ಮಾಡ್ತಕ್ಕಂಥ ವ್ಯಕ್ತಿ ಕಲಿಗೆ ಜೀವರ ಎಲ್ಲೆಲ್ಲಿ ಭುವನ 3ರಲ್ಲಿಲ್ಲ. ಎಲ್ಲ ಹುಡುಕಿ ಎಲ್ಲ ಕಡೆಗೆ ಅವನೊಬ್ಬ ಅಂತ ಶಕ್ತಿ ಅವನೊಬ್ಬನ. ಯಾರು? ಕಲಿ. ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ 100% ಕಲಿಯಮ್ಮ ಹೇಳ್ತಾ ಇದ್ದಾರೆ. ನೋಡಲು ಹುಡುಕಿದ್ರೆ ಇವ ಹೆಂಗಿದ್ದಾನ? ನವವಿಧ ದ್ವೇಷ, 9 ಇರತಕ್ಕಂಥ ದ್ವೇಷಗಳು. ಆ ದ್ವೇಷಗಳು ಯಾವ್ಯಾವು ಹೇಳ್ತಾ ಇದ್ದಾರೆ. ಒಂದೊಂದು ಹೇಳ್ತಾ ಇದ್ದಾರೆ. ಹೇಳ್ತಾರೆ. 1ನೇ ಹಂಗೆ ಆಯ್ತು ನಮಗೆ. 1ನೇದು ನವವಿಧ ದ್ವೇಷ ಯಾವು? ಅಲ್ಲೇ ಶ್ರವಣ ಕೀರ್ತನ ಅಲ್ಲಿ ಕೇಳಿರಿ. 1ನೇದು ಜೀವೇಶ್ವರಿಗೆ ಅಭೇದ. ಹಿಂಗೆ ಚಿಂತೆ ಮಾಡ್ತಾನೆ. ಜೀವ ಈಶ್ವರ ನಾವು ಬೇರೆ ಅಂತೇವೆ, ಒಂದ ಅಂತೇವ, ಬೇರೆ ಅಂತೇವೆ. ಜೀವ ಬೇರೆ, ಪರದ ಬೇರೆ, ಒಂದ ಅಂತ. ನಾನಾ ದೇವರು ಅಂತ ನಾವು. 1ನೇ ಕಲಿ 1ನೇ ಲಕ್ಷಣ ಒಂದು. 1ನೇ ದ್ವೇಷ ಒಂದು. ಅಥವಾ 9ರ 1ನೇದು. 2ನೇದು ಅವಂತಾನ ದೇವರು ನಿರ್ಗುಣ ನಿರಾಕಾರ. ಕೃಷ್ಣಾರಾಮ ಇದ್ದಾರಲ್ಲ, ನಿರಾಕಾರ, ಆಕಾರನ ಇಲ್ಲ ಅವ್ರಿಗೆ. ನೀವು ಮಾಡ್ಕೊಂಡ್ರೆ ಆಕಾರ ಅಂತಾರೆ. ಗುಣಾಂಕಿ ಇಲ್ಲೇ ಇಲ್ಲ ಅವ್ರಿಗೆ. 2ನೇ ಲಕ್ಷಣ ಒಂದು. 2ನೇ ಯಾರು ಕಲಿದಿರ್ತಕ್ಕಂಥದ್ದು. 3ನೇದು ಬ್ರಹ್ಮ, ರುದ್ರ, ಗಣಪತಿ ಅಷ್ಟು ದೇವರು ಅಷ್ಟು ಒಂದ. ಬ್ರಹ್ಮನು ಅವನ, ಈಶ್ವರ ದೇವರು ಅವನ, ಕೃಷ್ಣವನ. ಹಂಗಂತೇವ್ ನಾವೇಂದ್ರೆ ಸರ್ವೋತ್ತಮ ಯಾರು ನಮ್ಮಲ್ಲಿ? ನಾರಾಯಣ. ವಿಷ್ಣು ಸರ್ವೋತ್ತಮೋತ್ತಮ ಸರ್ವದಾ ಪ್ರತಿಪಾದಯ. ಎಂಥ ಸಿದ್ಧಾಂತ ನಮ್ಗೆ ತಿಳ್ಕೊಟ್ರು. ಎಂಥ ಕೆಟ್ಟ ಬಂದ್ರು, ಎಂಥ ಪ್ರಶ್ನೆ ಬಂದ್ರು, ಪರಮಾತ್ಮ ಸರ್ವೋತ್ತಮ ಅಂತ ಮರಿಲಿಕ್ಕೆ ಸಾಧ್ಯ ಬಿಡಬಾರದು. ನಾನು ಅದು ಆಚಾರ ಸಂದೇಶದ್ದು. ಅವ್ರಂತಾರ ಸ್ವಾಮಿಗಳಿಗೆ ಮೈಲಿ ಬರ್ತದ. ಸ್ವಾಮಿಗಳಿಗೆ ಅಂದ್ರೆ ಮೈಲಿ ಬರ್ತದ, ನಮ್ಮನೆಗೂ ಮೈಲಿ ಬರ್ತದ. ಅವರೆಲ್ಲ ಆತ್ಮಶ್ರದ್ಧಾ ಮಾಡ್ಕೊಂಡು ಅಲ್ಲಿ ಕಚ್ ಕೂತ್ಬಿಡ್ತಾರ. ಮತ್ತು ಅವ್ರಿಗೆ ಶ್ರಾದ್ದ ಪಾದ ಹುಟ್ಟೋಂಗಿಲ್ಲ, ಹುಡುನವನ್ನ ಕೂತ್ಬಿಡ್ತಾರ. ಎಲ್ಲ ಸುಮ್ಮನೆ ಬರಷ್ಟ. ಅದಕ್ಕೆ ಆತ್ಮಶ್ರದ್ಧಾ ಅಂತ ಹೆಸರು. ಸ್ವಾಮಿಗಳಿಗೆ ಮೈಲಿ ಬರ್ತದ. ಮತ್ತು ಹೆಂಗೆ ಯಾವನಾದ್ರೂ ಪಂಡಿತ ಗ್ರಂಥ ಬರೋದು ವಿಷ್ಣು ಸರ್ವೋತ್ತಮವಾದ್ರ ಅಲ್ಲ ಅಂದ್ಗಳ ಅದು ಮೈಲಿ ಬಂದಂಗೆ ಅವ್ರಿಗೆ. ಸತ್ಯ ಧ್ಯಾನದ ಕಾಲಕ್ಕೆ ತಿರುಪತಿ ಒಳಗೆ ಕೂತ್ಕೊಂಡಾಗ ಕಾಶಿ ಒಬ್ಬ ಶಾಸ್ತ್ರಿ, ಕಾಶಿ ಅಂದರೆ ವಿದ್ಯಾ ಕೇಂದ್ರ. ಮೊನ್ನೆ ನಾನು ನೋಡಿದಾಗ ಹೋದೆ, ಲಗ್ನಕ್ಕೆ ಹೋದಾಗ 50-60 ಮಂದಿ ಮಹಾನ್ಮಾನ ಬ್ರಾಹ್ಮಣರು. ಏನು ಚಂಡಿಕೆ ಅವರು, ಏನು ವಿಭೂತಿ, ಏನು ಮಂತ್ರ ಅವರು, ಏನು ತಾನ ರಾವಣ ವಿದ್ಯಾ ಕೇಂದ್ರಪ್ಪ. ಅವ್ರ ಮಕ್ಕಳು ಪುಟ್ ಹುಡ್ರು. ಅವು ಚಂಡಿಕೆ ಬಿಟ್ಕೊಂಡು ಧೂತ ಹುಡ್ರು. ನಾವು ನ್ಯಾಯಶಾಸ್ತ್ರ, ಇವಾಗ ಯುದ್ಧಾಂತ ಶಾಸ್ತ್ರ, ಇವಾಗ ತರ್ಕಶಾಸ್ತ್ರ ಅಂತಂಥ ವಿದ್ಯಾಪೀಠ ಅವ ತಿಳ್ಕೊಡ್ರಿ. ಹಂಗೆ ಯಾಕೆ ವಾದ್ಯ ಮಂದಿ ಕೇಳಿದ್ರೆ ಅಲ್ಲಿ ಬಂದಿರ್ತಕ್ಕಂಥ ಅವ್ರಂತ ಅಂಥ ಕಾಶಿ ಪಂಡಿತ ಏನು ಮಾಡಿದ? ಸತ್ಯಧ್ಯಾನ ಪೂಜೆ ಕೂಡ್ಬೇಕೆನ್ನ ತಿರುಪತಿ ಒಳಗೆ. ಅವ್ರ ಕತೆ ಅವ್ರ ಇತಿಹಾಸ ಬರ್ತಕ್ಕಂಥ ಕಥಾ ಹೇಳಿಕತ್ತೇನೆ ಮುನ್ನ. ಪೋಸ್ಟಿಗೆ ಒಂದು ಪ್ಯಾಕೆಟ್ ಬಂತು. ಅವ್ರಿಗೆ ತೆಗೆದು ನೋಡಿದ್ರು ಅವರು. ಚಂದ್ರಿಕಾ ಖಂಡನ. ಚಂದ್ರಿಕಾ ಯಾರಿಗಂತ? ವ್ಯಾಸರಾಯ. ಅದನ್ನ ಖಂಡನ ಮಾಡಿದ್ದವ. ಅವ ಶಾಣಕ್ಕೆ ವಿಚಾರ ಮಾಡ್ರಿ. ಅವನ ಓದಿ ಅರ್ಥ ಮಾಡ್ಬೇಕು. ಒಂದು ಓದಲಿಕ್ಕೆ ಓದಿ ಅರ್ಥ ಮಾಡಕ್ಕಾದ್ರೆ ಸತ್ಯ ಧ್ಯಾನ ಅಂದ್ರು ಬಾಲ ಹಾಕಂದ್ರ ಅದು ಖಂಡನ ಮಣ್ಣ ಆಗೋದಕ್ಕೆ ನಾವು ಊಟ ಮಾಡಂಗಲ್ಲ ಅಂದ್ರು. ಹುಡುಗರಿಗೆ ಅವಳಕ್ಕೆ ಪೌರ ತಿಲ್ಲಿ ಕೊಡ್ರಿ. ನಾವು ಎಲ್ಲ ಪಂಡಿತರು ಕಲಿಸ್ಬಿಟ್ಟು ಬರ ಒಬ್ಬರಿ ಅಷ್ಟು ಬರ ಖಂಡ ಮಾಡೋಬರಿ ತಿಳ್ಕೊಂಡು ಸಾಯಂಕಾಲ 4 ತನಕ ಕೂತು ಖಂಡನ ಬರೋದು ಪೂಜೆ ಮಾಡಿದ್ರು. ವಿಷ್ಣು ಸರ್ವೋತ್ತಮೋತ್ತಮ ಚ ಸರ್ವದಾ ಪ್ರತಿಪಾದ. ವಿಷ್ಣು ಸರ್ವದಕ್ಕೆ ಬರುವಂಗಿಲ್ಲ. ಇವ ಹೆಂಗಂತ ಗೊತ್ತು ನಿಮ್ಮ? ನಾನು ಬ್ರಹ್ಮ ಅಷ್ಟು ಸಮ ಅಂತಿರ್ತಕ್ಕಂಥ ಕಲಿ ಲಕ್ಷಣ ಇದೆ. ಮೊತ್ತ ಇದಾರ. ಇನ್ನು ಕೆಲವು ಮಂದಿ
ಶಿವ ರುದ್ರದೇವರು ವಿಷ್ಣುವಿಗಿಂತ ಅಧಿಕರು. ಶಿವ ಸರ್ವೋತ್ತಮ, ಶಿವಪಾರಮ್ಯ ಅಂತ ಒಂದು ಶೈವರು ಅಂತ ಅವರಿಗೆ ಹೆಸರು. ಶೈವ ಪ್ರತಿಪಾದ್ಯಗಳು ಅವರು ನಾಲ್ಕನೇ ಗುಣ. ಇನ್ನೊಂದು, ಪರಮಾತ್ಮ ಅನೇಕ ಅವತಾರ ಇರ್ತಾನೆ. ರಾಮ, ಕೃಷ್ಣ, ಮತ್ಸ್ಯ, ಮೀನ, ವರಾಹ, ಹಾಗೇನಿಲ್ಲ, ಒಂದಕ್ಕೊಂದು ಭೇದವಂತ. ರಾಮ್ ಬೇರೆ, ಕೃಷ್ಣ ಬೇರೆ, ವೆಂಕಟೇಶ್ ದೇವರು ಬೇರೆ, ಮತ್ಸ್ಯ ಬೇರೆ, ಎಲ್ಲ ಹಂಗಿಲ್ಲ. ಎಲ್ಲ ಅವತಾರದ ಒಂದೇ ಅನ್ಬೇಕು ನಾವು. ಅವ ಹಂಗೆ ಚಿಂತೆ ಮಾಡ್ತಾನೆ. ಇನ್ನು ಆರನೇ ಲಕ್ಷಣ, ಪೃಥು ಮಹಾರಾಜರಿದ್ದಾರೆ. ಹೌದಾ? ಅವತ ನೋಡ್ತೀರಿ ನಾರದಾದಿಗಳು, ಇವರು ಭಗವಂತನ ಅವತಾರ ಅಂತ ತಿಳ್ಕೊತಾನ. ನಾವು ದೇವರ ಅಂಶ ಅಂತೇವೆ, ನಾವು ಆವೇಶ ಅಂತೀವಿ ಅರ್ಹಂಗಳಂತ. ಇನ್ನು ಮುಂದೆ ಅನೇಕ ಋಷಿಗಳಿದ್ದಾರೆ. ವ್ಯಾಸ, ಕಪಿಲ, ಭೃಗು ಅಂತಕ್ಕಂಥಂದರು ಋಷಿ ಅಂತ ವೇದವ್ಯಾಸ ಇದ್ದಾರೆ. ಹೌದಾ? ವೇದವ್ಯಾಸ ಯಾರ ಅವತಾರ? ಅವರು ಸಾಕ್ಷಾತ್ ಪರಮನ ಅವತಾರ. ವೇದವ್ಯಾಸ ಕಶ್ಚನ ಋಷಿ ಅಂತಾರ. ಯಾವೊಬ್ಬರು ಸಾಮಾನ್ಯ ಋಷಿ ಅಂತಾರ. ಯಾರು? ಕಲಿ ಧರ್ಮ ಇದು ಹೇಳ್ತಕ್ಕಂಥದ್ದು. 7ನೇದು ಹೇಳಿದೆ ನಾನು, 8ನೇದು ಹೇಳಿದೆ. ಇನ್ನು 8ನೇದು, ಯಾರು ವಿಷ್ಣು ಭಕ್ತಿ ಇರ್ತಾರ ಅವರಲ್ಲಿ ದ್ವೇಷ ಮಾಡೋದು ಮುಖ್ಯ ಕೆಲಸ. ಅದಕ್ಕೆ ವಿಷ್ಣು ಭಕ್ತರಲ್ಲಿ ಎಂದು ದ್ವೇಷ ಮಾಡ್ತಕ್ಕದ್ದಲ್ಲ. ವಿಷ್ಣು ಭಕ್ತರಲ್ಲಿ ವಿಷ್ಣುವಿನ ಅನುಯಾಯಿಗಳಿರ್ತಕ್ಕಂಥವ್ರು. 9ನೇದು, ಈ ಶ್ರುತಿ, ಸ್ಮೃತಿ, ವಿಮಾನ, ಪುರಾಣ ಇವೆಲ್ಲ ಗ್ರಂಥನ ಅಲ್ಲ ಅಂತ ನಾವು. ನೀವು ಬರ್ಕೊಂಡ್ರೆ ಅವನಂತ ನೀವು ಬರ್ಕೊಂಡಿದ್ದೇವಲ್ಲ ಅಂತಿರ್ತಕ್ಕಂಥ ಮಹಾನ್ ಹೊಡ್ತಾರೆ. ಆ ರೀತಿಯಾಗಿ 9 ದ್ವೇಷಗಳಿಗೆ ನಮ್ಮ ವಿಧ ದ್ವೇಷಗಳಿಗೆ ಆಕಾರ. ಅಷ್ಟು ದ್ವೇಷ 90 ಇಟ್ಕೊಂಡಿರ್ತಾನ. ನಮ್ಮಲ್ಲಿ 1, 2 ಇರ್ಬೋದು ಭಾಳ. ಆದ್ರೆ ನಾವೇನು ಇಷ್ಟು ಸರ್ವತ್ಮಲ್ಲಿಕ್ಕೆ ಹೋಗೋದು ಅಲ್ಲ, ಶಿವಸ್ರಮಲ್ಲಿಕ್ಕೆ ಹೋಗೋದಿಲ್ಲ ನಾವು, ಅಥವಾ ಶ್ರುತಿ ಸ್ಮರಣ ನಮ್ಮ ಬೇರೆಲಿಕ್ಕೆ ಹೋಗೋದಿಲ್ಲ. ಒಂದೇ ಆದ್ರೆ ನಮ್ಮ ಹತ್ರ ಕೆಂಚತ್ತು ಇರ್ಲಿಕ್ಕೂ ಇರ್ಲಿಕ್ಕಿಲ್ಲ. ಅವ ಹೆಂಗ ನವವಿಧ ದ್ವೇಷ, ಯಾರು? ಕಲಿಯಾಗಿರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಹಂಗಾರೆ ಅನಿಸಿಕೊಳ್ಳುತ್ತಿಪ್ಪ ಅವನು ಎಲ್ಲಿ ಹುಡುಕ್ಬೇಕ್ರಿ? ಹಂಗ ಕೇಳಿದ್ರೆ ಬವರದಲ್ಲಿ. ಬವರ ಅಂದ್ರೆ ಯುದ್ಧ. ಯುದ್ಧ ಅಂದ್ರೆ ಎಲ್ಲ ಯುದ್ಧ ಅಲ್ಲ, ಎಲ್ಲಿ ಹಿಂಸಾ ಆಗ್ತದ ಅಲ್ಲಿ ಯುದ್ಧ ಅಂತ ಅರ್ಥ. ಕೊಲ್ತಿರ್ತಾರಲ್ಲ ಅಂದ್ರೆ ಹಿಂಸೆಯಲ್ಲಿ ಇರ್ತಾನ ಅಂತ ಅರ್ಥ. ಹಿಂಸೆಯಲ್ಲಿ. ಬಂಗಾರದಲ್ಲಿ ಕಲಿ ಸ್ಥಾನ ಭಾಗವತ ಕಲೀರಿ ನೀವಲ್ಲಿ. ಹೌದಾ? ಅಲ್ಲಿ ಬಂದಿರ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅವ ಮಹಾರಾಜ ಹೊಡ್ಲಿಕ್ಕೆ ಹೋದವನ ಕಲಿನ, ಅವನು ಅವನು ಬಿಲ್ಲಿ ಎತ್ತಿದ, ಬಾಣ ಹೊಡಿಬೇಕು ಅನ್ನೋದ್ರಾಗ ನಾವು ಕಲ್ಲಿ ನಿಂತ ಬಿಟ್ಟಿದ್ದ. ತಡಿ ಚುರಿದ ಕೊಡ್ರಿ ನಾವು ಅರ್ಥ ಮಾಡ್ಕೊಂಡ. ಅಲ್ರಿ ಪಾಂಡವರು ನೀವು ಎಂದು ಯಾರನ್ನೂ ಕೊಂದಿಲ್ಲ, ಮತ್ತು ನನ್ನ ಕೊಲ್ಲಿ ಬಂದಿಲ್ಲ ಅಂದ್ಕೊಳ್ಳಿ. ಬೆಳ್ಳ ಕೆಳಗ ಇಟ್ಟು ಅರ್ಜುನ, ಇವ ಪರೀಕ್ಷಿತ್ ಮಹಾರಾಜ ಅವ್ನು ಕೊಂದು ಪರೀಕ್ಷಿತ್ ಕೊಲ್ಲಿಕ್ಕೆ ಹೋಗಿದ್ದು. ಕೆಳಗ ಇಟ್ಟ ಬಿಲ್ಲು. ಸ್ವಾಮಿ ನನಗೇನು ಬೇಡ, ಹೋಗಂತೀರಿ. ಎಲ್ಲಿ ಹೋಗಲಿ ನಾನು ಅಂದವ. ಯಾರು? ಕಲಿ. ಸ್ವಲ್ಪ ವಿಚಾರ ಮಾಡಿ ನೀವು ಅಂದವ. ರಾಜಾಗ ನಾನು ಆಗ ಕಲಿಯುಗ ಪ್ರಾರಂಭ ಆಗಿತ್ತಾಗಲೇ, ಸ್ವಲ್ಪ ಪ್ರಾರಂಭ ಆಗಿ ಜಸ್ಟ್. ಯಾಕೆ? ಕೃಷ್ಣ ಹೋಗಿಬಿಟ್ಟಿದ್ದ. ಕೃಷ್ಣ ಹೋಗಿ ಕಲಿಯುಗ ಬಂದು ಪ್ರಾರಂಭ ಆಗಿಬಿಟ್ಟು ಕೃಷ್ಣ ಇರೋ ಕಲಿ ಬರೋ ಧೈರ್ಯ ಆಗಿದ್ದಿಲ್ಲ ಅಂತ ಹೇಳ್ತಾರೆ ಪುರಾಣದೊಳಗೆ. ಇನ್ನು ಬಡವ ಅವ ಅಂದ, ಏನು ಅಂತ ಪರೀಕ್ಷಿತ್ ಮಹಾರಾಜ, ನೀವು ಸಂಜೀವನೆ ಮಾಡ್ತಿರಲ್ಲ ಅಂತ ನಾವು. ಯಾರು? ಕಲಿ. ಯಾಕೆ ಅಂದ್ರೆ ಅವರು ಕಲಿಯುವಿಗೆ ಹೌದು ಅಂತೇವಿ. ಹಂಗಾರ ಮತ್ತೆ ಅಂತ ಯುಗ ಇದು ಒಂದು ನನ್ನ ಹೊಡ್ಲಿಕ್ಕೆ ಬಂದಿರಲಿ ನೀವು ಅಂದವ. ಇಲ್ಲ, ನಿಮ್ಮ ಮಂದಿ ಭಾಳ ಹಿಂಸಾ ಕೊಡ್ತಿ. ಹೋಗ್ತೇನೆ ರೀ, ಎಲ್ಲರೂ ಹಾಳಾಗಿ ಹೋಗ್ತೇನೆ, ಅದೇ ಜಾಗ ಕೊಡ್ರಿ ನಮ್ಗೆ ಅಂತ ಕೇಳ್ದ. ಹೇಳಿ ನೋಡ್ರಿ, ಜಾಗ ಕೊಟ್ಟ ನಾವು. ಸ್ತ್ರೀಯಲ್ಲಿ ಕೊಟ್ಟು ಜಾಗ ಕೊಟ್ಟೆ, ವಿಶಾಸ್ತ್ರಿ ಅಂತ ಅರ್ಥ. ಹುಡುಕ್ತ ಮಧ್ಯದಲ್ಲಿ ಕೊಟ್ಟೇನಿ 4 ಜಾಗ ಕೇಳಿದ. ಸೂನ, ಮದ್ಯ ಹಿಂಗೆ ಕೇಳ್ತಾ ಇದ್ದಾನೆ. ಸುಳ್ಳಲ್ಲಿ, ಹಿಂಸೆಯಲ್ಲಿ. ಅವ ಅಂದ, ಎಲ್ಲ ಆತ್ರಿ ಇನ್ನೊಂದು ಜಾಗ ಕೊಟ್ಬಿಟ್ರೆ ಸಾಕು ಅಂತ. ಜಾತರೂಪಂ ಅಜಾತ್ ಪ್ರಭು. ಏನು ಕೊಟ್ಟ? ಬಂಗಾರ ಕೊಟ್ಟವ. ಎಲ್ಲಿ? ಬಂಗಾರದಲ್ಲಿ ಕಲಿಯತ್ತ ಅಂತ ಅರ್ಥ. ಭಾಳ ಬಂಗಾರ ಮೈ ಮೇಲೆ ಹಾಕೊಳಕ್ ಹೋಗ್ಬಾರ್ದು. ಅದಕ್ಕೆ ಕಲಿ ಆವೇಶ ಆಗೇ ಬಿಡ್ತದೆ. ಹೆಂಗಾರ ಬರ್ತಾನೆ ಮುಂದೆ. ಅವಾಗ ಗಂಟು ಬಿದ್ದವ. ಯಾರಿಗೆ? ಪರೀಕ್ಷಿತ್ ಮಹಾರಾಜಿಗೆ. ಅವಾಗ ಕೊಲ್ಲೋ ಪ್ರಯತ್ನ ಮಾಡಿದ್ರೆ, ಹಾವು ಹಾಕೋ ಪ್ರಯತ್ನ ಮಾಡಿದ್ರೆ ಕಲಿ ಆವೇಶ ಆಗ್ತಿಲ್ಲ. ಅವಾಗ ಕಲಿ ಆವೇಶ ನಮಗೂ ನಿಮಗೂ ನಿತ್ಯ ಇರ್ತದೆ. ನಾವು ಒದರಾಡ್ದಾಗ, ಗದ್ದಲ ಹಾಕಿದಾಗ, ಅಲ್ಲ ಗಂಡಂದ್ರನ್ನ ಹೊಡೆದಾಗ, ಅಥವಾ ಹೆಂಡತಿನ ಅವ್ರು ಹೊಡೆದಾಗ, ಕಲಿ ಆವೇಶ ಇವೆಲ್ಲ ತಿಳ್ಕೊಡ್ರಿ ನಿಮಗೆ. ಕಿಂಚಿತ್ ಮತ್ತೆ ಹೋಗ್ತದೆ ಆಮೇಲೆ ಆ ಪ್ರಶ್ನೆ ಬೇರೆ. ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಬಂಗಾರದಲ್ಲಿ ಎರಡನೇ ಸ್ಥಳ. ನಟಿ, ಯುವತಿ, ವೈಶಾಸ್ತ್ರೀಯರು ಅಂತ ಅರ್ಥ. ಕಾಮಗೋಸ್ಕರ ಇರ್ತಾರಲ್ಲ ಅವರಲ್ಲಿರ್ತಕ್ಕಂಥವ. ದ್ಯೂತ ಅಂದ್ರೆ ಜೂಜಾಡೋದು ಇಸ್ಪೇಟಿಂದ ಪ್ರಾರಂಭ. ಮತ್ತ ನಾವು ಹಂಗ ಟೈಮ್ ಪಾಸ್ ಆಡ್ತೀವಿ ಮಗಲ. ಟೈಮ್ ಪಾಸ್ ಇಸ್ಪೇಟ್ ಮಾಡ್ತೀವಿ. ನೋಡಿ ಅಲ್ಲ ಟೈಮ್ ಪಾಸ್. ಅದು 4 ಕಡೆ ದುಡ್ಡು ಹೋದಿಲ್ಲ, ಅದು ಲಕ್ಷ್ಮಿ ಹೋದಿಲ್ಲ, ಅದನ್ನೆಲ್ಲ ಹಸ್ತಾರ ಹೇಳ್ರೋಣ ಅಂತ. ಎಷ್ಟು ದುರ್ದೇವ್ ನಮ್ಮ ಜನರದು. ಲಗ್ನ ಬಂದಿಲ್ಲ ಮೊದ್ಲಕ್ಕೆ ಇಷ್ಟು ಖರೀದಿ ಮಾಡೋದು. ಮತ್ತೆ ರುಕೋತ ಆಡ್ಲಿಕ್ಕೆ ಬೇಕಲ್ಲ. ಏನು ಕೂತಿರ್ತಾವು, ಏನ್ ತಿಂತಿರ್ತಾವು, ಏನ್ ತರ ಅದೇ ಹೇಳ್ತೇನೆ ಅವಾಗ. ದ್ಯೂತ. ಆಮೇಲೆ ಪೇಯ, ಮಧ್ಯದಲ್ಲಿ ಅಂತ ಅರ್ಥ. ಮೃಷ, ಅಮೃಷ ಶಬ್ದ. ಮೃಷ ಶಬ್ದ ಸುಳ್ಳು ಅಂತ ಅರ್ಥ. ಎಲ್ಲಿ ಸುಳ್ಳದ ಅಲ್ಲಿ ಕಲಿಯತ್ರ. ಸುಳ್ಳು ಹೇಳಿಕೆ ಅವನ ನಮ್ಮ ಕಡೆಯಿಂದ ವರ್ಷದಲ್ಲಿ.
ಕವಿಶಿ ಹಂಗಿದ್ದ ಅಲ್ಲೇ ಬರೀ ಇರೋದ ಕವಿಶಿ ಫುಲ್ ಕಾಣ್ತಾರಾಗವ ಏನ್ರಿ ಕತ್ತಿ ಕೌದದಂತೇವಿಲ್ಲ ನಾವು ಕೌದ ಸೂಪದಂತ ಜನ ಏನಾದ್ರು ಕಾಣ ಶಬ್ದದು ಇಲ್ಲಿ ಇದ್ರಾಗ ಪೂರ್ತಿ ಸತ್ ಇರ್ತಾರ ನಾವು ಕಲಿ ಮೋಹದಿ ಕೆಡಿಸುವನು ಹೌದಾ ಯುದ್ಧ ಮಾಡ್ಲಿಕ್ಕೆ ಹಸ್ತಾನ ಐಸ್ಪೇಟ್ ಆಡ್ಲಿಕ್ಕೆ ಹಸ್ತಾನ ಕುಡಿಲಿಕ್ಕೆ ಹಸ್ತಾನ ಈ ಶಾಸ್ತ್ರ ಹಿಂದೆ ಹೋಗ್ಲಿಕ್ಕೆ ಹಸ್ತಾನ ಯಾರವ ಕವಿಸುವನು ಎಂದರಿದು ತಿಳ್ಕೊಂಡು ಅವನ್ನ ತ್ಯಜಿಸುವುದು ಏನ್ ಮಾಡ್ರಿ ಅವನ್ನ ಬಿಟ್ಬಿಡ್ರಿ ಇವನ್ನೆಲ್ಲ ಬಿಡ್ರಿ ಅಂತಾರೆ ಬಂಗಾರ ಕವಲೆ ಮತ್ತೊಂದು ಮೂದಕ್ಕಂತ ಬಂಗಾರ ಬಿಡೊಂದು ಮಂಗಳಸೂತ್ರ ತೆಗಿಬೇಕಂತಾರಲ್ಲ ಮತ್ತೆ ಹೌದಾ ಅದನ್ನ ಕೂಡ ಕಿಂಚಿತ್ ಹಾಕೊಡ್ರಿ ಬೇಡ ಅಂತಾರ ಅತೀ ಅದ ಏನಿದೆ ಪೇಪರ್ ಒಂದು ಮೊದಲು ಬಂಗಾರ ರೇಟ್ ನೋಡೋದು ನೋಡ್ರಿ ಬೇರೆ ಹೋಗಿ ನೋಡ್ರಿ ಇಲ್ಲ ಅಡಿಗೆ ಮಾಡಂಗಲ್ಲ ಅನ್ಕೊಂಡು ನೀರು ಸಾಯ್ಬೇಕು ಅದೇ ಹೇಳ್ತಾ ಇದ್ದಾರೆ ಹೆಂಗೆ ಯಾಕೆ ಇದು ಅತೀಶಿಯ ಬಂಗಾರ ಅಲ್ಲಿ ಕಲಿಯತಕ್ಕಂಥವ ಕಳ್ಳರು ಕಾಕರು ಗಂಟು ಬಿಡ್ತಾವ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ದೇವ ದೈತ್ಯರ್ತಕ್ಕಂಥ ತಾರತಮ್ಯ ಸಂಬಂಧ ಜ್ಞಾನ ಯಾರು ಹೊಂದಿರ್ತಾರ ಅಂಥವ್ರ ಭಗವಂತ ಹೆಂಗೆ ಉದ್ಧಾರ ಮಾಡ್ತಾನೆ ಹೇಳ್ತಾರೆ. ತಾರತಮ್ಯದ ಫಲ ಹೇಳಿದ್ದಾರೆ. ಎಷ್ಟೊತ್ತ ಇಲ್ಲಿ ತಾರತಮ್ಯ ಮುಗಿತು ತಲಿಸಿಲಿ ಹೋಗ್ತೀಗ ಕಡಿಮೆ ಹೆಚ್ಚು ಹೆಚ್ಚು ಕಡಿಮೆ ಇವ್ ಹೆಂಗೆ ಗೊತ್ತರ ಮಾಡ್ಕೊಂಡು ನೋಡಿದ್ರು ಈ ಇಲೆಕ್ಷನ್ ರಿಸಲ್ಟ್ ಇರ್ತಾರಲ್ಲ ಅವನು ಇವನಿಗಿಂತ 10 ಗುಣ 10 ಹುಟ್ಟು ಹೆಚ್ಚು ಕಮ್ಮಿ ಪಿಚಾಟ ಕುತ್ಕೊಂಡಿಲ್ಲಿ ಕಡಿಮೆ ಅನ್ಕೊಳ್ಳಿ ಕೇಜಿ ಹಿಡಿದು ಹೆಚ್ಚು ಮಲ್ಕೋತಾರಲ್ಲ ಅದೇ ಒಂದು ಇರ್ತಲ್ಲ ಅದು ಹಂಗಿದ್ದ ಹೇಳ್ತಾ ಇದ್ದಾರೆ ಇಲ್ಲಿ ತ್ರಿವಿಧ ಇಷ್ಟೊಂದಕ್ಕೆ ಹಂಗೆ ಇತ್ತು ಏನಂತ ಅವನು ಹೆಚ್ಚು ಇವ ಕಡಿಮೆ ಅವನ್ ತಿಳ್ಕೊಂಡು ಅದೆಲ್ಲ ಮುಗಿತೀರಿ ಈಗ ತಾರತಮ್ಯ ಜ್ಞಾನದ ಫಲ ಹೇಳ್ಕೊತ ದಾಸರ ಇಷ್ಟೊತ್ತನಕ ಅಂತ ನೋಡ್ರಿ. ತ್ರಿವಿಧ ಜೀವ ಪ್ರತಿತತಿಗಳ ಸಗ್ಗೊಳೆಯನ ಆಣ್ಮ ಆಲಯನು ದೊಡ್ಡ ಶಬ್ದ ನಿರ್ಮಿಸಿ ಯುವತಿಯರ ಬಡಗೂಡಿ ಕ್ರೀಡಿಸುವ ಕೃಪಾಸಾಂದ್ರ. ಒಟ್ಟು ಇಡೀ ಅರ್ಥ ಶಬ್ದ ಗೊತ್ತಾದ್ರೆ ಕೃಪಾಸಾಂದ್ರ ಇಡೀ 3 ಸಾಲಿಗೆ ಅರ್ಥ ಗೊತ್ತಾದ್ರೆ ಭಗವಂತ ಅಂತ ಅರ್ಥ ಬಿಡಿಸಿ ಹೇಳ್ತಾನೆ ನಿಮಗೆ. ದಿವಿಜ ದಾನವ ತಾರತಮ್ಯದ ಇವರ ತಿಳಿದ ಮಹಾತ್ಮರಿಗೆ ಬಾನ್ನವಿರ ಸಖ ತಾನೊಲಿದು ಉದ್ಧರಿಸುವನು ಭವದಿಂದ. ಯಾರಿಗೆ ತಾರತಮ್ಯ ಜ್ಞಾನ ತಿಳ್ಕೊತೀರಿ ಭಗವಂತ ಉದ್ಧಾರ ಮಾಡ್ತಾನೆ ಅವ್ರು ಅಂತ ಹೇಳ್ತಾರೆ. ತಾರತಮ್ಯ ಜ್ಞಾನ ಅಷ್ಟು ಶ್ರೇಷ್ಠ. ಇಷ್ಟು ತಲೆಗಳಿಗೆ ಆಗೋದಿಲ್ಲ. ಪರಮಾತ್ಮ ಸರ್ವೋತ್ತಮ, ಲಕ್ಷ್ಮೀದೇವಿ ಅಕ್ಷರದೇವತೆಗಳು ಅಕ್ಷರದೇವತೆಗಳು ಮುಂದೆ ಬರ್ತಕ್ಕಂಥ ವಾಯು ಬ್ರಹ್ಮ ಇಷ್ಟು ತಿಳ್ಕೊಂಡ್ರೆ ಸಾಕು. ಅದೈತನಕ್ಕೆ ಹೋಗಬೇಡ. ಮತ್ತೆ ಕಿಂಚಿತ್ ತಾರತಮ್ಯ ಬಿಟ್ಟು ಯಾರು ಮಾಡ್ಲಿಕ್ಕಲ್ಲ. ಯಾರು ಹೀಗೆ ಅವ್ರ ಪದ್ಯ ಬಾಯ್ ಹೊಟ್ಟು ಮಾಡ್ತೇವೆ ಅಷ್ಟು ತಲೆ ಉಳಿತಾವೆ ಅಂತ ತಿಳ್ಕೊಂಡು ಅದನ್ನ ಹೇಳ್ತಾ ಇರ್ತಾರೆ. ತ್ರಿವಿಧ ಜೀವ ಪ್ರತಿ ಸಮೂಹ ಅಂತ ಅರ್ಥ. 3 ವಿಧ ಜೀವರ ಸಗ್ಗೊಳೆಯನ ಆಣ್ಮಾಲಯನು. ಸಗ್ಗೊಳೆಯ ಅದು ಸಗ್ಗೊಳೆಯ ಅಂತ ಸಗ್ಗೊಳೆಯ ಆಣ್ಮ ಅಂತದನು. ಹಾ ಸಗ್ ಹಂಗೆ ನೋಡಿ ಹೆಂಗ್ ಸಗ್ಗೊಳೆಯ ಸಗ್ ಅದು ನೋಡ್ರಿ ಆ ಶಬ್ದ ಸಗ್ ಹೊಳೆ ಅರ್ಥಾತ ಈ ತಿಥಿ ಶಬ್ದ ಅರ್ಥ ಆಗ್ತಿಲ್ಲ ನಿಮಗೆ. ಸಗ್ ಹೊಳೆ ಅಂದ್ರೆ ಅಲ್ಲ ಸಗ್ ಅಂದ್ರೆ ಸ್ವರ್ಗ. ಸ್ವರ್ಗದ ಹೊಳೆ ಅಂದ್ರೆ ಯಾವ್ದದು? ಹಾ ಸಗ್ಗೊಳೆಯ ಹೌದಾ. ಅವನ ಆಣ್ಮ ಗಂಗಾ ನದಿಯ ಗಂಡ ಯಾರು? ವರುಣ. ಸಗ್ಗೊಳೆಯ ಆಣ್ಮ ನಿಲಯನು ಸಮುದ್ರ ಮನಿ ಮಾಡಿಕೊಂಡವ ಯಾರು? ಪರಮಾತ್ಮ. ಮತ್ತವನ ಸಮುದ್ರ ಶಾಹಿ ಹೌದಿಲ್ಲ ಮತ್ತವ ಸಮುದ್ರ ಶಾಹಿಲಿಗೆ ದಾಸ ಶಬ್ದ. ಸಗ್ಗೊಳೆಯ ಆಣ್ಮ ಆಲಯನು. ಆಲಯ ಅಂದ್ರ ಮನಿ. ಸಗ್ಗೊಳೆ ಸಗ್ ಹೊಳೆ ಸ್ವರ್ಗದ ಹೊಳೆ ಗಂಗಾ ನದಿ. ಒಂದು ಆಣ್ಮ ಶಬ್ದ ಅದರ ಅಕ್ಕಿಗಂಡ ವರುಣ ದೇವತೆ ಅದನ್ನ ಆಲಯ ಮಾಡ್ಕೊಂಡಿರ್ತಕ್ಕಂಥ ಒಂದು ಅರ್ಥ. ಒಟ್ಟು ಶೇಷಸಾಯಿ ಪರಮಾತ್ಮ ಅಂತ ಹೇಳ್ಬೇಕಾಗಿ ಆಣ್ಮನು ಏನ್ ಮಾಡ್ತಾನ ನಿರ್ಮಿಸಿ ತ್ರಿವಿಧಗಳನ್ನ ಯುವತಿಯರ ಒಡಗೂಡಿ. ಯುವತಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಯುವತಿಯರು ಶಬ್ದ ಹಾಕ್ಯಾರ. ಯಾಕೆ ಅನಿರುದ್ಧ ಪಂಗಡ ಶಿವನಾರಾಯಣ ಲಕ್ಷ್ಮೀ ಸಿದ್ಧಿ ಕ್ರಾಂತಿ ಅನಿರುದ್ಧ ಹೇಳ್ತಕ್ಕಂಥ ಕ್ರೀಡಿಸುವನು ಅವ ಕೃಪಾಸಾಂದ್ರ. ಪರಮಾತ್ಮ ಆಟ ಎಷ್ಟಿದೆ ನೋಡ್ರಿ. ಇಷ್ಟು ಮಂದಿ ಕೋಟಿ ಮಂದಿಯನ್ನು ಮಾಡ್ಬೇಕು, ಕೋಟಿ ನಿರ್ಮಾಣ ಮಾಡಬೇಕು, ಅವ್ರಿಗೆ ಉಪಭೋಗ ಮಾಡಿಸ್ಬೇಕು, ಅವ್ರು ಸಾಗಿಸ್ಬೇಕು. ಅದಕ್ಕೆ ಅಂದ್ರೆ ಕೃಪಾಸಾಂದ್ರ ಭಗವಂತ ಮಹಾಮಹಿರ್ತಕ್ಕಂಥ ಭಗವಂತರ. ತಾವೊಬ್ಬನ ಅಲ್ಲ ತನ್ನ ಹೆಂಡರಿಂದ ಕೂಡಿಕೊಂಡು ಆಟ ಆಡ್ತಕ್ಕಂಥ ಭಗವಂತ ಏನ್ ಮಾಡ್ತಾನ. ದಿವಿಜ ದಾನವ ತಾರತಮ್ಯದ. ದಿವಿಜನ ದೇವತೆಗಳು, ದಾನವ ರಾಕ್ಷಸರು. ಅವರ ತಾರತಮ್ಯದ ಇವರ ತಿಳಿದ ಮನುಷ್ಯರು ಹಾಕೋಬೇಕು. ನಾವು ಇಷ್ಟ ಅದಾಗಿಲ್ಲ. ಉಪಲಕ್ಷಣತೆಯ ಯಾಕೋ ಉಪಲಕ್ಷಣತೆ ಅದು ಗೊತ್ತಾಗ್ತಿಲ್ಲ. ಅದ್ರ ಒಂದಿಗೆ ಅದು ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥ ಇಲ್ಲಿ ದಿವಿಜರ್ ಹೇಳಿದ್ರೆ ದಾನವ ಮಾನವರು ಬರಲಿ ಅಂತ ಉಪಲಕ್ಷಣತೆಯ ತಗೋಬೇಕು ಅಂತ ಅರ್ಥ. ಯಾವಾಗ ಬೇಕು ಹೆಣ್ಮಗಳು ತನ್ನ ನಮಗೆ ಹೇಳೋರು ಮುಂಜಾನೆ ಕಷ್ಟಪಟ್ಟು ಸಂಡಿಗೆ ಮಾಡಿಟ್ಟಿನಪ್ಪ, ಸಂಡಿಗೆ ಬಾಳಕ ಮಾಡಿಟ್ಟಿನಿ, ಒಣಗಲಿಕ್ಕೆ ಇಟ್ಟೇನಿ. ಹೌದಾ? ತಪ್ಪಿ ಮಂಗ್ಯ ಹಿಂಗೆ ಬಂದು ನೋಡ್ಕೊಂತ ಹೇಳಿ ಹೋಗ್ಬಿಟ್ಟಾಕಿ. ಹೊಳ್ಳಿ ಬಂದು 3 ತಾಸು ಮೇಲೆ ಯಾವ ಇದ್ದಿದೆಯಲ್ಲ ಅಲ್ಲಿ ಏನು ಎಲ್ಲಿ ಹೊಂದ್ಕೋದು ಆಕಳು ಬಂದು ಹೋತು ನಾವ ನೀನು ಹೇಳ್ತೀನಿ ಮಂಗ್ಯ ಹಚ್ಚಿದ್ದಲ್ವ ನಾವ ಮಂಗ್ಯ ಬರಲಿಲ್ಲ. ಮತ್ತು ಆಕೆ ಅರ್ಥ ಏನೋ ಯಾವ್ರ ಬಂದ್ರು ಅಂತ ಹಂಗಿದ್ದಂಗೆ ದಿಗ್ಗುಸಿ ಅದ್ಯಾಡೋ ತಗೋಬೇಕು ಅಂತ ಅರ್ಥ ಇಲ್ಲಿ. ಆ ರೀತಿ ತಿಳಿಯುವ ಮಹಾತ್ಮರಿಗೆ
ಯಾರು ತಾರತಮ್ಯ ಗೊತ್ತಲ್ಲ ಅಂಥವ್ರಿಗೆ ಬಾನ್ ನವಿರ ಸಖ ಅಲ್ಲ, ಬಾನ್ ನವಿರ ಸಖ ಅಂದ್ರೆ ಆ ಶಬ್ದಕ್ಕೆ ಅರ್ಥ ಗೊತ್ತಾಗ್ಬಿಡ್ತದೆ ನಮಗೆ. ಯಾರವ? ಪರಮಾತ್ಮ ನಾರಾಯಣ. ಹೆಂಗೆ ಅರ್ಥ ಹೇಳ್ತಾರೆ, ಅರ್ಥ ಹೇಳ್ತಾರೆ. ಬಾನ್ ನವಿರ ಸಖ. ಬಾನ್ ಅಂದ್ರೆ ಕೂದ್ಲ, ಆಕಾಶದ ಕೂದಲ ಹರಿದವ್ರು ಯಾರು? ರುದ್ರದೇವರು. ಯಾವಾಗ? ಮತ್ತೆ ಅದಕ್ಕೆ ಆ ಬಾನ್ ನವೀರ್ ಅಂದ್ರೆ ರುದ್ರದೇವರು ಅಷ್ಟೇ. ಬಾನ್ ನವೀರ್ ಸ್ವಲ್ಪ ಅಷ್ಟೇ. ಅವನ ಸಖ ಅಂದ್ರೆ ಪರಮಾತ್ಮ ಅಂತ ಅರ್ಥ. ರುದ್ರದೇವರಿಗೆ ಗೆಳೆಯ ಇದ್ದಂಗ, ಗೆಳೆಯ ಸಮಾನತೆಗೆ ಹೋಗಲ್ಲ. ಮತ್ತೆ ಗೆಳೆಯ ಅಂದ್ರೆ ಅವರು ಸಮಾನತೆಗೆ ಹೋದ್ರು. ಯಾಕೆ ಗೆಳೆಯ ಅಂದ್ರೆ ಗೊತ್ತನು? ಗೆಳೆಯನ ಕೆಲಸ ಏನ್ರಿಪ್ಪ? ವೆರಿ ಗುಡ್, ಹೆಲ್ಪ್ ಮಾಡೋದು ಹೌದಿಲ್ಲ. ಹಂಗೆ ರುದ್ರ ಯಾವ ಕಷ್ಟ ಬಂದು ನಾವು ಹೆಲ್ಪ್ ಮಾಡ್ಯಾರ ಯಾರು? ಪರಮಾತ್ಮ. ಅದಕ್ಕೆ ಇಷ್ಟೆಲ್ಲ ಅರ್ಥ ಬರೋಕ್ಕಿಂತ ಹೇಳ್ಬೇಕಾದ ನಮಗೆ ಈ ಶಬ್ದ ಅಂದ್ರೆ ಇದೆಲ್ಲ ಪದಾರ್ಥ ಬರೋಕಂತ ದಾಸ ಆಯ್ತು. ಇಷ್ಟಂದಾಗೆ ಪರಮಾತ್ಮ ಅನೇಕ ಸಹ ಹೆಲ್ಪ್ ಮಾಡ್ಯಾನ. ರುದ್ರದೇವರಿಗೆ ಕಷ್ಟದ ಪಾರ್ ಮಾಡ್ಯಾನ. ಪಾರ್ ಮಾಡೋಣ ಯಾರು? ಫ್ರೆಂಡ್ ಹೌದಿಲ್ಲ. ನೋಡಿ, ಬಾನ್ ನವೀರ ಸಖ ಅಂತ ದಾಸ ಆಯ್ತು. ಬಾನ್ ನವೀರ ಸಖ ಏನ್ ಮಾಡ್ತಾನ? ತಾನು ಒಲಿದು ಯಾರಿಗೆ? ಯಾರು ಉದ್ಧರಿಸುವನು ಎದರಿಂದ? ಭವದಿಂದ. ಈ ಸಂಸಾರ ಭವ ಅಂತ ಯಾರು ತಾರತಮ್ಯ ತಿಳ್ಕೊಂಡು ಸರಿಯಾಗಿ ನೋಡ್ಕೋತಾರ ಅವ್ರಿಗೆ ಪರಮಾತ್ಮ ಆಗಿರ್ತಕ್ಕಂಥವ ಉದ್ಧಾರ ಮಾಡ್ತಾನ ಅಂತ ಅರ್ಥ. ಈಗ ಅದೇನು ತಿಳ್ಕೊ, ಏನು ಯಾವ ಜ್ಞಾನ ಕರೆಕ್ಟು? ತಾರತಮ್ಯ ಜ್ಞಾನ ಕರೆಕ್ಟ್. ಇಷ್ಟು ತಾರತಮ್ಯ ಬಹಳ ಮಹತ್ವ ತಾರತಮ್ಯಕ್ಕೆ ನಮ್ಮಲ್ಲಿ. ಈ ಹರಿಕತಾಮದ ನೀವು ನೋಡಿರ್ಲಿಕ್ಕತ್ತಿಲ್ಲ, 8 ರಿಂದ 10 ತಾರತಮ್ಯ ಅಲ್ಲ. ಅಣು ತಾರತಮ್ಯ, ಬೃಹತ್ ತಾರತಮ್ಯ, ಕಕ್ಷ ತಾರತಮ್ಯ, ಮಂಗಳಾಜ ಎಲ್ಲ ಕಡೆ ತಾರತಮ್ಯ. ಸುಮಾರು 8 ಸಂಧಿ, ಈ 32-30 ಸಂಧಿ ಅದಕ್ಕೆ ಇರ್ತಕ್ಕಂಥದ್ದು. ಇದು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಬಾನ್ ನವೀರ ಸಖ ತಾನುಳಿದು ಉದ್ಧರಿಪನು ಭವದಿಂದ. ಈ ಸೌಂದರ್ಯ ಪಾರ್ ಮಾಡ್ತಕ್ಕಂಥ ತಾರತಮ್ಯ ಜ್ಞಾನ. ತಾರತಮ್ಯ ಜ್ಞಾನ ಶಿವನ್ರಿ ಬೆಲೆ ಇಲ್ಲ ನಮ್ಮಲ್ಲಿ. ಅಷ್ಟು ಮಹತ್ವ ಅಂತ ಅರ್ಥ ತಿಳ್ಕೊಬೇಕು. ತಿಳ್ಕೊಂಡು ಪೂಜೆ ಮಾಡ್ರಿ. ಮತ್ತು ಮಾಡೋಕೆ ಹೊತ್ನಾಗ ಯಾವುದೋ ಮನೆ ಪೂಜೆ ಹೋಗ್ತಿದ್ದೆ ನಾನು ಸಣ್ಣವಿದ್ದಾಗ. ಆಮೇಲೆ ತುಂಗಕ್ಕ ಭಾಕ ಏನು ಯಾರು ಹಲವಾರಿ ಬಂದಿದ್ರು. ಹೇಳ್ಬೇಕು ಇಲ್ರಿ, ನಮ್ಮ ಮನೆಯವರಿಗೆ ಪೂಜೆ ಮಾಡ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಆಚಾರ ಸಣ್ಣವು ನಾವು 8-9 ತಗೋತಿದ್ವಿ ನಾವು. ನಮ್ಮ ಮನೆಯವ್ರು ಏನು ಮಾಡ್ತಾರೆ ಗೊತ್ತಾ? ಎಲ್ಲ ದೇವರು ಒಂದು ಪಟ್ಟಾಗಿ ಇಟ್ಕೊಂಡು ಅಷ್ಟಕ್ಕೊಮ್ಮೆ ಅಭಿಷೇಕ ಮಾಡಿ ತೆಗೆದಿಟ್ಟು ಒಮ್ಮೆ ದೇವಿ ಬಿಡ್ತಾರೆ. ಎಷ್ಟು ಹಿಂಗೆ ನೋಡ್ತಾರೆ. ಅದಾಗ ರಾಯರು ಬಂದರು, ದೇವರು ಬಂದರು, ಆ ನಾಗಪ್ಪನ ಬಂದ, ಗಣಪನ ಬಂದ, ಯಂಕಪ್ಪನ ಬಂದ, ಎಲ್ಲ ನಪ್ಪಿಸೋದು ನೀರು ಹಾಕೋದು ಇಟ್ಬಿಟ್ಬಿಡು ಮ್ಯಾಲ ಗಡಿ. ಅದು ಆ ತಾರತಮ್ಯ ಕ್ರಮ ಅಲ್ಲ ಅಂತಾರ ಮಹಾತ್ಮ. ಆ ಶಿಷ್ಟಾತರ ವಾಯುದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಮಹಾತ್ಮ. ಪರಮಾತ್ಮರಿಗೆ ಪೂಜೆ ಮಾಡ್ಲಿಕ್ಕೆ ಕರೆದ ಅವರೊಬ್ಬರಿಗೆ ಅದಂತ. ಮುಖ್ಯ ಪ್ರಾಣಾವತಾರ ಭೂತಾನ ಎಲ್ಲೇ ಗದ್ದಿದ್ರು ಹೇಳ್ತಕ್ಕಂಥ ಇಷ್ಟತ್ರ ಮಾನವ. ಅದಕ್ಕೆ ತಾರತಮ್ಯ ತಿಳ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಗೊತ್ತು ಹೋಗಿ ಭಾಳ ಮಹತ್ವ ತಾರತಮ್ಯದ್ದು. ಅಷ್ಟು ಮಹತ್ವ ತಾರತಮ್ಯಕ್ಕೆ ಜೀವನದಾಗೂ ಹಂಗೆ ಅದ. ಮತ್ತೆ ಅಲ್ಲ, ಸೊಸಿ ಇದ್ಲ ಮನ್ಯಾಗ ಬಂದವ ಭಿಕ್ಷುಕೊಬ್ಬ, ಅಕ್ಕಿ ಕೂತಿದ್ಲು. ಭಿಕ್ಷಾಂದೇಹಿ ಅಂದವ. ಪಾಪ ಸೊಸಿ ಒಳಗೆ ಲಗಲಗ ಹೋಗಿ ಬಂದಾಕೇನ ಆಕೆ ಏನು ಕಾಳು ಪಾಳು ಹಾಕಿದ್ಲು. ಆಕೆ ದಕ್ಷಿಣ ಕೊಟ್ಲು. ಈಕೆ ಆಯ್ತು ನೋಡಿದ ಭಿಕ್ಷುಕ ಬಾ ಇಲ್ಲಿ ಅಂದಕ್ಕೆ, ಇಷ್ಟು ಭಿಕ್ಷೆ ಇಲ್ಲ ಅಂದಕ್ಕೆ. ಆಕೆ ಆಗಲಿ ಆಕೆ ಯಾರು? ಆಕೆ ಅನ್ಲಕ್ಕಿ. ಆಕೆಗೆ ಬಂದಾಗ ನಮ್ಮ ಮನೆಗೆ, ಈ ಮನೆ ಯಜಮಾನ ನಾನು ಅಂದಕ್ಕಿ. ನೀವು ಮೊದ್ಲು ಹಾಕೊಷ್ಟು ಇಲ್ಲಿ ಅಂದಕ್ಕಿ. ಆಕೆ ಹಾಕಿದ್ಲ. ಆಮೇಲೆ ತನ್ನ ಶ್ರೇಷ್ಠತ ಅಂತ ಅಧಿಕಾರಿ ಯಾರಿಗದ? ನೀವೆಲ್ಲ ನೋಡಿರಿ. ಈಗೆಲ್ಲ ಈಗ ಹಂಗೆಲ್ಲ ಇರೋದು. ಎಲ್ಲಿ ಸೊಸಿ ಎಲ್ಲಿ ಯಾರು ಕೇಳೋದು ಎಲ್ಲಿ? ಈಗ ನೀವು ತೀರ್ಥ ಮಾಡ್ಕೊಡಿ ಅಂತಾರೆ. ಯಾಕಂದ್ರೆ ಯಾಕೆ ಹೇಳಿದೆ? ತಾರತಮ್ಯ ಜ್ಞಾನ ಎಷ್ಟು ಮಹತ್ವ ಅಂತ ಹೇಳ್ತಾ ಇದ್ದಾರೆ ಅಂತಾರೆ. ಮುಂದುವರೆದು ದೇವತಾಗಣ ಹಾಗೂ ದೈತ್ಯರ ಸಮೂಹ ಇವರಲ್ಲಿ ಇರ್ತಕ್ಕಂಥ ತಾರತಮ್ಯ ಜ್ಞಾನ ಮುಕ್ತಿ ಮಾರ್ಗಕ್ಕೆ ಅತ್ಯಗತ್ಯ. ಮ್ಯಾಲೆ ಹೇಳೋದು ಆಗಿಲ್ಲ, ಮೊನ್ನೆ ಪದ್ಯ ಅಷ್ಟು ಹೇಳಲಿಕ್ಕೆ ಆಗಿಲ್ಲ ನನಗೆ. ಇನ್ನೊಂದು ಪದ್ಯ ತಗೋತೀನಿ ದಾಸ. 2 ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಏನನ್ನ? ತಾರತಮ್ಯದ ಮಹತಿ, ತಾರತಮ್ಯ ಜ್ಞಾನದ ಮಹತ್ವ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಇದು ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ದಾವಶಿಖಿ ಪಾಪಾಟವಿಗೆ ನಾವೇ ಎನಿಸುವುದು, ಭವ ಸಮುದ್ರಕ್ಕೆ ಪಾವಟಿಗೆ ವೈಕುಂಠಲೋಕಿ ಎಂದು ಕರೆಸುವುದು. ಮಹಿಮ ಹೇಳ್ತಾ ಇದ್ದಾರೆ, ಬಹಳ ಚಂದ ಹೇಳ್ತಾ ಇದ್ದಾರೆ. ದೇವದೈತ್ಯರ ತಾರತಮ್ಯ. ಮುಂದೆ ದೈತ್ಯ ತಾರತಮ್ಯ ಮುಂದೆ ಬರೋದ ಇನ್ನು ಬಂದಿಲ್ಲ. ಅದು ದೇವತಾ ತಾರತಮ್ಯ ಸಂಧ್ಯಾತಿಗೆ ಅಂತ ತಿಳ್ಕೊಂಡ್ರೆ ಯಾರಿಗೆ? ಪಾವಮಾನಿ ಮತಾನುಗರಿಗೆ. ಪಾವಮಾನಿ ಮತ ಅನುಗರು ಈ ಶಬ್ದವಾದಾಗ ಪಾವಮಾನಿ ಅಂದ್ರೆ ನಾವು, ಪವಮಾನ ಅಂದ್ರೆ ಯಾರು? ವಾಯುದೇವರು. ಪಾವಮಾನಿ ವಾಯುದೇವರಂತ ಅರ್ಥ. ಮತ ಅಂದ್ರೆ ಮತ ಯಾವುದು? ವೈಷ್ಣವ ಸಿದ್ಧಾಂತ, ತತ್ವ ಸಿದ್ಧಾಂತ, ವೈಷ್ಣವ ಸಿದ್ಧಾಂತ ಅಥವಾ ದ್ವೈತ ಸಿದ್ಧಾಂತ. ಪಾವಮಾನಿ ಮತ ಅಂದ್ರೆ ದ್ವೈತ ಸಿದ್ಧಾಂತ. ಅನುಗರು ಅದರ ಫಾಲೋವರ್ಸ್ಗೆ. ಹಂಗಿದು ಕೇವಲ ಅವಶ್ಯಕವು ಹೇಳ್ಬಿಟ್ರು ದಾಸರು. ಉಳಿದವ್ರು ಮಾಡಲಿ ಬಿಡಲಿ, ಯಾರ್ಯಾರು ವೈಷ್ಣವರಿದ್ದಾರ, ತತ್ವವಾದಿಗಳಿದ್ದಾರ, ಅವ್ರಿದು ಅವಶ್ಯ ಜ್ಞಾನ.
ಯಾವುದು ತಾರತಮ್ಯ ಜ್ಞಾನ ಅಂತ ಹೇಳ್ತಾ ಇದೆ. ಅವಶ್ಯವುದು ತಿಳಿಯುವುದು ಸರ್ವ ಕಾಲದಲ್ಲಿ. ಯಾವಾಗಿದ್ರೂ ತಾರತಮ್ಯದ ಇಟ್ಕೊಳ್ಳಿಕ್ಕೆ ಬೇಕು, ಸ್ವಾಭಾವಿಕ ಅದು ನೋಡ್ರಿ. ಇದೆಲ್ಲ ಕಡೆ ಖರೆ. ಇದು ಆಫೀಸ್ನಾಗ ಹೋಗ್ತೀರಿ ನೀವು, ಸಿಪಾಯಿ ಹೋಗಿ ಮೇಲೆ ಕೊಡ್ತಾನೆ ಅಲ್ಲಿ, ಅವನ ಜಾಗ ಅವನಿಗೆ, ಕಾರ್ಕುನ್ ಜಾಗ ಕಾರ್ಕುನ್ಗೆ, ಬಾಸಿನ ಜಾಗ ಬಾಸ್ಗೆ. ಇಲ್ಲಿ ನಾಳೆ ಫರಕ್ ಮಾಡಿದ್ರೆ ಹಿಂಗೆ ಆರ್ಡರ್ ಮಾಡೋದು ಬರೀ ಬರ್ತೇನೆ ಅದಕ್ಕೆ ಅಲ್ಲಿ ಹಂಗೆ. ಯಾಕೆ ಅವ್ರ ಅಧಿಕಾರ, ಅವ್ರ ಕ್ವಾಲಿಫಿಕೇಶನ್ನು, ಅವ್ರ ಡಿಗ್ರಿ, ಅವ್ರ ಸರ್ವೀಸು, ಹೌದಲ್ಲ. ಹಂಗೆ ಇಲ್ಲಿ ಅವ್ರ ಸಾಧನ, ಅವ್ರ ಬಣ್ಣ ಗಿಣ್ಣ ಕೆಂಪು ಪಂಪು ನೋಡಲಿ ಮತ್ತಲ್ಲಿ ಅವ್ರ ಸಾಧನ ಮೇಲೆ ಅವ್ರ ತಾರತಮ್ಯ ಸ್ವಾಭಾವಿಕ. ಹಿರಿಯ ನಮಸ್ಕಾರ ಯಾಕೆ ಮಾಡ್ತಾರೆ? ಸ್ವಲ್ಪ ಈ ಸಾಧನ ಮಾಡಿರ್ತಾರೆ ದೊಡ್ಡವರು, ಅದು ತಾರತಮ್ಯ ಬಂದಿಲ್ಲ ಮತ್ತಲ್ಲಿ ಎಲ್ಲ ಕಡೆ ತಾರತಮ್ಯ ಇರೋದನ್ನೇ ಅದನ್ನ ಹೇಳ್ತಾ ಇದ್ದಾರೆ. ಅದು ಸರ್ವಕಾಲದಲ್ಲಿ. ದಾವಶಿಖಿ ಪಾಪಾಟವಿಗೆ ಅಂತಾರ ಮಾಡು. ದಾವಶಿಖಿ ಅಡಗಿಚ್ಚು ಒಂದು ಒಂದು ಪಾಪ ಅಟವಿಗೆ. ಅಟವಿ ಅಂದ್ರೆ ಅರಣ್ಯ. ಪಾಪ ಅಂತಕ್ಕಂಥ ಅರಣ್ಯಕ್ಕೆ ಅಂದ್ರೆ ಪಾಪದ ಅರಣ್ಯಕ್ಕೆ ಕಾಡ್ಗಿಚ್ಚಿ ಹೆಂಗೋ, ಅರ್ಥಾತ್ ಕಾಡ್ಗಿಚ್ಚಿಗೆ ದಾವಾಗ್ನಿಮದ ಏನಾಗ್ತಷ್ಟು ಸುಟ್ಟು ಅದರಂತೆ ಅಂತ ಅರ್ಥ. ಅದಕ್ಕೆ ನಾವೇ ಏನಿಪ್ಪುದು. ನಾವೇ ಅಂದ್ರೆ ಹಡಗ, ನಾವೇ ಹೊಸ ನಾಮೆ ಇದ್ದಂಗೆ. ಅದಕ್ಕೆ ಭವ ಸಮುದ್ರಕ್ಕೆ. ಹೆಂಗದ ಗೊತ್ತ? ಸಮುದ್ರ ದಾಟ್ಲಿಕ್ಕೆ ಏನ್ ಬೇಕು ನಮಗೆ? ಹಡಗ ಬೇಕು. ಅವಾಗಲೂ ವಿಮಾನ ಹಡಗ ಅನ್ಸುತ್ತೆ ದಾಸರನ್ನಾರ. ಭವ ನಾವೇನಿಬೋದು ಸಮುದ್ರಕ್ಕೆ. ಸಮುದ್ರ ದಾಟ್ಲಿಕ್ಕೆ ನಮಗೇನು ಬೇಕು? ಹಡಗ ಬೇಕು. ಹಂಗೆ ಭವ ಸಮುದ್ರದಲ್ಲ, ಸಂಸಾರ ಸಮುದ್ರ ದಾಟ್ಲಿಕ್ಕೆ ಏನು ಬೇಕು ನಮಗೆ? ಇದು ನಾವೇ. ತಾರತಮ್ಯ ಜ್ಞಾನ ಹಡಗಿದ್ದಂಗೆ ಅಂತ ಅರ್ಥ. ತಾರತಮ್ಯ ಹಡಗದಾಗ ಕುತ್ಕೊಂಡ್ರಿ ಆರಾಮ್ ದಾಟ್ತೀರಿ, ತಾರತಮ್ಯ ತಿಳ್ಕೊಳ್ಳಿಲ್ಲ ನಡು ಮುಳುಗಿ ಬಿಡ್ತೀರಿ ಅಂತ ಅರ್ಥ. ಅದು ಹೇಳ್ತಾ ಇದ್ದಾರೆ. ಪಾವಟಿಗೆ ವೈಕುಂಠ ಲೋಕಕ್ಕೆ. ಪಾವಟಿಗೆ ಗೊತ್ತಾಗ್ತಿಲ್ಲ, ಮೆಟ್ಲು ಸ್ಟೆಪ್ಸ್ ಎಲ್ಲಿಗೆ? ವೈಕುಂಠ ಲೋಕಕ್ಕೆ. ನೇರ ಪರಮಾತ್ಮಗರ ಕೋಲಿಕೆ, ಮುಕ್ತಿಮನ ಕೋಲಿಕೆ ಇರ್ತಕ್ಕಂಥ ಏಕಮೇವ ಮಾರ್ಗ ಅದು ತಾರತಮ್ಯ ಜ್ಞಾನ ಅಂತ ಹೇಳ್ತಾ ಇದ್ದಾರೆ ಎಂದು ಕರೆಸುವುದು. ಇದು ಮಹತ್ವ ಹೇಳ್ತಾ ಇದ್ದೆ ಎರಡು ಪದ್ಯೊಳಗೆ. ಯಾರ್ಯಾ ಹೆಂಗ ಅನ್ನೋದು, ಇವ ಮಹತ್ವ ಏನೋ ಹೇಳ್ಕೊತ ಹೋಗಿ ದಾಸರು ಮುಂದುವರೆ ಅಂತಾರ ಮಹಾನುಭಾವರು. ಇನ್ನೂ ಬಿಡುವುದಿಲ್ಲ, ಅದು ವರ್ಣ ಹೇಳ್ತಾ ಇದ್ದಾರೆ. ತಾರತಮ್ಯ ಜ್ಞಾನ ಮುಕ್ತಿ ದ್ವಾರವೆನಿಪುದು ಭಕ್ತ ಜನರಿಗೆ ತೋರಿ ಪೇಳಿ ಸುಖಬ್ದಿಯಳು ಲೂಲಾಡುವುದು ಯಾರವರು? ಬುಧರು. ಕ್ರೂರ ಮಾನವರಿಗೆ ಇದು ಕರ್ಣ ಕಠೋರವೆನಿಪುದು ನಿತ್ಯದಲ್ಲಿ ಅಧಿಕಾರಿಗಳಿಗೆ ಅದನ್ನು ಅರುಪುವುದು ದುಷ್ಕರ್ಮಗಳ ಬಿಟ್ಟು. ದುಷ್ಕರ್ಮ ಅದಲ್ಲ. ಯಾರ್ಯಾರು ಹೇಳ್ಬೇಕು ಯಾರಿಗೆ ಹೇಳ್ಬಾರ್ದು ಅಂತ ಹೇಳ್ತಾರೆ ಅಲ್ಲಿ ನೋಡ್ರಿ. ತಾರತಮ್ಯ ಜ್ಞಾನ ಏನಾಗ್ತದೆ? ಮುಕ್ತಿ ದ್ವಾರ. ದ್ವಾರ ಅಂದ್ರೆ ಏನು? ಮೋಕ್ಷಕ್ಕೆ ಮಾರ್ಗ. ಅದು ಯಾವುದು? ತಾರತಮ್ಯ ಜ್ಞಾನ. ತಾರತಮ್ಯದಲ್ಲ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಾರತಮ್ಯಂ ಆಚಾರ ಮಾತು. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ತು ಹರಿಸ್ತಥ. ಭಾಳ ಚಂದ್ರ ಮಾತಾಡ್ಸಿ, ಎಷ್ಟು ಚಂದ ಬಿಡಿಸ್ತಾರೆ ಸಂಭಯಗಳನ್ನ. ತಾರತಮ್ಯ ಜ್ಞಾನ ಎಲ್ಲ ಕಡೆಗೆ ಅದ. ಜನರು ಭಾಳ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ಯಾರ. ಏನ್ರಿ ವೈಷ್ಣವಲ್ಲಿ ಹೆಚ್ಚು ಕಡಿಮೆ ಅಷ್ಟರು ಭಕ್ರನ ತಿನ್ನೋಣಂತ, ಅನ್ನ ಸಾರ ಉಣ್ಣೋಣಂತ. ಸಾಧನ ಬೇರೆ ಹೋದಿಲ್ಲ. ಮತ್ತೆ ಊಟದ ತಾರತಮ್ಯ ಅಲ್ಲ, ಮಲ್ಕೊಳ್ಳಿಕ್ಕೆ ತಾರತಮ್ಯ ಅಲ್ಲ. ಎಲ್ಲರೂ ಯಾವ ಕಾಟ್ ಮೇಲೆ ಮಲ್ಕೊಳ್ರಿ. ಸಾಧನದ ತಾರತಮ್ಯ ಅದೇ ಮತ್ತೆ ನಮ್ಮಲ್ಲಿ ಹೇಳೋಣಂತೆ. ಆಯ್ತು ಹೇಳ್ತಾ ಇದ್ದೆ. ಭಕ್ತ ಜನರಿಗೆ ಇದನ್ನ ಹೇಳ್ತಾರ. ಭಕ್ತ ಜನರಿಗೆ ಯಾರು ಹೇಳ್ಬೇಕು? ತೋರಿ ಪೇಳಿ ಅಂದ್ರೆ ನಮಗೆ ಹೇಳ್ದಂಗೆ ದಾಸರು. ಇದನ್ನ ವಿವೇಕಾನಂದ ಕಾಲನಾಗ ಹೇಳ್ರಿ, ಬೇರೆ ಕಡೆ ಹೇಳ್ಬೇಡ್ರಿ ಅಂದಂಗ. ಯಾಕೆ? ಭಕ್ತ ಜನರಿಗೆ, ಯಾರಿಗೆ ವಿಶ್ವಾಸದ, ಯಾರು ಕೇಳ್ತಾರ ಅವ್ರಿಗೆ ಅಷ್ಟೇ ಹೇಳಿದೆ ಅಂತ ಅರ್ಥ, ಉಳಿದ್ರಿಗೆ ಹೇಳ್ಬೇಡ ಅಂತ ಅರ್ಥ. ಸುಖಾಬ್ದಿಯಳು ಲೋಲಾಡುವುದು ಬುಧರು. ಬುಧರು ಸಿಗ ಪಂಡಿತರು ಒಂದು ಅರ್ಥ. ಜ್ಞಾನಿಗಳು ಸಂತೋಷದಿಂದ ಇರ್ರಿ. ಯಾಕೆ? ಇದನ್ನ ಹೇಳ್ಕೋತ ಅಂತಾರೆ. ತಾರತಮ್ಯ ಜ್ಞಾನ ಯಶಾಪ್ರಗ ಹೇಳ್ಕೋತವೆ. ಅದಕ್ಕೆ ಗ್ರಂಥಗಿಂತ ಓದೋದು, ತಾರತಮ್ಯ ಜ್ಞಾನ ಮಾಡೋದು. ಯಾರಿಗೆ ಹೇಳ್ಬೇಕು? ಲೋಕದ ಜನರಿಗೆ, ಭಕ್ತ ಜನರಿಗೆ. ಎಲ್ಲಿ ಅಭಕ್ತರಲ್ಲಿ ಹೇಳಿಕ್ ಹೋಗ್ಬಾರ್ದು. ಈ ತಾರತಮ್ಯ ಸಂಧಿ ತಗೊಂಡು ನಾವು ದುಗ್ಗು ಬೆಲೆ ಹೇಳ್ಕೋತ ಕೊಡ್ತಿಂತಂದ್ರೆ ನಮ್ಮನ್ನ ಪುಸ್ತಕ ಕೂಡ ಎತ್ತು ಬಿಡ್ತಾರ. ಹೌದಿಲ್ಲ? ಅದಕ್ಕೆ ಅಂತಲೇ ಹೇಳ್ಬಾರ್ದು. ಎಲ್ಲಿ ಬುಧರಿದ್ದಾರ, ಎಲ್ಲಿ ಜ್ಞಾನಿಗಳಿದ್ದಾರ ಅಲ್ಲಿ ಮಾತ್ರ ಹೇಳಿ ಅಂತ ಅರ್ಥ. ಕ್ರೂರ ಮಾನವರಿಗೆ, ದುಷ್ಟರಿಗೆ ಇದು ಹೆಂಗ? ಕರ್ಣ ಕಠೋರವೆನಿಸುವುದು. ಕಿವಿ ಭಾಳ ಕೆಟ್ಟ ಸಿಗೋದು. ಏನು ಹೇಳ್ತಾನೆ ರೀ ತಾರತಮ್ಯದ ಬೈತಾರೆ. ಯಾರು? ಕ್ರೂರ ಮಾನವರವರು, ಜ್ಞಾನ ಇರ್ತಕ್ಕಂಥ ಮಾನವರು. ನಿತ್ಯದಲ್ಲಿ ಅಧಿಕಾರಿಗಳಿಗೆ ಇದನ್ನು ಅರುಪುವುದು. ನೋಡ್ರಿ, ಯಾರು ಅಧಿಕಾರಿಗಳು ಅವ್ರಿಗೆ ಮಾತ್ರ ಹೇಳ್ರಿ ಅಂತ ಅರ್ಥ. ಅರ್ಥಾತ್ ಶಬ್ದಕ್ಕೆ ಅರ್ಥ. ಯಾರು ಯೋಗ್ಯರು, ಯಾರು ಕರೆಕ್ಟ್ ಇದ್ದಾರೋ ಅವ್ರಿಗೆ ಮಾತ್ರ ಹೇಳ್ರಿ. ಯಾರು ಕ್ವಾಲಿಫೈಡ್ ಇದ್ದಾರೋ ಅವ್ರಿಗೆ ಅಷ್ಟೇ ಹೇಳ್ರಿ ಅಂತ ಅರ್ಥ. ಮಾತ್ರ ಯಾರು ವಿಶ್ವಾಸದ ದೃಶ್ಯದ ಅವ್ರಿಗೆ ಹೇಳ್ರಿ ಅಂತ ಅರ್ಥ. ದುಷ್ಕರ್ಮಗಳ ಬಿಟ್ಟು ಅಂತ ಚಂದ ಹೇಳ್ತಾರೆ. ತಾರತಮ್ಯ ಹೇಳ್ತಕ್ಕಂಥ ಕೆಟ್ಟ ಕರ್ಮ ಮಾಡೋ ಹಂಗಿಲ್ಲ. ಅದು ದಾಸರು ಬೈತಾರ ನಮ್ಮನ್ನ. ಮ್ಯಾಲೆ ಯಾರ ಬುಧರು ಅಂತ ಯಾರ ಜ್ಞಾನಿಗಳು ಹೇಳ್ಕೊಡ್ರಪ್ಪ ಎಲ್ಲರಿಗೂ. ಅವರು ಈ ಮಾತನ್ನ ಹೇಳ್ಕೊಡ್ರಿ, ಇದನ್ನ ಕಲಿಸ್ರಿ, ನೀವು ಈ ಸಿದ್ಧಾಂತ ಮಾಡ್ರಿ, ನೀವು ಸುಖದಿಂದಿರ್ರಿ. ಆದ್ರೆ ನೀವು ಹೆಂಗಿರ್ಬೇಕು ಗೊತ್ತನು? ದುಷ್ಕರ್ಮಗಳ ಬಿಟ್ಟು. ನಮಗೆ ಆದೇಶ ಅದು ಹೇಳ್ಕೊತ ಮಾಡೋ. ಇನ್ನು ದುಷ್ಕರ್ಮ ಮಾಡಬಾರ್ದು ಮತ್ತವ.
ಇದ್ಲ ಕೆಟ್ಟ ಕೆಲಸ ಮಾಡ್ಕೊತ ತಾತನ ಜ್ಞಾನ ಹೇಳಿದ್ರೆ ಅದ ಎರಡು ಹೊಂದೋಂಗಿಲ್ಲ. ಅದೇ ತಾಸಿ ಮನುಷ್ಯ ಶುದ್ಧ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ದುಷ್ಕರ್ಮಗಳ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡ್ರಿ, ಇನ್ನು ಮುಂದಿನ 2 ಪದ್ಯ ಅಗದಿ ಅದ್ಭುತ ಪದ್ಯಗಳು. ಯಾಕೆ ಹೇಳ್ತಾರೆ ಮೊದ್ಲೇಕೆ ನಮಗೆ, ಈಗೇನು ಸುಮಾರು 20 ಪದ್ಯ ತಾರತಮ್ಯ ಹೇಳಿದ್ರಲ್ಲ ಮೊದಲಿಂದ ಹಿಡ್ಕೊಂಡು, ಅದನ್ನಿಷ್ಟು 2 ಪದ್ಯ ಹೇಳ್ಬಿಡ್ತಾರೆ, ಸಂಗ್ರಹ ಮಾಡಿಬಿಡ್ತಾರೆ. ಅಷ್ಟು 2 ಬಹಳ ಕಷ್ಟ ಮಾಡೋದು. ಇದಕ್ಕೇನಂತರ ಬ್ರೀವಿಟಿ, ಸಂಕ್ಷಿಪ್ತತೆ. ಹಾ, ಸಮರೈಸೇಷನ್ ಹಿಂದಕ್ಕೆಲ್ಲ ಇತ್ತು, ಈಗಿನ ಹುಡುಗ ಗೊತ್ತೇ ಇಲ್ಲ. ಅಲ್ಲ, ನೀವೆಲ್ಲ ಬರೆದಿರಿ ರೆಡ್ಯೂಸ್ ದ ಫಾಲೋವಿಂಗ್ ಪ್ಯಾಸೇಜ್ ಟು 1/3 ಆಫ್ ಇಟ್ಸ್ ಲೆಂಗ್ತ್. ಇದ್ದಿಲ್ಲ ಹಿಂಗೆ. ಈಗ ಪ್ರಶ್ನೆ ಇರುವುದಿಲ್ಲ, ಈಗ ರೆಡ್ಯೂಸ್ ಬೇಡ, ಏನು ಬೇಡ, ಟಿಕ್ ಬರೀ ಟಿಕ್ ಕೊಡ್ರಿ. ಹಿಂಗಿತ್ತಿಲ್ಲ, ಕೆಳಗಿನ ಪ್ಯಾರಾಗ್ರಾಫ್ ಅನ್ನು 1/3 ಆಫ್ ಅದಕ್ಕೆ ಹೆಡ್ಡಿಂಗ್ ಕೊಡ್ರಿ ಅಂತ ಇವೆಲ್ಲ ಮಾಡಿದ್ರಿ. ಈಗ ಪ್ರಶ್ನೆ ಇಲ್ಲ. ಹಂಗೆ ಇಡೀ 20 ಪದ್ಯಗಳನ್ನ 2 ಪದ್ಯ ಹೇಳ್ತಾರೆ ದಾಸರಾಗಿ. ಇದಕ್ಕೆ ಬಹಳ ಶಾಣತನ ಬೇಕು. ಇದಕ್ಕೆ ದಾಸ ಹಿಂಗೆ ಯಾಕೆ ಹೇಳ್ಬೋದು ಗೊತ್ತು ನಿಮಗೆ ಅಂತಾರ. ಪಾಪ 20 ಪದ್ಯ ಓದಿ ಎಲ್ಲಿ ದಣಿತು ನಮ್ಮ ಹುಡುಗರು, 2 ಪದ್ಯ ತಿಳ್ಕೊಂಡ್ಬಿಡ್ಲಿ. ಎಷ್ಟು ಚಂದ ಹೇಳ್ತಾರೆ ನೋಡಿ ಹೇಳೋದನ್ನ. ಹಂಗೆ ಅರ್ಥ ಮಾಡ್ಕೊಡ್ರಿ, ನೀವೆಲ್ಲ ಅರ್ಥ ಆಗ್ತದೆ ನಿಮ್ಮ ಶಬ್ದ ಇಷ್ಟವು. ಹರಿ, ಸಿರಿ, ವಿರಿಂಚೀರ 2 ಶಬ್ದವರೆಗೆ. ವಿರಿಂಚಿ ಈರ, ವಿರಂಚಿ ಪ್ಲಸ್ ಈರ ಕೂಡಿ ವಿರಂಚೀರ ಗುಣಸಂಧಿ, ಅದು ಸೌಂಡ್ ಸಂಧಿ. ವಿರಂಚೀರ. ಭಾರತಿ, ಗರುಡ, ಫಣಿಪತಿ, ಷಣ್ಮಹಿಷಿಯರು, ಗಿರಿಜ, ನಾಕೇಶ, ಸ್ಮರ, ಪ್ರಾಣ, ಅನಿರುದ್ಧ, ಶಚಿ, ಗುರು, ರತಿ, ಮನು, ದಕ್ಷ, ಪ್ರವಾಹಾಮೃತ, ಆಮೃತ, ಮಾನವಿ, ಯಮ, ಶಶಿ, ದಿವಾಕರ, ವರುಣ, ನಾರದ, ಸುರಾಶ್ಯ, ಪ್ರಸೂತಿ, ಪ್ರಭು ಮುನಿಪ. ಎಷ್ಟಿದೆ ಇದ್ರಾಗ? 15 ಕಕ್ಷವ ಇದ್ರಾಗ, ಒಂದ ಪದ್ಯಾಗ. ನೀವಲ್ಲಿ ಮಾಡ್ಕೊತ ಹೋಗ್ಬಿಡಿ, ಗೊತ್ತಾಗ್ಬಿಡ್ತೀವಿ ಹೆಂಗೆ. ಒಂದೇ ಹೇಳ್ತೀನಿ ನಾನು. ಮೊದಲೇ ಎಂಟದ ಹಿಂಗೆ ಒಂದು ಉದ್ಗೇಟ್ ಕೊಡ್ಕೊಂಡ್ಬಿಡ್ರಿ, 1ನೇ ಕಕ್ಷ. ಹರಿ ಮುಂದೆ ಉದ್ಗೇಟು, ಅರ್ಥಾತ್ ಉದ್ಗೇಟ್ಗಳು ಜಾಗ ಇರ್ತದೆ ಅಲ್ಲಿ. 1ನೇ ಉತ್ತಮ ಕಕ್ಷ ಯಾರು? ಮೊದಲೇ ಕಕ್ಷ. ಹರಿ ಹೋಗಿಲ್ಲ. 2ನೇದಕ್ಕೆ ಬರ್ರಿ. ಯಾರಲ್ಲಿ? ಯಾರು? ಬಂದು 2ನೇ ಪಕ್ಷ ಬಂದಿಲ್ಲ ಅಲ್ಲಿ, ಹರೀಶ್ವರ. 3ನೇದು ವಿರಂಚೀರ, ಅದೇ ಮಾರ್ಕ್ ಮಾಡ್ಕೊಡ್ರಿ. ಯಾರು ಹೇಳ್ರಿ? ಬ್ರಹ್ಮ ಮತ್ತು ಹೌದು ಹೌದು, ಕರೆಕ್ಟ್ ಹೇಳ್ರಿ. ನೀವು ಹೇಳಿ ಭಾಳ ಕರೆಕ್ಟು. ವಾಯು ಶಬ್ದಕ್ಕೆ ಶಬ್ದ ಏನದು ಹೇಳ್ರಿ ಅಲ್ಲಿ? ವೆರಿ ಗುಡ್. ವಿರಿಂಚಿ ಪ್ಲಸ್ ಈರ ಕೂಡಿ ವಿರಂಚೀರ ಆಗಿದೆ. ಕನ್ನಡ ಭಾಳ ವಿರಂಚಿ ಈರ. ಈರಣ್ಣ ಅಂದ್ರೆ ಹನುಮಣ್ಣ ಅಂತ ಅರ್ಥ. ಮತ್ತ ಅದಕ್ಕೆ ಸಮೀರ ಇದು ಬಂದಿಲ್ಲ ಅದಕ್ಕೆ ವಾಯು ಬ್ರಹ್ಮರು ಎಲ್ಲಿ ಬಂದರು? 3ನೇದ್ರಾಗ. ಯಾರ ಹೆಸರು? ವಿರಂಚಿ ಈರ. ಅರ್ಧತ್ತಿಲ್ಲ 3ನೇದು. ಆಮೇಲೆ ಭಾರತಿ ಒಂದೇ ಇಟ್ಟರು, ಅದ್ರ ಪಕ್ಕ ಉಳಿದಿಲ್ಲ ತೋಡಿ ಅಂತ ಅರ್ಥ. ಸರಸ್ವತಿ ಭಾರತಿ ತೊಗೊಂಡ್ಬಿಟ್ಟಿದ್ರಾಗ ಅಂತ ಅರ್ಥ. ಹಾಗಲೇ ಉಪಲಕ್ಷಣತೆ ಹೇಳಿ ನಿಮಗೆ. 4ನೇದು. ಮುಂದಿಂದು ಗರುಡ, ಫಣಿಪತಿ. ಗರುಡ ದೇವರ ಫಣಿಪತಿ ಅಂತ ಗೊತ್ತಾಗ್ತಿಲ್ಲ ನಿಮಗೆ? ಶೇಷ ದೇವರು. ಅದು ಅಲ್ಲಿ ಒಂದು ಮಾರ್ಕ್ ಮಾಡಿಕೊಡ್ರಿ. 5ನೇ ಕಕ್ಷೆದು. ಷಣ್ಮಹಿಷಿಯರು, ಪರಮಾತ್ಮನ 8 ಮಂದಿ 6 ಮಂದಿ. ನೀಲ, ಮಿತ್ರ, ಇಬ್ಬರನ್ನ ಬಿಟ್ಟು ಮತ್ತೆ ಯಾರ್ಯಾರನ್ನ ಅವ್ರನ್ನ ಬಿಟ್ಟು ಅವ್ರು ಹಿಡಿದ್ರೆ 8 ಆಗ್ತದೆ. ಮತ್ತೆ ಅದಕ್ಕೆ 2018 ಇದ್ದಂಗೆ ಅವರಿಬ್ಬರು ಅವರು ಸಾಕ್ಷಾತ್ ಲಕ್ಷ್ಮೀ ದೇವಿಯರವರು. ಉಳಿದವರು ಲಕ್ಷ್ಮೀ ಆವೇಶ. ಜಾಂಬುವತಿ, ನೀಲ, ಮಿತ್ರವಿಂದ, ಕಾಳಿಂದಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇದು 6ನೇ ಕಕ್ಷ. ಅರ್ಥಾತ್ ಇಲ್ಲಿ ನಿಮಗೆ ವೈಶಿಯರು. ಗಿರಿಜ ಗೊತ್ತಾಗ್ತದೆ ನಿಮಗೆ ಯಾರು? ಪಾರ್ವತಿ. ಹಾ, 7ನೇ ಕಕ್ಷ. ಹಾಗೆ ಸಂಗತಿ ಉದರನ್ನು ತೋಬಕಲ್ಲಿ ಹಿಂದೆ ಹೇಳಿದೆ ಅಂತ ದಾಸ ಅಂತಾರಲ್ಲಿ. ನಾಕೇಶ, ಸ್ಮರ ಮತ್ತೊಂದು. ಎಷ್ಟನೇದು? 8ನೇ ಕಕ್ಷ ಇದು. ನಾಕೇಶ ಯಾರು ಅಂತಾದ್ರೆ ನಿಮಗೆ? 4 ಅಂದ್ರೇನು? ಸ್ವರ್ಗ. ಯಾರು ಹೇಳಿದ್ರ? 4 ಸ್ವರ್ಗ. ಹಾ, 4 ಅವ್ರು ಹಳೆ ಒಂದು ಹೇಳ. ಈಶ ಸ್ವರ್ಗ ಕೊಡೆಯ ಯಾರು? ಇಂದ್ರ. ನಾಕೇಶ. ಸ್ಮರ ಅದು ಕಾಮ ಅಂತ. 8ನೇದು. ಪ್ರಾಣ ಅಲ್ಲಿ ಹೇಳ್ತಾರೆ ನೋಡಿ, ಸ್ಮರ. ಹೌದಾ? ಅಲ್ಲಿ ನಾಕೇಶ, ಸ್ಮರ. ಆಮೇಲೆ ಪ್ರಾಣ, ಅನಿರುದ್ಧ, ಶಶಿ. 3 ಮಂದಿ ಇವರು. 9ನೇ ಕಕ್ಷ ಇರ್ತಕ್ಕಂಥವ್ರು. ಪ್ರಾಣ, ಅನಿರುದ್ಧ, ಶಶಿ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣಿಯವರಲ್ಲ, ಮತ್ತ ಅಹಂಕಾರಿಕ ಪ್ರಾಣದೇವರು ಅಂತ ಅರ್ಥ. ಹೌದಾ? ಅನಿರುದ್ಧ ಅವನ ಮಗ, ಶಶಿ ಅಂತಕ್ಕಂಥ ಇಂದ್ರನ ಹೆಂಡತಿ ಆಗಿರ್ತಕ್ಕಂಥಕ್ಕೆ. ಗುರು, ರತಿ, ಮನು, ದಕ್ಷ. ಇಷ್ಟು ಮಂದಿ 10ನೇ ಕಕ್ಷದವ್ರು ಇವು. ಯಾರಿಗೂ ಗುರು ಅಂದ್ರೆ ಯಾರು ಗೊತ್ತಾಗ್ತದೆ ನಿಮಗೆ? ಹೌದು ಹೇಳಿ. ಹೌದು, ಬೃಹತ್ ವ್ಯತ್ಯಾಸ. ಅದು ಗುರು ಶಬ್ದ ಒಂದು ಹಾಕ್ಬಿಟ್ಟು. ದೇವತೆಗಳು ಗುರುಗಳು. ರತಿ ಅಂದ್ರೆ ಗೊತ್ತಾಗ್ತ? ಅವನ ಹೆಂಡತಿ. ಮನು
ಹೌದು, ಸ್ವಯಂಭೂಮನಗಳು. ಸ್ವಯಂಭೂಮನಗಳು. ದಕ್ಷ ಪ್ರೇಶ್ವರ. ಇವ್ 10ನೇ ಕಕ್ಷ. ಮುಂದೆ ಪ್ರವಾಹ ಮರುತ, ಪ್ರವಾಹ ವಾಯುದೇವರು ಅಲ್ಲಿ ಹಿಂದೆ 11ನೇ ಕಕ್ಷ. ಮುಂದೆ ನೋಡ್ರಿ, ಮಾನವಿ, ಯಮ, ಶಶಿ, ದಿವಾಕರ ಅಲ್ಲಿ ಮಾರ್ಕ್ ಮಾಡಿಕೊಡ್ರಿ 12ನೇ ಕಕ್ಷ. ಮಾನವಿ, ಯಮ, ಶಶಿ, ದಿವಾಕರ. ಮಾನವಿ ಅಂತ ಗೊತ್ತಾದ್ರೆ ನಿಮಗೆ? ಮಾನವಿ ಅದಲ್ಲ ಮತ್ತಲ್ಲಿ ದಾಸಿರ್ತಾರಲ್ಲ ಮಾನವಿ ಒಳಗೆ, ಅಲ್ಲಿ ದಾಸಿಲ್ ಬರ್ತಾರ ನೋಡಿ. ಆ ಶಬ್ದ ಕರ್ತ ಮನುವಿನ ಹೆಂಡತಿ ಮಾನವಿ. ಯಾರವರು? ಹೌದು ಹೇಳು. ಹೌದು, ಕರೆಕ್ಟ್. ಶತ್ರು ಉಪಾದೇವಿ ಮಾನವಿನ ಚತುರಜಿ. ಮನುವಿನ ಹೆಂಡತಿ ಮಾನವಿ ಅಂತ ಅರ್ಥ. ಮಾನವಿ. ಯಮ ಗೊತ್ತು, ಯಾರಿಗೆ ಗೊತ್ತಿದೆ ಮಗ? ಶಶಿ ಚಂದ್ರ. ದಿವಾಕರ ಸೂರ್ಯ. ಎಷ್ಟನೇ ಪಕ್ಷ? ಆ ಸೂರ್ಯ ಸ್ವಾನ್ ನಾಮಕ ಸೂರ್ಯ ಮಧ್ಯಮ ಅಲ್ಲಿ ಹಾಗ. ಮುಂದೆ ವರುಣ, ಇವತ್ತು ಬಂದ 13ನೇ ಕಕ್ಷ. ವರುಣ ಅಂದ್ರೆ ಯಾರು? ಗಂಗಾದೇವಿ ಗಂಡ ವರುಣ ಆಗಿರ್ತಕ್ಕಂಥವ. ಆಮೇಲೆ ನಾರದ 14ನೇ ಕಕ್ಷ, ನಾರದರು. ಮುಂದೆ ಇವಿಷ್ಟು 15ನೇ ಕಕ್ಷ. ಸುರಾಶ್ಯ, ಪ್ರಸೂತಿ, ಭೃಗು, ಮುನಿಪ. ಯಾರೇ ಹೇಳಿದ್ರೆ ಸುರಾಶ್ಯ ಅಂದ್ರೆ ನೀನು ಹೇಳಿ ಅರ್ಥ ನಿಮ್ಮನ್ನ. ಅಗ್ನಿ. ಸುರ ಅಂದ್ರೆ ದೇವತೆಗಳು, ಆಶ್ಯ ಅಂದ್ರೆ ಮುಖ. ದೇವತೆಗಳ ಮುಖ ಯಾರು? ಅಗ್ನಿ. ಯಾಕೆ ಏನ್ ಹಾಕಿದ್ರು ನಾವೆಲ್ಲಿ ಹಾಕ್ತೀವಿ ಹೇಳ್ರಿ? ಅಗ್ನಿ ಒಳಗೆ ಹಾಕ್ತೀವಿ. ಅವ ದೇವ್ರಿಗೆ ಮುಟ್ಟಿಸ್ತಾನ, ಅದು ಸುರಾಶ್ಯ ಅಂತ ಹೆಸರು. ಪ್ರಸೂತಿ ಆಗಿರ್ತಕ್ಕ ಮುಂದೆ ಅದ್ರ ಹೆಸರು ಕೇಳಿ. ಪ್ರಸೂತಿ ಆಗಿರ್ತಕ್ಕಂತೆ ಅಂದ್ರೆ ದಕ್ಷ ಪರಮೇಶ್ವರ ಪತ್ನಿ ಆಗಿರ್ತಕ್ಕಂಥ ಪ್ರಸೂತಿ ದೇವಿ. ಭೃಗು ಮುನಿಪ ಅಂದ್ರೆ ಭೃಗು ಮಹರ್ಷಿಗಳು. ಎಷ್ಟು ಕಕ್ಷ ಆದ್ಮೇಲೆ? 15 ಕಕ್ಷ. ಅಲ್ಲಿ 15 ಪದ್ಯ ಅಷ್ಟು ಇವಂದ್ರೆ ಹಾಕಿರೋ ದಾಸ ಹಾಕ್ತಾರೆ. ಎಷ್ಟು ಚೆನ್ನಾಗಿ ಹೇಳೋದನ್ನು. ಇದಕ್ಕೆ ಅಂತ ಬ್ರೇವಿಟಿ ಸಣ್ಣ ಹೇಳೋದು ಅರ್ಥ. ಅದಕ್ಕೆ ನಮ್ಮಲ್ಲಿ ಮಾಲ್ಪಡ್ತದ. ಸಂಕ್ಷೇಪ ವಿಸ್ತಾರಾಭ್ಯಾಂಶ ಕಥೆಯಂತಿ ಮನೀಷಣ ಅಂತ ಶಾಸ್ತ್ರದ ಮಾತು. ಸಂಕ್ಷೇಪ ವಿಸ್ತಾರಾಭ್ಯಾಂಶ ಕಥೆಯಂತಿ ಮನೀಷಣ. ಜ್ಞಾನಿಗಳು ಅಷ್ಟು ಒಮ್ಮೆಗೆ ಹೇಳೋದಿಲ್ಲ, ಸ್ವಲ್ಪ ಹೇಳ್ತಾರೆ ಮೊದಲು, ಆಮೇಲೆ ವಿಸ್ತಾರ ಹೇಳ್ತಾರೆ. 6-8 ಹುಡುಗರು ಮುಂಜು ಮಾಡಿ ಕೂಡಿಸಿ ಅವಾಗ ಬಾಯಸ್ತುತಿ, ವಿಷ್ಣು ಸಹಸ್ರನಾಮ, ಮಧ್ವಜಯ ತರಕ ಇಳಿದಂತ ನಾವು ಅಲ್ಲೇ ಬಲ್ಲೆ ತರಕಲಿಕ್ಕ ಮೊದ್ಲೇಕಾಯಿ ವೆಂಕಟೇಶ ಸ್ತೋತ್ರ, ಆಮೇಲೆ ರಾಯರ ಸ್ತೋತ್ರ, ಮುಂದೆ ವಿಷ್ಣು ಸಹಸ್ರನಾಮ. ಅಷ್ಟು ಇಲ್ಲ ನೀವು ಅಷ್ಟು ಹೋದ್ರೆ ಈ ಮುಂಜೂನ್ ಬೇಡ, ಈ ಜನವಾರ ತೋಡ್ತೀವೋ ಸಂಕ್ಷೇಪ ವಿಸ್ತಾರಾಭ್ಯಾಂಶ ಕಥೆಯಂತಿ ಮನೀಷಣ. ಅದಕ್ಕೆ ಹೆಂಗಬೇಕು? ಸಾವಕಾಶ ಹೇಳ. ನೀವು ಕೇಳಿರಿನಲ್ಲ, ನೀರಿಳಿಯದ ಗಂಟಲು ಕಡುಬಂ ತುರಿಗದಂತಾಯ್ತು. ಸಣ್ಣ ಖುಷಿಗೆ ಅಭಯ ಕಟ್ಟಿನ ಮಗನ ಕಡೆ ಬಿಟ್ಟ ಹುಡುಗೇ ಮಾಡು ಪಾಪ, ಅದು ಉದುರುಗಡ್ತದೆ. ಅದಕ್ಕೆ ಸಂಕ್ಷೇಪ ವಿಸ್ತಾರಾಭ್ಯಾಂಶ ಕಥೆಯಂತಿ ಮನೀಷಣ. ಜ್ಞಾನಿಗಳು ಹೆಂಗಾಗುತ್ತಾ ಅದೇ ಸ್ವಲ್ಪ ಹೇಳ್ತಾರ, ಅಂದ್ರೆ ವಿಸ್ತಾರ ಹಿಡ್ಕೋತ ಹೋಗ್ತಾವ ಅಂತ ಅರ್ಥ. ಹಂಗೆ ದಾಸ ಏನ್ ಮಾಡ್ತಾರೆ? ನಮಗೆ ಇಲ್ಲಿ ಸಂಕ್ಷಿಪ್ತ ಹೇಳಿ ವಿಸ್ತಾರ ಹೇಳ್ತಾರಂತ ಮಹಾನುಭಾವರು ವಿಶೇಷ ಹೇಳ್ತಾ ಇದ್ದಾರೆ ದಾಸರ. ಇಷ್ಟು ಹೇಳಿ ಇನ್ನು ಕಕ್ಷ ಉಳಿದ್ವಿ. ಇನ್ನು ಮತ್ತೆ ಇಲ್ಲಿಗೆ ಮುಗೀತು ಕಕ್ಷಗಳು. ಇನ್ನೂ ಅವನ ಮುಂದೆ ಪದ್ಯ ಹಂಗಾರ ಮಾಡ್ತಾರೆ. ಎಲ್ಲಿ ನೋಡಿ ಬಂದಿವ್ರು ಅಂತಕ್ಕಂಥದ್ದು ಎಷ್ಟೆಷ್ಟು. ಇಲ್ಲಿ ಅವಶಿಷ್ಟ ತಾರತಮ್ಯ ಉಳಿದು ಹೇಳ್ಕೊಳ್ತಾರೆ. ಶತ ಶೂನ್ಯ ಪುಣ್ಯ ಶ್ಲೋಕರೆನಿಸುವ ಕ್ಷಿತಿಪರಿಗೆ ನಮಿಸುವೆನು. ಆಮೇಲೆ ಒಂದು ಬಿಟ್ಟೆ ನಾನು. ಹೌದು, 24-25 ಪದ್ಯ ಬಿಟ್ಟೆ. ಹೌದು ನೋಡಿ ಇಲ್ಲಿ. ವೃತತಿಜಾಸನ ಪುತ್ರರೆನಿಸುವ ವರತ್ರಿ ಮರಿಚಿ ವೈವಸ್ವತನು. ಇಷ್ಟಕ್ಕೆ 16ನೇ ಕಕ್ಷ. 13 ಹಿಂದಲ್ಲಿ ತಾರಮಿತ್ರ ನಿರರುತಿ ಪ್ರವಾಹ ಮಾರುತನ ಸತಿ ಅಲ್ಲಿಗೆ 17ನೇ ಕಕ್ಷ. ಧನೇಶ ಅಶ್ವಿನಿಗಳು ಈರ್ಗಣ ಪತಿಯು ವಿಶ್ವಕ್ಸೇನ ಶೇಷ ಸುತರು 18ನೇ ಕಕ್ಷ. ಮನುಗಳು ಉಚಿತ್ಯ ಚವನ ಮುನಿಗಳಿಗೆ ನಮಿಪೆ. ನಮಿಪೆ ಅಂದ್ರೆ ನಮಸ್ಕಾರ ಮಾಡುತ್ತೇನೆ. ಇಲ್ಲೇ ಕ್ರಿಯಾಪದ ಮುಂದೆ ಹಿಂದಿನ ಪದ ಕ್ರಿಯಾಪದ ಇಲ್ಲೇ ಇಲ್ಲ. ಆ ನಮಿಪೆ ಅಲ್ಲಿ ಹಾಕೋಬೇಕು ಅಂತ ಅರ್ಥ ಅದನ್ನ. ಹೌದಾ? ಹೇಳ್ತಾ ಇರ್ತಾರೆ. ಅದು ಇಷ್ಟು ಮಂದಿ ಹೆಸರು ಹೇಳ್ರಿ, ಮತ್ತೆ ಕ್ರಿಯಾಪದ ಹೇಳಂದ್ರೆ ನೀವು ಹಾಕೊಟ್ರೆ ಕೈಲಿ ಅಂತ ಅವ್ರು ಏನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಹೆಂಗೆ ನೋಡಿ. ವೃತತಿಜಾಸನ ಪುತ್ರ. ವೃತತಿಜಾಸನ ಅಂದ್ರೆ ಬ್ರಹ್ಮದೇವರು. ಲಘು ಅರ್ಥ ಆಗೋದಿಲ್ಲ ಅದ ನೋಡ್ರಿ. ವೃತತಿ ಅಂದ್ರೆ ಬಳ್ಳಿ, ಅದರಿಂದ ಹುಟ್ಟಿದ್ದು. ಬಳ್ಳಿಯ ಹುಟ್ಟೋದೇನು? ಅದನ್ನ ಆಸನ ಮಾಡ್ಕೊಂಡವ. ಏನ್ ಅಲ್ಲ, ಅದಕ್ಕೆ ಹರಿಕತಾಂಸರ ಓದಿದ್ರೆ ಚಲೋ ಒಂದು ಡಿಕ್ಷನರಿ ತೆಗೆದ ತಲೆ ಒಳಗೆ, ಕನ್ನಡ ಡಿಕ್ಷನರಿ. ವೃತತಿ ಸಂಸ್ಕೃತ ಬರ್ತದೆ, ಎಲ್ಲ ಬರ್ತದೆ. ವೃತತಿ ಜಾಸನ ಅಂತ ಅರ್ಥ. ಪುತ್ರರು
ಅಂದ್ರೆ ಮಕ್ಕಳಾಗಿರ್ತಕ್ಕಂಥ, ಅಂದ್ರೆ ಬ್ರಹ್ಮದೇವರ ಮಕ್ಕಳು ಅರ್ಥ ಹೇಳಿ ಹಿಂಗಿಸ್ತಾ ಇದ್ರು. ಪ್ರಥಮ ಎನಿಸುವ ವೃತಿ ವರ ತ್ರೀ ಅಂತಾರ ಮಹಾನುಭಾವರು. ಅದು ಹೆಂಗೆ ಬಿಡಿಸೋ ಗೊತ್ತಾ? ನಾ ಬಿಡಿಸು, ನಾ ಓದೋದು ಕೂಡಿಸೋದೇನೆ. ಇಲ್ಲಿ ಹೇಳ್ತ ನೋಡಿ, ವೃತಿ ವರ ಅತ್ರಿ, ಅದು ಉಳಿತದಲ್ಲಿ ಅತ್ರಿ ಮರೀಚಿ ವೈವಸ್ವತ, ಅಲ್ಲಿಗೆ ಮತ್ತು 14 ಅಕ್ಷರ ಬರ್ತಾಗ. ಇಷ್ಟು 14 ಅಕ್ಷರ ಯಾರ್ಯಾರು ನೋಡಿರಲಿ. ಅಂದ್ರೆ ಬ್ರಹ್ಮದೇವರ ಪುತ್ರರಾಗಿರ್ತಕ್ಕಂಥ, ಹೌದಾ? ಯಾರ್ಯಾರವರು? ಅತ್ರಿ ಒಬ್ರು ಶ್ರೀಮ, ಮರೀಚಿ ಹೌದಾ, ವೈವಸ್ವತ ಮನುವ, ಇಷ್ಟು. ಆಮೇಲೆ ತಾರಮಿತ್ರ ಅಂತ ಇದ್ದಾರೆ, ಅಂತ ಸೂರ್ಯ. ನಿರಋತಿ ನೈಋತ್ಯಗಿನ ಅಭಿಮಾನ ಇರ್ತಕ್ಕಂಥ ದೇವರು. ಪ್ರವಾಹ ಮಾರುತನ ಸತಿ, ಇನ್ನು ಪ್ರವಾಹ ಮಾರುತ ಹೇಳ ಅವನ ಸ್ಥಿತಿ ಪ್ರಾವಾಹಿ ದೇವಿ. ಇಷ್ಟು ಬಂದು ಎಷ್ಟನೇ ಕಷ್ಟ ಇವರು? 16ನೇ ಕಷ್ಟ. ಅಲ್ಲಿಂದ ಹಾಕೋಬೇಕು. ಅದ್ರ ಮುಂತ್ರ ತಾರಮಿತ್ರ ನಿರಋತಿ ಪ್ರವಾಹ ಮಾರುತನ ಸತಿ ಎಲ್ಲಿದಂಗ ಬಂತು ಅಂತ ಅಲ್ಲಿ ಹೇಳ್ತಾರೆ. ಇವರೆಲ್ಲ 17ನೇ ಕಕ್ಷ ಬರ್ತಕ್ಕಂಥವ್ರು. ತಾರಮಿತ್ರ, ನಿವೃತ್ತಿ, ಪ್ರವಾಹ ಮಾರುತ. ಆಮೇಲೆ ಧನೇಶ, ಧನೇಶ ಅರ್ಥ ಆಗ್ತದೆ ನಿಮಗೆ. ಅಶ್ವಿನಿಗಳಿಗೆ ಇರ್ಗಣಪತಿ, ಇರ್ಗಣ. ಧನೇಶ ಅಂದ್ರೆ ಕುಬೇರ, ಧನದ ಹೊಡೆಯತಕ್ಕಂಥ ಧನೇಶ. ಅಶ್ವಿನಿಗಳರ ಹಂಗೆ ಬಿಡಿಸ್ಬೇಕು ಅದನ್ನು. ಅಶ್ವಿನಿಗಳು ಅಥವಾ ಅಶ್ವಿಗಳು ಎರಡೊಂದು ಬಿಡಿಸ್ಬೋದು. ಯಾರ್ಯಾರವರು? ನಾಸತ್ಯ ಮತ್ತು ದಸರಾ ಅಶ್ವಿನಿ ದೇವತೆಗಳು. ಇರ್ಗಣ 2 ಗಣ ಅವರ ಮುಂದೆ ಇರ್ಗಣ ಇಷ್ಟ ಹೇಳ್ಬಿಟ್ರು. ಪತಿ ಒಂದ್ಬಿಟ್ಟು ಇಷ್ಟ ಅಲ್ಲಿ ನೋಡ್ರಿ, ಅಲ್ಲಿ ಈರ್ ಬಿಡ್ತದೆ. ಧನೇಶ್ವರ ಅಶ್ವಿನಿಗಳು. ಈರ್ ಅಂದ್ರೆ 2. ಮುಂದೆ ಏನು ಉಳಿತಲ್ಲೇ? ಗಣ. ಮುಂದೆ ಬರ್ರಿ. ಯಾರವ? ಹಿಂಗೆ ಬಿಡಿಸ್ಲಿಕ್ಕೆ ಆಗ್ತದೆ ಇಲ್ಲ? ಇಲ್ಲ, ಕಷ್ಟ ನೋಡ್ರಿ. ಹೆಂಗೆ ಬಿಡಿಸ್ಬೇಕು? ಧನ, ಧನೇಶ, ಅಶ್ವಿನಿಗಳು, ಈರ್, ಗಣಪತಿ, ಹೌದಾ? ಒಂದು ಸಮತಿ. ವಿಶ್ವಕ್ಷೇಣ ಮತ್ತೊಬ್ಬ ಇರ್ತಕ್ಕಂಥ ದೇವತೆ ಆಗಿರ್ತಕ್ಕಂಥ, ವಿಶ್ವಕ್ಷೇಣ ಅಂತಕ್ಕಂಥವ ವಾಯುಪುತ್ರ ಆಗಿರ್ತಕ್ಕಂಥವ. ಶೇಷ ಸುಶತರು, ಶೇಷ ಸುತರು 100 ಮಂದಿ, 80 ಮಂದಿ, 100 ಮಂದಿ ಇರ್ತಕ್ಕಂಥ ಋಷಿಗಳು. ಮನುಗಳು, ಉಚಿತ್ಯ ಉಚಿತ ಮುನಿ, ಚವನ ಮುನಿಗಳಿಗೆ ನಾನಮಿಪೆ 19ನೇ ಕಕ್ಷ. ಅಲ್ಲಿ 15 ಹೇಳಿದ್ರು, ಇಲ್ಲಿ ಎಷ್ಟು ಹೇಳ್ತಕ್ಕಂಥದ್ದು. ಇನ್ನು ಉಳಿತಿಲ್ಲ ಮತ್ತೆ ಇನ್ನು ಉಳ್ದ ಅವ್ರನ್ನೆಲ್ಲ ಹೇಳ್ತಾರ ಇಲ್ಲಿನ ಪದ್ಯೊಳಗೆ ಅದನ್ನ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಅದು ಅಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇದ್ದಾರೆ. ಇಷ್ಟು ದಾಸರು ಕೊಡ್ತಕ್ಕಂಥ ಒಂದೊಂದು ಸಂಖ್ಯಾ. ಇನ್ನು ಅವಶಿಷ್ಟ ತಾರತಮ್ಯ ಇಲ್ಲಿ ಹೇಳ್ತಕ್ಕಂಥವ್ರು ನೋಡ್ರಿ. ಶತ ಸುಪುಣ್ಯ ಶ್ಲೋಕರೆನಿಸುವ ಕ್ಷಿತಿಪರಿಗೆ ನಮಿಸುವೆನು 19ನೇ ಕಕ್ಷ ಮಾರ್ಕ್ ಮಾಡಿಕೊಡಲಿ. ಆಮೇಲೆ ಭಾಗೀರಥಿ, ವಿರಾಟ್, ಪರ್ಜನ್ಯ, ರೋಹಿಣಿ, ಶ್ಯಾಮಲ, ಸಂಜ್ಞಾ 20ನೇ ಕಕ್ಷ. ಹುತವಹಿನ ಮಹಿಳಾ 21. ಬುಧ, ಉಷಾ, ಬುಧ 1. ಉಷಾ ಬುಧ ಬೇರೆ, ಉಷಾ ಬೇರೆ. ಮತ್ತೆ ಬುಧ ಉಷಾ ಕೂಡಿ ಆಗ್ಯದ ಅದು. ಕ್ಷಿತಿ, ಶನೈಶ್ಚರ, ಪುಷ್ಕರಿಗೆ ಅಂದ್ರೆ ನಾನು ನತಿಸಿ ಭಿನ್ನಯಿಸುವೆನು ಭಕ್ತಿ ಜ್ಞಾನವೀಯರೆಂದು. ಭಕ್ತಿ ಜ್ಞಾನ ಇಷ್ಟು ಮಂದಿ ಒಮ್ಮೆಗೆ ಕೇಳ್ಕೊಂಡ್ಬಿಟ್ರು. ಏನು ಕೊಡ್ರಿ ನಮಗೆ? ಭಕ್ತಿ ಕೊಡ್ರಿ, ಜ್ಞಾನ ಕೊಡ್ರಿ. ಯಾರನ್ನು ಸಂಗ್ರಹ ಮಾಡ್ತಾರೆ ನೋಡಿದ್ರು ಒಂದೊಂದಾಗಿ. ಶತ ಪುಣ್ಯ ಶ್ಲೋಕರು ಹಿಂದೆ ಬಂದದ 100 ಮಂದಿ ಪುಣ್ಯ ಶ್ಲೋಕ ಕ್ಷಿತಿಪುರ ರಾಜರು ಅಂತಕ್ಕಂಥವ್ರು. ಕ್ಷಿತಿಪುರ ರಾಜರು. ಕ್ಷಿತಿ ಅಂದ್ರೆ ಭೂಮಿ, ಪಂದ್ರ ಬರ್ತಕ್ಕಂಥವ್ರು. ನಮಿಸುವೇನು, ನಮಸ್ಕಾರ ಮಾಡ್ತೇನೆ. ಅದರಂತ ಭಾಗೀರಥಿ ಗೊತ್ತಾತ. ವಿರಾಟ್ ಅಂತ ಹೇಳ್ತಾ ಇದ್ದಾರೆ. ಭಾಗೀರಥಿ, ವಿರಾಟ್ ಅಂದ್ರೆ ವಿರಾಟ್. ಪರ್ಜನ್ಯ, ಪರ್ಜನ್ಯ ನಾಮಕ ಸೂರ್ಯ. ರೋಹಿಣಿ ಯಾರಿವರು? ಚಂದ್ರನ ಪತ್ನಿ ಆಗಿರ್ತಕ್ಕಂಥ. ಶ್ಯಾಮಲ, ಸಂಜ್ಞಾ ಸೂರ್ಯನ ಪತ್ನಿ ಆಗಿರ್ತಾರೆ. ಈ 6 ಮಂದಿ 20ನೇ ಕಲಿರ್ತಕ್ಕಂಥವ್ರು ಹೆಸರು. ಮುಂದೆ ಹುತವಹನ ಮಹಿಳಾ, ಹೌದು, ಅಗ್ನಿ ಹೆಂಡತಿ ಯಾರು? ಸ್ವಹಾದೇವಿ, ಅಗ್ನಿ ಪುತ 22ನೇ ಕಕ್ಷ. ಬುಧ ಚಂದ್ರನ ಪುತ್ರ ಇರ್ತಕ್ಕಂಥ ಬುಧ 23ನೇ ಕಕ್ಷ. ಅಲ್ಲಿ ಬಂದ ದೇವತೆಗಳು ತೂಬಕದಾಗಂತ ಅರ್ಥ, ಅದನ್ನ ಹೇಳ್ತಾ ಇದ್ದಾರೆ ಹುತವಾಹ. ಆಮೇಲೆ ಅದರ ಮುಂದೆ ಉಷಾ, ಅಶ್ವಿನಿ ದೇವತೆ ಹೆಂಡತಿ, ನಾಮಕವಿಮೆ ಆಗ್ತಕ್ಕಂಥಕ್ಕೆ ಉಷಾದೇವಿ. ಕ್ಷಿತಿ ಅಲ್ಲ, ಅಲ್ಲ, ಈಗ ಉಷಾ ಒಬ್ಬ ದೇವತೆ. ಎಲ್ಲೆಲ್ಲಿ ನಾಮಸ್ಮರಣೆ ಅದ ಅದಕ್ಕೆ ಅಭಿಮಾನಿ ದೇವತೆ ಆಕೆ ಆಗ್ತಕ್ಕಂಥ ಉಷಾದೇವಿ. ಆಕೆ ನಾಸತ್ಯ ದೂಸರ ಹೆಂಡತಿ ಆಗಿರ್ತಕ್ಕಂಥ ಆಕೆ. ಅಶ್ವಿನಿ ದೇವತೆ ಹೆಂಡತಿ ಆಗಿದ್ದು ಉಷಾ ಅಂತ ಅರ್ಥ. ಆ ಉಷಾ ಅಂತ ಹೇಳ. ಕ್ಷಿತಿ ಭೂದೇವಿ ಅಷ್ಟಬ್ದ. ಕ್ಷಿತಿ ಅಷ್ಟ ಭೂದೇವಿ. ಶನೈಶ್ಚರ, ಶನೈಶ್ಚರ ಸೂರ್ಯಪುತ್ರ ಶನಿದೇವ. ಶನೈಶ್ಚರ ಅಂದ್ರೆ ಅದಕ್ಕೆ ಹೇಳ್ತಾರೆ. 25ನೇ ಕಕ್ಷ.
ಪುಷ್ಕರಿಗೆ ಅಲ್ಲಿ ಬಂದ ಕರ್ಮಾಭಿಮಾನತೆ ಒಳಗೆ ಪುಷ್ಕರ ಆಗಿರ್ತಕ್ಕಂಥವ್ರು. ಆ ನತಿಸಿ ಶಬ್ದ ಅದು ಚೆನ್ನಾಗಿ ನಮಸ್ಕಾರ ಮಾಡಿ ಅಂತ ಅರ್ಥ. ಕಡ್ರ ಬಡ್ರ ನಮಸ್ಕಾರ ಅಲ್ಲ. ಉರಸ ಶಿರಸ ದೃಷ್ಟ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನೋಭ್ಯಾಂ ಪ್ರಣಾಂಗೋ ಅಷ್ಟಾಂಗ ಏರಿತ ಅಂತ ಹೇಳ್ದಂಗೆ ಸರಿ ಭಕ್ತಿ ನಮಸ್ಕಾರ ಮಾಡ್ತಕ್ಕಂಥ ಮತಿಸಿ ಏನ್ ಮಾಡ್ತೀನಿ, ಕೇಳುವೇನು ಬೇಡ್ಕೋತೀನಿ ಅಂತಾರ ಯಾರು ದಾಸರು. ನಾವು ಬೇಡ್ಕೋತೀವಿ. ಏನ್ ಕೇಳ್ಕೋಬೇಕು ಇವರಲ್ಲಿ? ಸೀರಿ ಧೋತ್ರ ಮಡಿ ಬಂಗಾರ ಬೆಳ್ಳಿ. ಅಲ್ಲಿ ನೋಡ್ರಿ, ಭಕ್ತಿ ಜ್ಞಾನ ವಿಯಲೆಂದು. ಹೌದಾ? ಶ್ರೇಷ್ಠ ಇದು ಅಂತ ಅರ್ಥ. ಭಕ್ತಿ ಜ್ಞಾನ ಕೊಂಡಾಗ ಉಳಿದು ಯಾವ ಹೋಗುತ್ತೋ ಹೇಳಿ ಬರೋದಿಲ್ಲ. ಅದಕ್ಕೆ ಭಕ್ತಿ ಜ್ಞಾನ ಕೇಳ ಮಹಾನುಭಾವ ಇಷ್ಟು ಮಂದಿಗೆ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ನಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪಿರೆಯಂತೂ ಹೋವಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೋಗ್ತಾರೆ. ಭಿನ್ನ ಇಸುವೇನು ನಾವು ವಿಜ್ಞಾಪನೆ ಮಾಡ್ಕೊಂಡು ಕೇಳ್ಕೋದ್ರಿ ಅಂತ ತಿಳ್ಕೊಂಡು ಇಷ್ಟು ಮಂದಿಗೆ ನಮಸ್ಕಾರ ಮಾಡ್ತಕ್ಕಂಥ ಮಹಾನುಭಾವರು ಏನು ಕೇಳ್ಕೊಂಡು ಹೇಳ್ತಾ ಇದ್ದಾರೆ. ಮುಂದಂತಾರ ಅವಶಿಷ್ಟ ತಾರತಮ್ಯ ಇನ್ನೂ ಸಂಕ್ಷಿಪ್ತ ಉಳಿದವ್ರನ್ನ ಮತ್ತು ಮನುಷ್ಯೋತ್ತಮರನ್ನ ಬಿಟ್ಟಂಗೆ ಆತಲ್ಲ. ಈಗ ಅವ್ರನ್ನ ಉಳ್ದಾರ ಹಂಗೆ ಹೇಳ್ತಾ ನೋಡ್ರಿ. 27, 28ನೇ ಪದ್ಯಗಳಲ್ಲಿ 27ನೇ ಕಕ್ಷದಿಂದ ಹಿಡ್ಕೊಂಡು ಸಾಮೂಹಿಕವಾಗಿರ್ತಕ್ಕಂಥ ಎಲ್ಲ ಗುಣಸ್ತೋತ್ರ ಮಾಡ್ತಾರೆ. ಇದರೊಳಗೆ 100 ಮತ್ತು 16,000 ನಂದಗೋಪನ ಕುಮಾರನ ಅರ್ಧಾಂಗಿಯರು 27ನೇ ಕಕ್ಷ. ಅಧಿಕ ಮುನೀಶ್ವರರು ಅತಿಮುನೀಶ್ವರರು, ಊರ್ವಶಿ ಮೊದಲಾದ ಅಪ್ಸರ ನಾರಿಯರು, ಶತ ತುಂಬರರು ಕೌಸಾರಿ ಗುಣಗಳ ಕೀರ್ತನೆಯ ಮಾಡಿಸಲಿ ಎನ್ನಿಂದ. ದಿವ್ಯ ಪ್ರಾರ್ಥನಾ, ಮನಸ್ಸು ಬಿಚ್ಚಿ ಹೋಗಿ ನೋಡಿ ಈ ಪ್ರಾರ್ಥನಾ ಕೇಳಿದ್ದಾರೆ ಅಂತಾರೆ ಮಹಾನುಭಾವರು. 100 ಮತ್ತು 16,000 ಎಷ್ಟಾಯ್ತು? 100 16,000 ಅಂದ್ರೆ 100 ಮೇಲೆ 16,000 ಅಂದ್ರೆ 16,100. ಕೃಷ್ಣ ಮಂದಿ ಹೆಂಡ ಕೃಷ್ಣ ಹೆಂಡ ಮಂದಿ ಹೆಂಡ ಎಷ್ಟು ಮಂದಿ? 16,108 ಹೋಗೋ ಮೇಲೆ ಆಗಲೇ ಅಲ್ಲಿ 16 ಅಷ್ಟೇ ಹೋದಾಗಿಲ್ಲ. 16 ಲೆಕ್ಕ ಇಲ್ಲಿ ಲೆಕ್ಕ ಇಲ್ಲೂ ತಪ್ಪುದಲ್ಲ. ಮೇಲೆ 6 ಮಂದಿ ಬೇರೆ 7 ಮಂದಿ ಬೇರೆ ಹೇಳ್ಬಿಟ್ಟಾರ, ಹೌದಿಲ್ಲ? ಅದಕ್ಕಂದ್ರು 100 ಮತ್ತು 16,000 ಎಷ್ಟಾದಂಗಾತು? 16,000. ಯಾರಿವರು? ಮುಸ್ಲಿತಿಕರಲ್ಲ, ಸೇವಕ. ಅಲ್ಲಿ ನೋಡ್ರಿ, ನಂದಗೋಪ ಕುಮಾರ ಯಾರವ? ಕೃಷ್ಣ. ಅವನ ಅರ್ಧಾಂಗಿಯರು, ಅವನ ಹೆಂಡನ ಅರ್ಥ. ಕೃಷ್ಣ ಸುಮಂದಿ ಅಗ್ನಿಪುತ್ರರವರು ನಮಸ್ಕಾರ ಮಾಡಿದ್ರೆ ಬಹಳ ಪುಣ್ಯ ಅವರಿಗೆ. ಅವರು ಒಲದ್ ಬಿಟ್ಟು ಕೃಷ್ಣ ಹೊಲ್ದಂಗ ಅವ್ರಿಗೆ ಹೇಳ್ಬೇಕು, ನೋಡ್ರಿ ಬಾ ಹಂಗಾರ ಮಾಡಿ ನಿಮ್ಮ ಗಂಡನ ಅನುಗ್ರಹ ಮಾಡಿಸ್ರಿ ನಮಗಂತ ಹೋಗ್ಬೇಕು ಅವ್ರಿಗೆ. ಅವ್ರು ಹೇಳ್ತಾರೆ ಪಾಪ ಹುಡಿ ಬೆಳಿಗ್ಗೆ ಅನುಗ್ರಹ ಮಾಡಿ ಕೃಷ್ಣ ಅಂತ ಹೇಳ್ತಾರ. ಅವ್ರು ಕೃಷ್ಣ ಅವ್ರ ಮಾತು ಲಘು ಕೇಳ್ತಾನ. ಯಾರ್ದು? ಗೋಪಿಕಾಸ್ತ್ರೀ ಇರೋದು, ಹೌದಿಲ್ಲ? ಹೇಳ್ತಾ ಇದ್ದಾರೆ. ಅರ್ಧಾಂಗಿಯರು ಅಗಸ್ತ್ಯ ಅಂತರ ಮುಂದುವರಿದು ಮುಂದಿರತಕ್ಕಂಥ ಅಪ್ಸಾನೇಯರು, ಆಮೇಲೆ ಅಗಸ್ತ್ಯ ಗದಿ ಮುನೀಶ್ವರು ಅಂತಾರ. ಇಲ್ಲಿ ಬಂದಿದ್ದ ಊರ್ವಶಿ ಅಂತ ಅಪ್ಸರ ನಾರಿಯರು, ಊರ್ವಶಿ ಮೊದಲಾದ ನಾರಿ ಅಂತಕ್ಕಂಥವ್ರು, ಅಪ್ಸರ ನಾರಿಯರು, ಶತ ತುಂಬುರರು. ಶತ ಅಂದ್ರೆ ಎಷ್ಟು? 100 ಮಂದಿ. ತುಂಬುರರು ಗಾಯಕರು, ದೇವಲು ಗಾಯಕರು ಅಂದ್ರು. ಅಯ್ಯ ಮಾಡ್ತಾರೆ. ಇಷ್ಟು ಮಂದಿ ಕೇಳ್ಕೊತಾರ. ಇವರು ಬಂದ್ರು, ಹಿನ್ನವರು ಬಂದ್ರು, ಅವರು ಬಂದು ಎಲ್ಲರೂ ಮತ್ತೆ ಎಲ್ಲರಿಗೂ ಅಪ್ಲೈ ಇದು ಒಂದು ಸಾಲ ಏನು? ಕೌಸಾರಿ ಗುಣಗಳ ಕೀರ್ತನೆಯ ಮಾಡಿಸಲಿ ಎನ್ನಿಂದ. ನಮಗೇನು ಬ್ಯಾಡ್ರಿಪ್ಪ ಅಂತಾರೆ ಮಹಾನುಭಾವ. ಸ್ವಾಮಿ ನಿಮ್ಮ ಅನುಗ್ರಹ ಮಾಡಿ ಕೌಸಾರಿ ಗುಣ. ಯಾರವ ಕೌಸಾರಿ? ಯಾರು? ಪರಮಾತ್ಮ. ನಿತ್ಯದಲ್ಲಿ ನಮಗೆ ಕೌಸಾರಿ ಗುಣ ಅಂತಕ್ಕಂಥ ಭಾಗ್ಯ ಕೊಟ್ಟರು ಸಾಕು. ಅರ್ಥ ಏನ್ ಗೊತ್ತನು? ದಿನ ವಿಷ್ಣು ಸಹಸ್ರನಾಮ ಅಂದಂಗೆ ಕೌಸಾರಿ ಗುಣ ಎದ್ರ ಬರ್ತಾವ. ಮತ್ತೆ ವಿಷ್ಣು ಸಹಸ್ರನಾಮ, ಮಹಾಭಾರತ, ರಾಮಾಯಣ, ಪುರಾಣ, ಶಾಸ್ತ್ರ, ಸುಧಾ, ಭಾಗವತ, ಏನು ಗ್ರಂಥಗಳು ಎಂತಾನ ಯಾವ್ದು ಒಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಜೀವ ಸಾಲೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ರು ಕೌಸಾರಿ ಗುಣಗಳ ಮಾಡಿಸಲಿ ಅಂತ. ಹೆಂಗೆ? ಎನ್ನಿಂದ ಅಂತರ ಮಾಡು. ಇಷ್ಟು ನಿಮ್ಗೆ ಏನು ಮಾಡ್ಬೇಡ್ರಿಪ್ಪ, ಇಷ್ಟು ಮಂದಿ ತಾರ್ತಂದಾಗ ಹೇಳಿ ನಿಮ್ಮನ್ನ ಅರ್ಥ ಮಾಡ್ಕೋತೀವಿ. ನಮ್ಗೆ ಒಂದೊಂದು ಹೇಳಿ ಅಂತಾರ. ಅಗಸ್ತ್ಯ ಋಷಿ ಅಂತಕ್ಕಂಥದ್ದು ಅಗಲ ಅರ್ಧಾಂಗಿಯನು ಅಗಸ್ತ್ಯ ಆ ಶಬ್ದ ಬಿಡ್ಸೋಕಲ್ಲಿ ಅಗಸ್ತ್ಯ ಮುಂತಾಗಿರ್ತಕ್ಕಂಥ ಮುನಿಗೊಂದು ಅರ್ಥ. ಆ ರೀತಿ ಹೇಳ್ತಾ ಇದ್ದಾರೆ. ಅಗಸ್ತ್ಯ ಋಷಿ ನಿಮಗೆ ಯಾರು ಗೊತ್ತು ಅದನ್ನು ಹೇಳ್ತಾ ಇದ್ದಾರೆ. ಊರ್ವಶಿ ಯಾರು ಗೊತ್ತು, ತುಂಬರ ಯಾರು ಗೊತ್ತು, ಗಾಯಕರು ಅಂತರ ಮುಂದುವರಿದು. ಇನ್ನು ಕೆಲ ಮಂದಿ ಉಳಿದಾರ. ಉತ್ತಮ ಮಾನುಷೋತ್ತಮರು, ಚಕ್ರವರ್ತಿಗಳು, ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಟ್ 1 ಪದ್ಯದು ಅಲ್ಲಿ ಹೇಳ್ತಾ ಇದ್ದಾರೆ. ಅವಶಿಷ್ಟ ತಾರತಮ್ಯ ಇಲ್ಲಿ 32, 33, 34 ತನಕ ಇಷ್ಟು ಮುಗಿಸ್ಬಿಡ್ತಾರೆ ನೋಡಿ. 4-5 ಪದ್ಯ ಒಳಗೆ ಎಲ್ಲ ಸಂಗ್ರಹ ಮಾಡ್ತಾರೆ. ಹಿಂದಿಂದಷ್ಟು ಸಂಗ್ರಹ ಮಾಡ್ತಾರೆ. 4-5 ಪದ್ಯ ಅದನ್ನ ಹೇಳ್ತಾ ಇದ್ದಾರೆ.
ಪಾವನರು ಶುಚಿ ಶುದ್ಧ ನಾಮಕ ದೇವತೆಗಳ ಜ್ಞಾನ ಚಿರಪಿತೃ ದೇವ ಗಂಧರ್ವ ಎನಿಪ ಮಾನುಷೋತ್ತಮರು. ಈ ವಸುಮತಿಯುಳ್ಳ ವೈಷ್ಣವರ ಆವಳಿಯೋಳು ಏನೆಂದು ನಿತ್ಯದಿ ಸೇಬಿದು ಸಂತೋಷದಿ ಸರ್ವ ಪ್ರಕಾರದಲ್ಲಿ ಅಂತರ ಮಹಾದಾಸ ಸ್ವಾಮಿ. ಏನೋ ಪುಣ್ಯ ಮಾಡೇವಿ ಅಂತ ಇಪ್ಪತ್ತೊಳಗೆ ಏನೋ ಜನ್ಮಾಂತರದ ಪುಣ್ಯ ಅದ. ನಮ್ಮ ತಂದೆ ತಾಯಿ ಪುಣ್ಯ, ಅವ್ರ ತಂದೆ ತಾಯಿ, ಅವ್ರ ಹಿರಿಯರು, ನಮ್ಮ ಹಿರಿಯರು ಏನು ಪುಣ್ಯ ಅದ. ಆ ಪುಣ್ಯ ಅದ ಅಂತ ನಾವು ವೈಷ್ಣವಾಗಿ ಹುಟ್ಟೇನೆ ಅಂತ ದಾಸರ ಹೆಸರು. ಸಾಮಾನ್ಯ ಅಲ್ಲ ಇಲ್ಲಿ ಹುಟ್ಟೋದು. ವೈಷ್ಣವಾಗಿ ಹುಟ್ಟೋದು ಭಾಳ ಪುಣ್ಯ ಬೇಕದಕ್ಕೆ. ಏನೋ ತಪ್ಪಿಲಿ ಬಂದೆವು ನಾವು. ನಮ್ಮ ಪುಣ್ಯ ಇಲ್ಲೇ ಇಲ್ಲ. ನಮ್ಮ ಹಿರಿಯರ ಪುಣ್ಯ ಇಲ್ಲಿ ಹುಟ್ಟೇವು ನಾವು. ಮ್ಯಾಲೆ ಹೇಳ್ತೀವಿ ಅಲ್ಲೇ ಇಲ್ಲೂ ನಾವು ಅಲ್ಲೇ ಆ ಗುಡಿಸಲ್ದ ಬದುಕ್ತಾರಲ್ಲ, ಮೀನಾಚಿನ ಓದಾಡ್ತಾರೆ. ಅವ್ರದ್ದು ಹುಟ್ಟಿದ ಗತಿ ಏನಿತ್ತು ಹೇಳ್ರಿ ನಮ್ದು ಹೆಂಗೆ. ನಾವು ಹೆಂಗಿರ್ತಿದ್ವಿ ಇಲ್ಲಿ ಶುದ್ಧವಾಗಿ ಸ್ನಾನ ಮಾಡ್ತೀರಿ, ಸಂಧ್ಯಾ ಮಾಡ್ತೀರಿ, ದೇವ್ರ ಪೂಜೆ ಮಾಡ್ತೀರಿ, ಒಳ್ಳೆ ಪ್ರಸಾದ ಉಣ್ತೀರಿ, ಸ್ವಾಮಿನ ಮುದ್ರ ಹಾಕ್ಸೋತೀರಿ, ಬಲ್ಲಿ ಮತ್ತೊಮ್ಮೆ ಹಾಕ್ಸೋತೀರಿ. ಎಷ್ಟು ಇವೆಲ್ಲ ವೈಭವ ಹೆಂಗ. ಈ ವೈಭವ ಇದು ಜೀವನದ ವೈಭವ. ಉಳು ವೈಭವ ಇರಲಿ ಬಿಡಲಿ ನಮಗೆ ಈ ವೈಭವದಲ್ಲ. ನಾಮಸ್ಮರಣೆ ಅನಂತ ವೃತ ಮಾಡ್ತೀರಿ. ಅಲ್ಲಿ ಹುಟ್ಟಿದ್ರೆ ಮಾಡ್ತಿದ್ರೆ ಏನು ಸಾಧ್ಯತೆ ಹೇಳ್ದಂಗೆ. ಅದಕ್ಕೆ ಅಂತಾರ ಸ್ವಾಮಿ ಏನು ಅನುಗ್ರಹ ಅಂತಾರ ಮಾಡ ಇಷ್ಟು ಕೊಟ್ಟಿ ಎಲ್ಲ ಜಗನ್ನಾಥರ ಕಣ್ಣು ತುಂಬ ನೀರು ಬಂದು ಅವ್ರಿಗೆ ಹೇಳೋದು ಅಂತಾರ. ಪಾವನರು ಪವಿತ್ರ ಇರ್ತಕ್ಕಂಥ, ಶುಚಿ ಶುದ್ಧ ನಾಮಕ, ಪಾವನ ಶುಚಿ ಅಂತಕ್ಕಂಥ ಹೆಸರುಳ್ತಕ್ಕಂಥ ದೇವತೆಗಳು. ಇವರು ಅಜಾನ ದೇವತೆಗಳು ಒಂದು ಗುಂಪು. ಚಿರಪಿತೃಗಳು ಪಿತೃದೇವತಾಗಣ ಚಿರಪಿತೃಗಳು. ಆಮೇಲೆ ದೇವ ನರ ಗಂಧರ್ವರು. ಅಲ್ಲಿ ಮೇಲೆ ಡಿಟೇಲ್ ಯಾರ ಈ ದೇವತೆಗಳು ನರಗಂಧರ್ವರು ಅಂತ. ದೇವ ಮನುಷ್ಯ ಗಂಧರ್ವರು. ಅವನಿಪರು ಅಂದ್ರೆ ಚಕ್ರವರ್ತಿಗಳು. ಅವನೇಂದ್ರ ಭೂಮಿ ಚಕ್ರವರ್ತಿಗಳು. ಮಾನುಷೋತ್ತಮರು ಉತ್ತಮ ಇರ್ತಕ್ಕಂಥ ಮನುಷ್ಯರು, ಸಾಧನ ಮಾಡ್ತಕ್ಕಂಥ ಶ್ರೇಷ್ಠ ಮನುಷ್ಯರು. ಅವ್ರು ಹಾಕೊಂಡು ಡ್ರೆಸ್ ಮೇಲಲ್ಲ ಮತ್ತೆ ಅವ್ರ ಸಾಧನ. ಈಗೆಲ್ಲ ಅನಾಹುತ ಶಾಲು ಚಕ್ರವರ್ತಿ ಬಂದಾವೀಗ. 4 ವರ್ಷ ಊರಾಗ ಒಂದು ದುಡ್ಡು ಶಾಲು ಹಾಕೊಂಡ್ಬಿಟ್ರೆ ಮೈ ಮೇಲೆ. ಆ ಶಾಲ್ ನೋಡಿ ನಮಸ್ಕಾರ ಮೊದಲು ಮದುವೆ ಬೇಳೆ ಬೇಳೆ ಬಡಿ ಹೊಟ್ಟೆಗಿಂದ ಇರಲಿ ಬಿಡಲಿ. ಹಿಂದಿನ ಕಾಲಕ್ಕೆ ಹೆಂಗಿದ್ದು ಗೊತ್ತಾ ನಿಮಗೆ? ಒಂದು ಹೂತ್ರ ಹುಡುಗಳಿಗೆ ಒಂದು ಹೊತ್ತು ಏನೇನು ಇದ್ದಿದ್ದಿಲ್ಲ ಅಂತ ಪಂಡಿತರ ಹಂಗೆ ಅಡ್ಡಾಡ್ತಿದ್ರು. ನಾನು ನೋಡಿರಿ ಭಾಳ ಮಂದಿ ಅನ್ನ. ಅವ್ರು ಸಣ್ಣ ಹೊಡಿದಾಗ ಸತ್ಯಪುರ ಒಂದು ಅಡ್ಡಾಡ್ತಿದ್ರು. ಓದ್ಕೊಂಡವರು ಸಾದಾ ಧೋತ್ರ ಸಾದಾ ಹೊತ್ಕೊಳ್ಳೋದು ಒಂದೇ. ಸತ್ಯಜ್ಞಾನರು ಕಾಲಕ್ಕೆ ಸತ್ಯಜ್ಞಾನರು ಸ್ವಾಮಿ ಉಳಿದ್ರು. ಸತ್ಯಜ್ಞಾನರು ಇಲ್ಲೇ ಮದ್ದೂರ್ ಹತ್ರ ಅಲ್ಲಿ ಊರು ಸತ್ಯಜ್ಞಾನರು. ವೃಂದಾವನ ರಾಜಮಹೇಂದ್ರ ಆಗಲ್ಲ ಅವರು, ಹೌದಲ್ಲ? ಸತ್ಯಜ್ಞಾನರು ದಿವಾನ್ರ ಅವಾಗ. ಸತ್ಯಜ್ಞಾನರು ಸ್ವಾಮಿಗಳು. ಸತ್ಯಜ್ಞಾನರು ದೊಡ್ಡ ಸಭಾ, ಅಸಾಧ್ಯ ಸಭಾ. ಏನು ಪಂಡಿತರು ಬರ್ಬೇಕು, ವಾಕ್ಯಾರ್ಥ ಮಾಡೋಕು, ಎಲ್ಲೆಲ್ಲೋ ಏನು ಬೇರೆ ಇಲ್ಲೇ ಬರೇ ಚಿಂತನ ಒಟ್ಟದ ಮಾಡೋಕೆ ಕೂತ್ಕೊಂಡು. ಇನ್ನು 3 ಇನ್ನೂ 2 ಹಿಂದಿತ್ತು ಮಾಸಾಮಾರನ್ನೇ. ಸತ್ಯಜ್ಞಾನರಿದ್ರು, ದಿವಾನರು ಇರಬೇಕಲ್ಲ. ಸತ್ಯಜ್ಞಾನರು ಸ್ವಾಮಿಗಳು ಆಗಿದ್ದಿಲ್ಲ. ಸೀತೂರಾಮಾಚಾರ್ಯ ಇದ್ರು, ನಸಿಗಳಿದ್ರು. ತಮ್ಮ ಕರ್ಕೊಂಡು ಮೃತಿಗೆ ಹಾಸ್ಕೊಂಡು ನೋಡ್ತಾರ ದೂರಿಂದ ಎಲ್ಲ ಕಡೆ ಶಾಲು, ಅನಾಹುತ ಶಾಲು ತೊಗೊಂಡ್ಬಿಟ್ರೆ ಎಲ್ಲರೂ ಕಡೆ ಅಂದ್ಕೊಂಡ್ರು. ಸತ್ಯಜ್ಞಾನ ಆಗಿಲ್ಲ ಇನ್ನೂ ಅನ್ಕೊಂಡ್ರಂತ. ಪಂಡಿತರು ಸಭಾ ಎಲ್ಲ ಎಷ್ಟು ಬಂದಾರಲ್ಲ ಯಾಕೆ ಅಂದ್ರಂತ. ಅವ್ರು ಕೂಡ್ಸಿದ್ರು ಆರಾಮ್ ಬಂದಾರ, ನಾ ಹೊಳ್ಳಿ ಕೊಡ್ತಾ ತಿಳ್ಕೊಂಡು ಅನ್ಕೊಂಡ್ರು. ಕಾಲು ತಕ್ಕೊಂಡು ನೋಡ್ತಾರ ನೀರಿನವರು ಅಡಿಯವರು ಶಾಲು ಹೊತ್ತೊಂಡ್ಬಿಟ್ಟಾರ. ಈ ಶಾಲು ಪಂಡಿತರಿಸಿ ಶಾಲವು ಭಾಳ ಕಿಮ್ಮತ್ತಿನ ಶಾಲು ಮತ್ತವು ತರಿಸಿಟ್ಟಾರ. ಸತ್ಯಜ್ಞಾನರು ಸ್ವಾಮಿಗಳಾಗಿಲ್ಲ, ಸತ್ಯಜ್ಞಾನ ತರಿಸಿಟ್ಟಾರ ಪಂಡಿತರಿಗೆ ಆಗ್ಲಿಕ್ಕೆ ಅಂತ. ಇವ್ರು ಯಾವ ಹೊತ್ತೊಂಡು ಹೇಳಿದ್ಬಿಟ್ಟಾರ. ಇವ ಕಾಳ್ಯ, ಅವ ಮತ್ತೊಬ್ಬವ, ಇವ ಶೀನ್ಯ, ಅವ ರಾಜ್ಯ. ರಾಜ್ಯ ಶೀನ್ಯ ಬರ್ರಿ ಇಲ್ಲಿ ಅಂದ್ರಂತವ್ರು. ಹೆದರ್ಕೋತ ಬಂದರು. ಈ ಕಸೂರು ಬರ್ತಾರೆ ನಮ್ಮ ಶಾಲೆ ತಗೊಂಡು. ಕಪ್ಪಿಗೆ ಯಾರು ಕೊಟ್ಟರು ಶಾಲೆ ನಿಮಗೆ? ಸ್ವಾಮಿ ಕೊಟ್ಟಾರ. ಯಾವ ಸ್ವಾಮಿ ಅವ? ಸತ್ಯಜ್ಞಾನ ಇಲ್ಲ ಸ್ವಾಮಿಗಳು. ಸತ್ಯಜ್ಞಾನ ಕೊಟ್ಟಾರ? ಹೌದು ಸ್ವಾಮಿ. ಹೌದು ಸ್ವಾಮಿ. ಏನು ಸ್ವಾಮಿ ಅಂದರು? ಎಂಥಪ್ಪರಿಗೆ ಶಾಲೆ ತರಿಸಿಟ್ಟೇವು ನಾವು. ಅವೆಲ್ಲ ಇವ್ರಿಗೆ ಕೊಟ್ಬಿಟ್ರೆ ಅಂದು ಒಳಗೆ ಬಂದಿಸಿಟ್ಟು ಅವ್ರು ಒಳಗೆ ಬರ್ರಿ ಅಂತ. ಅವ್ರನ್ನ ಸಿಕ್ಕಲು ಬಂದು ಕೇಳಿದಾರೆ ಮುನ್ನ. ನಾವು ನೀರಿನವರು, ಅಡುಗೆ ಬಡಿಸೋರು, ಗಂಧಾತೆಯವರು, ನಮಗೆ ಯಾವ ಈ ಶಾಲೆ ಹೊತ್ತೋಗ್ಬೇಕು ಅಂತ ಕೇರು. ಅದಕ್ಕೆ ನಾವು ಕೊಟ್ಬಿಟ್ಟಿರಿ. ಧ್ಯಾನ ಸಾಡ್ತಂಗೆ ಹಾಕಿದ್ರಂತ. ಇದು ಕರೆ ಉತ್ತರಾದಿ ಮಠ ಆದ್ರಂತ. ವೈಭವ ಇರಬೇಕು ಇಲ್ಲೇ ಸೇರಂತವ್ರು ಅಂತಂತ ಮಹಾನುಭಾವರು ಹುಟ್ಟಿರ್ತಕ್ಕಂಥವ್ರು. ಇದೇ ಜ್ಞಾನ ಮುಂದೆ ಬಂತವ್ರಿಗೆ. ಯಾರಿಗೆ? ಸತ್ಯಜ್ಞಾನರಿಗೆ. ದ್ರವ್ಯ ಜ್ಞಾನ, ರಜತ ಜ್ಞಾನ, ಆಹಾರ ಜ್ಞಾನ, ಜ್ಞಾನಗಳ ತ್ರಿವೇಣಿ ಸಂಗಮ. ಯಾರವರು? ಸತ್ಯಜ್ಞಾನ. ಯಾಕೆ ಮಾತುಕೊಂಡ್ರು ಅಂತಾರ. ಚಿರಪಿತೃ ದೇವ ಗಂಧರ್ವ, ಅದಕ್ಕೆ ಅದೇ ಮಾನುಷೋತ್ತಮರು ಅಂತ. ಎಷ್ಟು ಬಂದಿರ್ತಕ್ಕಂಥ 30. ಈ ವಸುಮತಿಯುಳ್ಳ ಭಾಳ ಚಂದ ಶಬ್ದ. ವಸುಮತಿ ಅಂದ್ರೆ ಭೂಮಿ ಇಲ್ಲಿರ್ತಕ್ಕಂಥ
ವೈಷ್ಣವರ ಆವಳಿಯೋಳು ಇಹನೆಂದು ಅಂತ ಮಹಾನುಭಾವರು ನೇಂತರ. ಈ ವಸುಮತಿ ಅಂತಕ್ಕಂಥ ಎಲ್ಲ ಬ್ರಾಹ್ಮಣರಲ್ಲಿ ದಿವಿಜರಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದರಲ್ಲಿ ಕೂಡ ಬಂತಿದಾಗ ಪರಮಾತ್ಮ ಅಂತರ್ಗತನಾಗಿದ್ದಾನೆ, ಅವರಲ್ಲಿ ಇದ್ದಾನೆ. ಎಲ್ಲ ನಾಯಿ ನರಿ ಪಶು ಪಕ್ಷು ಮುಂದೆ ಎಲ್ಲ ಕಡೆ ಏನು ಕಾಣ್ತಾರೆ ಅವ್ರಿಗೆ ಭಗವಂತ ಕಾಣ್ತಕ್ಕಂಥವ. ಗೀತಾದಾಗ ನೆನಪು ಮಾಡ್ಬಿಡಿ, ಶುಚಿ ಈಚೆ ಶನಿ ಈಚೆ ಪಂಡಿತ ಸಮದರ್ಶನ. ನಾಯಿಯೊಳಗೆ ನಾಯಿ ಸಾಕೋನಲ್ಲಿ ನಾಯಿ ಮಾಂಸ ತಿನ್ನೋರಲ್ಲಿಯೂ ದೇವರಿದ್ದಾನೆ. ಅವ ಮಾಡೋ ಕೆಲಸ ಬೇರೆ, ಇಲ್ಲಿ ಕಾಣಿಸ್ಬಿಟ್ಟೆ ಸರಿ ಪ್ರವತ್ತು ಸರ್ವತ್ರ ವ್ಯಾಪ್ತ ಹೌದಿಲ್ಲ ಅದೇ ಹೇಳ್ತಾರೆ ಇಹನೆಂದು. ಅದಕ್ಕೆ ಈ ಬುದ್ಧಿ ಕೂಡ ನಮ್ಗೆ ಈ ವಸುಮತಕ್ಕಂಥ ವೈಷ್ಣವರ ಆವಳಿಯೋಳು ಇಹನೆಂದು. ಎಲ್ಲಿದ್ದ ಭಗವಂತ ವೈಷ್ಣವರ ಆವಳಿ, ವೈಷ್ಣವ ಸಮೂಹ ನೀವೆಲ್ಲ ಬಂದ್ರಾಗ ವಿಷ್ಣು ಸಮಯ ವಿಷ್ಣು ಭಕ್ತರು ನೀವೆಲ್ಲ ಅದು ಹೇಳ್ತಾರೆ. ಏನೆಂದು ನಿತ್ಯದಿ ಸೇವಿಪದು. ಮಹಾನುಭಾವ ಇಂಥ ವೈಶಿಷ್ಟ್ಯ, ನಿತ್ಯದಿ ಸೇವಿಪದು, ವೈಷ್ಣವರು ಸೇವೆ ಮಾಡ್ರಿ ಅಂತ. ಅದೇ ಒಂದು ಹಾಡು ಅಲ್ಲ, ನಾರಾಯಣನೇನೆ ನೆನಪು ಮಾಡ್ಬಿಟ್ಟು ಹಾಡೋದನ್ನ ವಾದಿರಾಜರ ಹಾಡು. ನಾರಾಯಣ ತಗೊಂಡು ವೈಷ್ಣವರ ಆವಳಿ, ವೈಷ್ಣವ ಸೇವೆ ಮಾಡಿರ್ತಾರೆ. ವೈಷ್ಣವ ಶಬ್ದಕ್ಕೆ ಜ್ಞಾನಿಗಳು ಅಂತ ಅರ್ಥ, ವಿಷ್ಣು ಭಕ್ತರು ಅಂತ ಅರ್ಥ. ಯಾರೇ ಇರಲಿ ಅವ್ರು ಸೇವೆ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ನಾವೆಲ್ಲ ಅಂತಿರ್ತೀವಿ ಹಂಗೆ, ಸ್ವಾಮಿ ದೊಡ್ಡವ್ರು ನಿಮಗೆ ಸೇವೆ ಮಾಡ್ತೀವಿ ತಿಳ್ಕೊಂಡು. ನಾವು ದೊಡ್ಡವ್ರು ಹೌದೋ ಗೊತ್ತಿಲ್ಲ, ನಮಗವ್ರು ದೊಡ್ಡ ಇರ್ತಾರೆ, ನಮ್ಮ ಮತ್ತವ್ರು ದೊಡ್ಡ ಇರ್ತಾರೆ. ಯಾಕೆ ಅವ್ರಿಗೆ ಮಾಡಿ ಶಿವ ಪರಮಾತ್ಮ ಮುಟ್ತಂತ ಅರ್ಥ. ಅವ್ರು ನಮಸ್ಕಾರ ಮಾಡಿದ್ರಿ ಹೋನ್ರಿ ಆಯುಷ್ಯವಾನ್ ಭವ ಅಂತಾರೆ. ಕೃಷ್ಣ ನಾರಾಯಣ ಅಂತಾರೆ, ನನಗಲ್ಪ ಇದು ನಿನಗೆ ಅಂತಾರ ಅವ್ರು. ಅಂದ್ರೆ ಎಷ್ಟು ಪುಣ್ಯ ಬಂದು ವಿಚಾರ ಮಾಡಿದೆ, ಎಷ್ಟು ಬಂದ ಬರೀ ನಮಸ್ಕಾರ. ಮಾರ್ಕಾಂಡೇಯ ಮಹರ್ಷಿಗಳು ಸಣ್ಣ ಹೊಡಿದ್ರಲ್ಲ, ಅಡ್ಕೋತ ಕೂದಿ ಮನೆ ಮುಂದೆ 4-5 ವರ್ಷ ಹುಡುಗ ಸಣ್ಣದು. ಅವ್ರ ತಂದೆ ತಾಯಿ ಮುರ್ಕೊಂಡು ಮನೆಗಳೊಳಗೆ ಕೂತಿದ್ರು. ಪಾಪ ಯಾರೋ ಹಾದು ಹೊಂಟಿದ್ರು. ಈ ಹುಡುಗನ ಮಾರಿ ನೋಡಿದ್ರು, ಅವ್ರು ಕರೆದಿಲ್ಲ, ತಾಮ ಒಳಗೆ ಹೋದ್ರು. ಬರ್ರಿ ಬರ್ರಿ ಕೂತು ಜ್ಞಾನಿಗಳನ್ನು ಕೂಸಿರು. ಏನಿಲ್ಲ ಹೊಡಗಾಡೋ ಹುಡುಗ ಯಾರು ಅಂತಿರು. ಇಲ್ಲ ನಮ್ಮ ಮಗ ಖರೆ ಹೇಳ್ಬಿಟ್ರು, ಇವು 16 ವರ್ಷ ಆಯುಷ್ಯ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರ ಗತಿ ಏನಾಗಬೇಡ ಹೌದಾ? ವಿಪ್ರವಾಕ್ಯೋ ಜನಾರ್ದನ ಅಂತಿರಲಿಲ್ಲ, ನಾವು ಹೇಳಿ ಖರೆ ಆಗ್ಬೇಕಲ್ಲ. ಏನು ಮಾಡ್ಕೊಂಡು ಅವ್ರು ಚಿಂತೆ ಅವ್ರಿಗೆ ತಾಯಿ ತಂದೆಗೆ. ಅವ್ರ ಅಜ್ಜನ ಕೇಳಿದ್ರು, ಅವ್ರು ಋಷಿಗಳು, ಅವ್ರ ಅಜ್ಜ ಅವ್ರ ಇದ್ದಿದ್ದಿಲ್ಲ, ಅವ್ರು ತಪಸ್ಸು ಹೋಗಿದ್ರು. ಅವ್ರನ್ನ ಹೋಗಿ ಕೇಳಿದ್ರು, ಏನು ಮಾಡಬೇಡ ಅಂದರು. ಈ ಸಾವು ತಪ್ಪಿಸಲಿಕ್ಕೆ ಅವ ಮಾತ್ರ ಸಾಧ್ಯ. ಯಾರು? ಪರಮಾತ್ಮ. ಯಾವ ದೇವರು ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ ದ್ವಾಯಸ್ತೋತ್ರ. ಮರಣ ಪ್ರಾಣದ ಬಾಲಕ ಜಗತಿ ಶಾವ ಸುಭಕ್ತಿ ಕರುಣಾಪೂರ್ಣ ವರಪ್ರಜನ್ ಜ್ಞಾಪಯಮೇತಿ. ಸಾಂದೀಪ ಮನುಷ್ಯವನ್ನು ಯಾರು ಬದುಕಿಸಿಕೊಟ್ರು? ಯಾರಿಗೆ ಸಾಧ್ಯತೆ ಕೃಷ್ಣ ಬದುಕಿಸಿಕೊಟ್ಟಿಲ್ಲ. ಹಂಗವ್ರು ಹೇಳಿದ್ರು, ಅಜ್ಜ ಲಘುನ ಮುಂಜಿ ಮಾಡುವಂಗಂದ್ರು. ಮುಂಜಿ ಮಾಡಿ ಅವ ಏನು ಸಂಧ್ಯಾ ಪಂದ್ಯ ಮಾಡ್ರೆ ಮಾಡಲಿ, ಏನಾರ ಮಾಡ್ಕೊಳ್ಳಿ ಉಳಿದು ಕಾರ್ಯಕ್ರಮ. ಯಾರು ದೊಡ್ಡವ್ರು ಕಾಣ್ತಾರೋ ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಕಲಿಬೇಕು. ಅವ ಮಧ್ಯಕ್ಕೆ ದೊಡ್ಡವ್ರು ಕಂಡುಕೊಳ್ಳಿ ನಮಸ್ಕಾರ ಮಾಡೋದು. ಅವ್ರು ಆಯುಷ್ಮಾನ್ ಭವ. ಅವ್ರು ಎಷ್ಟು ಸುಧಾ ಓದಿರ್ತಾರೋ, ಎಷ್ಟು ನಾಮಸ್ಮರಣೆ ಮಾಡಿರ್ತಾರೋ, ಎಷ್ಟು ಸಂಧಾನ ಮಾಡಿರ್ತಾರೋ, ಆ ಪುಣ್ಯ ನಾಲಿಗೆ ಮೇಲೆ ಕೂತಿರ್ತದೆ. ಅದೆಷ್ಟು ಅವ ಬರ್ತದೆ. ಅದು ಒಂದು ಮಾತು ಉಳಿಗೆ ಸಾಧ್ಯ ಅಂತ ಹೇಳಿ ಮುಂಜು ಮಾಡಿಲ್ಲ ಹುಡುಗ ತಪೋ ನಿರುತ್ತಾನ. ಎಲ್ಲರಿಗೂ ಸಾಷ್ಟಾಂಗ. ಎಲ್ಲರೂ ಏನ್ಬೇಕು ಅವಾಗ? ಆಯುಷ್ಮಾನ್ ಭವ, ಯಶೋವಾನ್ ಭವ, ಕೀರ್ತಿವಾನ್ ಭವ, ವಿದ್ಯಾವಾನ್ ಭವ, ಜ್ಞಾನವಾನ್ ಭವ ಅನ್ಬೇಕು. 16 ವರ್ಷ ಆತು. ಯಮಕೆಂಕರ್ ಬಂದ್ರು ನೋಡ್ರಿ, ಪಾಶ ಹಾಕ್ಲಿಕ್ಕೆ ಬಂದು ಕೂತ್ಕೊಂಡು. ಪಾಶ ಅವನ ಹತ್ರ ಹೋಗವಲ್ವ, ಪಾಶ ಒಗಿತಾರೆ ಯಮದೂತರು. ಅವ್ರಂದ್ರು ನಮ್ದು ಬಾಣ ಫೇಲ್ ಆತಲ್ಲ ಅಂದ್ರು. ಅವ್ರು ಯಾರ್ಯಾರಿಗೂ ಫೇಲ್ ಆಗಿದ್ದಿಲ್ಲ, ಇಲ್ಲಾಗ ಬಾಣ ಫೇಲ್ ಆತ ನಮ್ಮದು ಅಂದ್ರು. ಅವ್ರೇನು ಆಯುಷ್ಮಾನ್ ಭವ, ವಿದ್ಯಾವಾನ್ ಭವ, ಯಶೋ ಅನ್ನಿದ್ರಲ್ಲ, ಅವೆಲ್ಲ ಅವ್ರ ಹತ್ರ ಬಾಣ ಕೂತ್ಬಿಟ್ಟಿದ್ವಿ, ಸರ್ಪಳಿ ಹಾಕೊಂಡು ಕೂತ್ಬಿಟ್ಟಿವಿ. ಸುತ್ತ ದಾಟಿ ಹೋಗೋ ಹಂಗೇನೇ ಇಲ್ಲ. ಹೋಗಿ ಯಮನ್ ದೂತ್ರು ಯಮಕ್ಕೆ ಮತ್ತು ಯಮ ದೂತ ಬಂದಿರ್ತಾನೆ, ಅವನ ಹತ್ರ ಹೋಗಿ ಹೇಳಿದರು. ಅವ ಬಂದ ಕರ್ಕೊಂಡು ಹೋಗ್ಲಿಕ್ಕೆ, ಅಲ್ಲಿಯೂ ಸಾಧ್ಯ ಆಗಿಲ್ಲ. ಯಾವಾಗ ಯಮನ ಹತ್ರ ಹೋದ್ರು, ಯಮಗೆ ಇಲ್ಲ ಅದೇನೋ ಬೇರೆ ಇರಬೇಕು, ಬಂದು ನೋಡ್ತಾನೆ ನೋಡ್ರಿ ನಾನು ಅಂತ. ಬಂದು ನೋಡ್ತಾನ, ಎಲ್ಲ ಪರಮಾತ್ಮ ಚಕ್ರ ಶಂಕ ತುಂಬಿಟ್ಟು ಸೋತ್ರ ತಿಳ್ಕೊಂಡ್ರೆ. ಯಾಕೆ ಹೇಳ್ಬೇಕಾಯ್ತು? ದೊಡ್ಡ ನಮಸ್ಕಾರ ಮಾಡಿದ್ರೆ ಏನು ಪುಣ್ಯ ಅದ. ಅದಕ್ಕೆ ಹೇಳಿ ನಮ್ಮಲ್ಲಿ ಪದ್ಧತಿ ಇತ್ತು ಹಂಗೆ. ನಮ್ಮ ಗೋತ್ರ ಪರ್ವ ಹೇಳ್ಕೊಂಡು ಇಂಥ ಹೆಸರನವ ನಮಸ್ಕಾರ ಮಾಡ್ತೇನೆ ಅಂದ್ಬಿಟ್ಟು ಪುಣ್ಯ. ಈಗ ಲಾಸ್ಟ್ ಹೇಳಿಕ್ಕಾಗೋಲ್ಲ, ನಮಸ್ಕಾರ ಮಾಡಿದ್ರೆ ಸಾಕೀಗ. ಏನು ನಮಸ್ಕಾರ ಮಾಡ್ತಾರೆ ಈಗ ಎಂತಾನ ಹಲೋ ಬಂದ್ಬಿಟ್ಟು ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಇದ್ದಾರೆ. ಈ ವಸುಮತಿಯೊಳಗೆ ಬೋಗಿರ್ತಕ್ಕಂಥ ವೈಷ್ಣವರ ಆವಳಿಯೋಳು ಇಹನೆಂದು. ಪರಮಾತ್ಮ ಎಲ್ಲ ವಿಷ್ಣು ಭಕ್ತ ಅಂತರ್ಯಾಮಿ. ನಿಮ್ಮಲ್ಲಿ ದೇವ್ರು ಕೂತ್ಬಿಟ್ಟಾನ, ನಿಮ್ಮಲ್ಲಿ ಕೂತ್ಕೊಂಡ ಅಂತ ತಿಳ್ಕೊಂಡು ನಿತ್ಯದಿ ಹೌದಾ ಸೇವಿಪುದು ಯಥಾಶಕ್ತಿ ಅವ್ರು ಸೇವೆ ಮಾಡ್ಲಿಕ್ಕೆ ಇರ್ತಾರೆ. ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಹೇಳ್ತಾ ಇದ್ದಾರೆ. ಹೆಂಗೆ ಸಂತೋಷದಿ ಭಾಳ ಶಬ್ದ ಹಾಕ್ಯಾರ ಮತ್ತಲ್ಲಿ. ಮನುಷ್ಯ ಅಪ್ಪ ಅವನ ಕಾಟಕ್ಕಲ್ಲ. ಏನ್ರಿ ನಮ್ಮಪ್ಪ ಯಾರೋ ಬರ್ದ ದಿನ ಬ್ರಾಹ್ಮಣ ಮನೆಗೆ ಹರಗ್ ನಮಸ್ಕಾರ ಮಾಡೋದು, ನಾವು ಮಾಡೋದಿಲ್ಲ, ನಾ ಮಾಡೋದಿಲ್ಲ ಕೂತ್ಕೊಂಡ್ರೆ ಹೆಂಗೆ ನಮಸ್ಕಾರ ಸಂತೋಷದಿ ಅದು ಹೇಳ್ತಾ ಇದ್ದಾರೆ. ಸಂಘ ಸರ್ವ ಪ್ರಕಾರದಲ್ಲಿ ಭಾಳ ಚಂದ ಮಾತು. ಸರ್ವ ಪ್ರಕಾರದಲ್ಲಿ ಪ್ರತಿ ಮಾಡ್ತಕ್ಕಂಥ ಎಲ್ಲ ವಿಧ ಪಿಜಾವ ಮಾಡ್ತಕ್ಕಂಥದ್ದು ನಮಸ್ಕಾರ ಒಂದಲ್ಲ.
ಅವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕಾದ್ರೆ, ಅವ್ರಿಗೆ ಮೇಲೆ ಕಳಿಸ್ಬೇಕಾದ್ರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ, ಅವ್ರಿಗೆ ನೀರು ಬೇಕಾದ್ರೆ ಏನೋ ನೋಡು, ಸರ್ವ ಪ್ರಕಾರ ಅದಕ್ಕೆ ದೊಡ್ಡವರು ಸೇವೆ ಮಾಡೋದು. ಸ್ವಾಮಿ ನೀವು ದೊಡ್ಡವ್ರು ಬಂದಿರಿ, ನಾ ಅಡುಗೆ ಮಾಡ್ತೀನಿ ನಿಮ್ಮ ಸಲುವಾಗಿ, ನಾನು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ನಿಮಗೆ ಕಠೋರ ಇರ್ತಾರೆ, ಗ್ಯಾಸ್ ಉಣ್ಣೋದಿಲ್ಲ ಅವರೆಲ್ಲ. ಅವ್ರ ಮನೆಗೆ ಬಂದರೆ ಯಾಕೆ ಬ್ರಾಹ್ಮಣ ಬಂದಿದ್ದ ನಮ್ಮ ಮನೆಗೆ ಎತ್ತು ನಾವು ಈಗ ಹಗರದ ಬಿಟ್ಟಿಗೆ ತಾಸೆಯಲ್ಲಿ ಆಗಿಲ್ಲ ತ್ರಾಸಿದ್ದು. ಈ ನಮ್ಮ ಮನೆ 4 ಮಂದಿ ಬ್ರಾಹ್ಮಣರು ನಾವು ಊಟಕ್ಕೆ ಹಾಕ್ತೀನಿ. ಮುಲ್ಗಿರ ಯಾರು ಮಠ ಅದ ಚೀಟಿ ಹರಿಸ್ಬಿಟ್ರು ಆತಲ್ಲಿ ಬೇಡ ರಾಮಕೃಷ್ಣ ಮಠಕ್ಕೆ ಬಂದ್ರೆ ಆತು ಆಟ ಮಾಡಿಕೊಂಡು ಅಲ್ಲಿ ರೊಕ್ಕ ಕೊಟ್ಟು ಊಟಕ್ಕೆ ಹಾಕಿಬಿಡ್ತಾರೆ. ಈಗಿನ ಕಾಲಕ್ಕೆ ಹಿಂದಿದ್ದಿಲ್ಲ, ನೀವೆಲ್ಲ ನೋಡಿರಿ. ಮನೆ ಮಾಡಿ ಹಾಕ್ಬೇಕಾಗಿತ್ತು, ಪ್ರಶ್ನೆ ಯಾವುದಿಲ್ಲ ನಿಮಗೆ. ನಮ್ಮ ಅಜ್ಜಿಗಿಜ್ಜಿ ಪಿಜಾಡ್ತಿದ್ರು, ನಮ್ಮ ಅಜ್ಜಿಗಿಜ್ಜಿ ಒದ್ದಾಡ್ತಿದ್ರು. ಒಂದು ಬ್ರಾಹ್ಮಣ ಬಂದಾರ ತಿಳ್ಕೊಂಡು ಪ್ರೀತಿಯಿಂದ ಮಾಡಿ ಹಾಕ್ತಿದ್ರು, ಮತ್ತು ದುಃಖದಿಂದ ಅಲ್ಲ. ಆಚಾರ ಏನು ಅಡುಗೆ ಮಾಡೋಣ ಕೇಳ್ಬೇಕು, ಎಲ್ಲ ನೀವು ಹೇಳ್ರಿ, ಇಲ್ಲ ಹೇಳಿ ಏನಾರ ಮಾಡುವ, ಏನಾರ ಇಲ್ಲ ಹೇಳ್ರಿ ಸ್ವಾಮಿ ಕರಿಗೇದು ಮಾಡ್ಬೇಕು. ಅವ್ರು ಹೇಳೋರು ಹಂಗಿದ್ರು, ತಿನ್ನೋರು ಹಂಗಿದ್ರು, ಹಾಕೋರು ಹಂಗೆ ಇದ್ರು ಆಗಿನ ಕಾಲಕ್ಕೆ. ಈಗ ಬ್ರಾಹ್ಮಣ ಆ ಬ್ರಾಹ್ಮಣ ಗುಟ್ಟಿ ಕೇಳ್ಬೇಕು, ಇಡೀ ಅವ 6 ಹುಡುಗಿ ತಿಂತಾನ್ರಿ, ಅವ ಮಾಡೋವ 6 ಮಾಡಿರ್ತೀವಿ ನಾವು. ಅವ ಬೇಡ, ಯಾವ ಫುಲ್ ಡಯಾಬಿಟಿಕ್ ಅಂತ ಅವಾಗ ಹೇಳ್ರಿ. ಅದಕ್ಕೆ ಯಾಕೆ ಹೇಳಿದ್ರು ಅಲ್ಲಿ ನಿರಂತರದಲ್ಲಿ ಅವ ಚತುರ ಬಂದ ಈ ರೀತಿಯಾಗಿ ಅಂತ ಕೊಡಿಗೆ ಪದ್ಯ ಮುಗಿಸ್ತಾ ಇದ್ದಾರೆ. ಮಾನುಷೋತ್ತಮರನ್ನು ಹಿಡಿದು ಅಂತ ಅಲ್ಲಿಂದ ಹಿಡ್ಕೊಂಡು ಮಾನುಷೋತ್ತರ ಹಿಡಿದು ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಫ್ರಾಮ್ ಅಂತ ಅರ್ಥ ಮನುಷ್ಯೋತ್ತಮರಿಂದ. ಚತುರಾನಂತ ಬ್ರಹ್ಮದೇವ ತನಕ ಎಲ್ಲರ ಬಂದಿರಲ್ಲ. ಶತೋತ್ತಮತ್ವ ಕ್ರಮೇಣ ಚಿಂತಿಪ ಭಕ್ತರಿಗೆ ಚತುರವಿಧ ಪುರುಷಾರ್ಥ. ಹೆಂಗೆ ತಗೋಂತ ಮಾನುಷೋತ್ತವನ್ನ ಹಿಡ್ಕೊಂಡು ಇವ್ರು ಮಾನುಷೋತ್ತವನ್ನು ತಿಳ್ಕೊಟ್ರೆ, ಇವರಿಗಿಂತ ನೀನು, ಅವ್ರಿಗಿಂತ ಅವರು ಬ್ರಹ್ಮದೇವಕ ಅವ್ರಿಗಿಂತ 100 ಗುಣ ಅವ್ರಲ್ಲಿ ಹೆಚ್ಚು, ಅವ್ರಿಗಿಂತ 100 ಗುಣ ಅವ್ರಲ್ಲಿ ಹೆಚ್ಚು, ಹೀಗೆ ತಿಳ್ಕೊತ ಹೋಗ್ಬೇಕಂತ. ಅಲ್ಲಿ ಅಂತ ನೋಡಿ ಮಾನುಷೋತ್ತಮ ಹಿಡಿದು ಚತುರಾನನ ಪರ್ಯಂತ ಇಲ್ಲಿ ತನಕ ಬ್ರಹ್ಮದೇವರಿಗೆ ಶತೋತ್ತಮತ್ವ, ಶತ ಅಂದ್ರೆ ಎಷ್ಟು, ಉತ್ತಮತ್ವ ಕ್ರಮೇಣ ಚಿಂತಿಪ ಭಕ್ತರಿಗೆ, ಅವ್ರಿಗಿಂತ ಅವ್ರು ಜಾಸ್ತಿ, ಅವ್ರಿಗಿಂತ ಅವ್ರು ಚಿಂತಿರ್ತಕ್ಕಂಥವ್ರಿಗೆ ಭಕ್ತರು ಏನ್ ಕೊಡ್ತಾನೆ ಭಗವಂತ? ಚತುರವಿಧ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಪರಮಾತ್ಮ. ಯಾರಮ್ಮ? ಶ್ರೀನಿಧಿ ಜಗನ್ನಾಥ ವಿಠಲ ಅಂತರ ಮಹಾನುಭಾವರು. ಜಗನ್ನಾಥ ವಿಠಲ ತಾನೇ ಒಲಿದು ಈವನು ಏನ್ ಕೊಡ್ತಾನ? ನಿರಂತರ ಸಾನುರಾಗದಿ ಪಠಿಸುವುದು ಪ್ರಾಜ್ಞರ ಇದ ಮರೆಯದಲೆ. ದಾಸರಿಗೆ ಎಷ್ಟು ಅಂತಕ್ಕ ನೋಡ್ರಿ, ಮರೆಯದಲೆ. ಮನುಷ್ಯರಿಗೆ ಸ್ವಭಾವ ಭಾಳ ಮರೆಯೋ ಸ್ವಭಾವ, ಎಷ್ಟೋ ಕೆಲಸ ಏನೋ ತನ ಎಲ್ಲೋ ಬಿಟ್ಬಿಡ್ತಾನೋ ಆಗುವುದೇ ಇಲ್ಲ. ಆದ್ದರಿಂದ ಯಥಾ ಪ್ರಕಾರವಾಗಿ ಪರಮಾತ್ಮ ತಾರತಮ್ಯ ಸಂಧಿಯನ್ನು ಎಷ್ಟು ಶಕ್ತಿ ಕಣಿಗ ಸಂಧಿ ಬೇಡ. ಈ 4 ಪದ್ಯರ 5 ಪದ್ಯರ ಯಾವಾಗ ಅನ್ಕೊಡ್ರಿ ಪರಮ ಪ್ರೀತಿ ಅದನ್ನ, ಅದು ನನ್ನ ಶಬ್ದ ಅಂತ ಹೇಳ್ತದ ಮಾತು. ಸಾನುರಾಗದಿ ಪ್ರಾಜ್ಞರು ಅವರಿಗೆ ಜ್ಞಾನಿಗಳು ಅಂತ ಅರ್ಥ. ಮರೆಯದಲೇ ನಾವು ಮರೋ ಭಾಳ. 1ನೇ ದಿನ ಭಯಂಕರ ಸಂಧ್ಯಾನೆ ಮಾಡೋದು, ಅಲ್ಲ ಪುಸ್ತಕ ತೆಗೆದು ನೋಡಿ ಅರಿಕೆ ಹೆಂಗೆ ಕೊಡ್ಬೇಕು ಕಟ್ಕೊಂಡು ಪದ್ಧತಿ ಮಾಡೋದು. 2ನೇ ದಿನ ಇಲ್ಲೇ ಇಲ್ಲ, 3 ದಿನ ಅರ್ಧ, ಹಿಂಗಲ್ಲ ಅಂತ ನಾವು ಸಾನುರಾಗದಿ ಪರಮ ಪ್ರೀತಿಯಿಂದ ಮಾಡ್ತಕ್ಕಂಥ ಕಾರ್ಯ ನೋರಿಗೆ ಈ ಸಂಧಿ ಮುಗಿಸ್ಕೊಡ್ರಿ. ಹೇಳಲಿಕ್ಕೆ ಜಾಸ್ತಿ ಟೈಮ್ ತೊಗೊಂಡೆ, ಈ ಪದ್ಯ ಮುಗೀತು ಅಂತ ತಿಳ್ಕೊಡ್ರಿ. ಅಲ್ಲ 1 ಮುಕ್ಕಾಲು ತಾಸು ನಿಮಗೆ ಶ್ರೀ ಕೃಷ್ಣ ಅರ್ಪಣ ಮಸ್ತು.